ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ. ಸರ್ವಜ್ಞತ ಸರ್ವಶಕ್ತಿಮತ್ವ. ವ್ಯಾಖ್ಯಾನಕಾರರು ಈಶ್ವರ ಅಥವಾ ಸಗುಣ ಬ್ರಹ್ಮ, ಶಂಕರರ ಪ್ರಕ್ರಿಯೆಯಲ್ಲಿ ಪರಮಾತ್ಮನನ್ನೇ ಜಗತ್ತು ದೃಷ್ಟಿಯ ಈಶ್ವರ ಎಂದು ಹೇಳಿದ್ದೇವೆ. ಅಷ್ಟೇ ಹೊರತು ಈಶ್ವರ ಎಂಬುವನು ಪರಮಾತ್ಮನ ಇನ್ನೊಂದು ರೂಪ ಅಲ್ಲ, ಕೆಳಮಟ್ಟದ ಇನ್ನೊಂದು ಹೆಜ್ಜೆ ಅಲ್ಲ, ಇನ್ನೊಂದು ರೂಪ ಅಲ್ಲ. ಅವನೇ ಅವನು, ಒಂದು ಚೂರು ವ್ಯತ್ಯಾಸವಿಲ್ಲದೆ. ಅದೇ ಪರಮಾತ್ಮನನ್ನು ನಾಮರೂಪ ಜಗದೃಷ್ಟ್ಯ ಈಶ್ವರ ಹೇಳಿದ್ದೇವೆ. ಆದ್ದರಿಂದ ಆ ಅದ್ವಿತೀಯ ಬ್ರಹ್ಮವೇ ಜಗತ್ತಿನ ಕಾರಣ. ಈಗ ವ್ಯಾಖ್ಯಾನಕಾರರು ಹೇಳಿದ್ದೇನೆಂದರೆ, ಜಗತ್ತಿಗೆ ಕಾರಣವಾಗುವುದು ಈಶ್ವರ ಹೇಳ್ತೀವಲ್ಲ, ಅವರು ಈಶ್ವರ ಬ್ರಹ್ಮ ಅಂದರೆ ಎರಡು ಬೇರೆ ಎಂದು ಹೇಳಿ ಮೊದಲು. ಈಶ್ವರ ಅಂದರೆ ಸೋಪಾಧಿಕ ಎಂದು, ಸಗುಣ ಎಂದು, ಅಪರಬ್ರಹ್ಮ ಎಂದು ನೋಡಿ. ಸೋಪಾಧಿಕ ಸಗುಣ ಬ್ರಹ್ಮ, ಈ ನಿರ್ಗುಣ ಬ್ರಹ್ಮ ಅದ್ವೈತ ಬ್ರಹ್ಮಕ್ಕಿಂತ ಸ್ವಲ್ಪ ಕೆಳಮಟ್ಟದವನು, ಹೀಗೆ ಹೇಳಿ ಅವನೇ ಜಗತ್ತಿಗೆ ಕಾರಣ ಎಂದು ಹೇಳುವುದು ಶುರು ಮಾಡಿ. ಹೀಗೆ ಹೇಳುವುದರಿಂದ ಇಬ್ಬರಾಗಿ ಬಿಡ್ತಾರೆ. ಅಲ್ಲಿ ಎರಡು ಕಂಪಾರ್ಟ್ಮೆಂಟ್ಗಳು, ಎರಡು ಅಪಾರ್ಟ್ಮೆಂಟ್ ಮೇಲೆ ಕೆಳಗೆ ಆಗುತ್ತದೆ. ಅಷ್ಟೇ ಅಲ್ಲದೆ ಸಗುಣ ಬ್ರಹ್ಮವನ್ನೇ ಜಗತ್ತಿನ ಕಾರಣ ಹೇಳುವುದೇ ಅಲ್ಲದೆ ಇಲ್ಲಿ ಅದರಲ್ಲಿ ಇನ್ನೊಂದು ವಿಷಯ ಏನೆಂದರೆ, ಶ್ರುತಿ ಈಶ್ವರನನ್ನು ಜಗತ್ತಿಗೆ ಕಾರಣ ಎಂದು ಹೇಳುವುದು ಕಾರ್ಯಕಾರಣಗಳು ಒಂದೇ ಎಂದು ಹೇಳುವ ಉದ್ದೇಶದಿಂದ. ಹಗ್ಗ ಹಾವಿಗೆ ಕಾರಣ ಅಂದರೆ ಅರ್ಥವೇನು? ಹಾವಿನ ಮೂಲ ಸ್ವರೂಪ ಹಗ್ಗ ಎಂದು ತಿಳಿಸುವುದೇ. ಹಗ್ಗ ಹಾವನ್ನು ಹುಟ್ಟಿಸಿತು ಎಂದು ಹೇಳುವುದರಲ್ಲಿ ಅಲ್ಲ. ಹುಟ್ಟಿಸಿತು ಅಂದರೆ ಹೇಗೆ ಹುಟ್ಟಿಸಿತು, ಯಾವ ಶಕ್ತಿ ಇತ್ತು, ಏನಿತ್ತು, ಅದೇನು ಸಿದ್ಧಪಡಿಸಬೇಕಾಗಿಲ್ಲ. ಹಗ್ಗ ಹಾವನ್ನು ಹುಟ್ಟಿಸಲಿಲ್ಲ. ಹುಟ್ಟಿಸಿದೆ ಎಂದು ಹೇಳುವುದು ಏಕೆ ಅಂದರೆ ಹಗ್ಗನಿಂದಲೇ ಹಾವು ಬಂತು ಅಂದರೆ ಅರ್ಥ ಹಾವೆಂಬುದು ಹಗ್ಗವೇ. ಇಷ್ಟೇ, ಹಾವೆಂಬುದು ಹಗ್ಗವೇ. ಇದು ಯಾವ ವಸ್ತುವಿನಿಂದ ತಯಾರಾಯಿತು? ಪ್ಲಾಸ್ಟಿಕ್ನಿಂದ ತಯಾರಾಯಿತು ಅಂದರೆ ಅರ್ಥವೇನು? ಈಗಲೂ ಪ್ಲಾಸ್ಟಿಕ್ಕೇ. ಇದು ಮಣ್ಣಿನಿಂದ ತಯಾರಾಯಿತು ಅಂದರೆ ಅರ್ಥವೇನು? ಈಗಲೂ ಮಣ್ಣೇ. ಇದು ಬೆಳ್ಳಿಯಿಂದ ತಯಾರಾಯಿತು ಅಂದರೆ ಈಗಲೂ ಬೆಳ್ಳೆ. ಅಷ್ಟೇ ಹೊರತು ತಯಾರಾಯಿತು, ಹೇಗೆ ಆಯಿತು, ಯಾರು ಮಾಡಿದ್ದಾರೆ, ಅದೆಲ್ಲ ಸಿದ್ಧಪಡಿಸುವುದರಲ್ಲ. ಅಂದರೆ ಮೂಲ ಕಾರಣವನ್ನು ತಿಳಿಸುವುದಕ್ಕೆ, ಮೂಲ ಕಾರಣ ಅಂದರೆ ಅದರ ಸ್ವರೂಪ, ಜಗತ್ತಿನ ಸ್ವರೂಪವನ್ನು ತಿಳಿಸುವುದಕ್ಕೆ ಅದಕ್ಕೆ ಒಂದು ಕಾರಣ ಎಂದು ಹೆಸರಿಟ್ಟು, ಕಾರಣ ಏಕೆ ಹೇಳುವುದು ಅಂದರೆ ಈ ತೋರುವದ ಮೇಲಿನಿಂದ ದೃಷ್ಟಿಯನ್ನು ತಿರುಗಿಸಿ ಒಳಹೊಕ್ಕಿ ನೋಡಬೇಕು. ದೃಷ್ಟಿ ತೋರುವ ನಾಮರೂಪಗಳಿಂದ ನಾನು ಜ್ಞಾತೃವಾಗಿ ಜ್ಞೇಯ ಪ್ರಪಂಚವನ್ನು ನೋಡ್ತಾ ಇದ್ದೀನಿ, ಕರ್ತೃವಾಗಿ ಕರ್ಮ ಮಾಡ್ತಾ ಇದ್ದೀನಿ, ಭೋಕ್ತೃವಾಗಿ ಸುಖ ದುಃಖಾದಿ ಅನುಭವಗಳನ್ನು ಅನುಭವಿಸ್ತಾ ಇದ್ದೀನಿ. ಈಗ ನನ್ನ ದೃಷ್ಟಿ ಈ ಕರ್ಮಗಳಿಂದ ತೆಗೆಯಬೇಕು ಅಂದರೆ ಕರ್ತೃತ್ವದಿಂದ ತೆಗೆಯಬೇಕು, ಭೋಗಗಳಿಂದ ತೆಗೆಯಬೇಕು ಅಂದರೆ ಭೋಕ್ತೃತ್ವದಿಂದ ನಾನು ಭೋಕ್ತೃವಾಗಿರುವುದು ಬಿಡಬೇಕು. ಹಾಗೆ ಜ್ಞೇಯ ಪ್ರಪಂಚದಿಂದ ದೃಷ್ಟಿ ತೆಗೆಯಬೇಕು ಅಂದರೆ ಜ್ಞಾತೃತ್ವ ಬಿಡಬೇಕು. ಹೀಗೆ ಜ್ಞಾತೃಜ್ಞೇಯ, ಕರ್ತ ಕರ್ಮ, ಭೋಕ್ತ ಭೋಗ, ಭೋಗ್ಯ ಇವುಗಳಿಂದ ದೃಷ್ಟಿಯನ್ನು ಅದರ ಮೂಲ ಸ್ವರೂಪಕ್ಕೆ ದೃಷ್ಟಿಯನ್ನು ತಿರುಗಿಸಬೇಕು. ಅದಕ್ಕೋಸ್ಕರ ಆ ಮೂಲ ಸ್ವರೂಪವನ್ನೇ ಏನು ಹೇಳಬೇಕು, ಯಾವುದೇ ಒಂದು ಹೆಸರು ಹೇಳಬೇಕು, ಕಾರಣ ಎಂದು ಹೇಳಿಬಿಟ್ಟು. ಕಾರಣ ಅಂದರೆ ಲೌಕಿಕದಲ್ಲಿ ಹೇಗೆ
ನಿಜವಾಗಿ ಒಂದು ವಸ್ತು ಹುಟ್ಟುತ್ತದೋ, ಒಂದು ವ್ಯಕ್ತಿ ಇರುತ್ತಾನೆ, ಒಂದೇನು ಕುಂಬಾರ ಇರುತ್ತಾನೆ, ಮಣ್ಣು ತಗೊಳ್ತಾನೆ, ಅದೆಲ್ಲ ಚಕ್ರ ಮೇಲೆ ಇಟ್ಟು ತಿರುಗಿಸಿ ಏನೋ ಮಾಡಿ ಹೇಗೆ ಒಂದೊಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾನೋ, ಪರಮಾತ್ಮ ಇದನ್ನು ಹೇಗೋ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾನೆ ಎಂದರ್ಥ ಅಲ್ಲ. ಹಗ್ಗದಿಂದಲೇ ಹಾವು ಬಂತು, ಹಗ್ಗವೇ ಹಾವಿಗೆ ಕಾರಣ ಅಂದರೆ ಅರ್ಥವೇನು? ಹಗ್ಗ ಕೂತ್ಕೊಂಡು ಹಾವೆಲ್ಲ ತಯಾರು ಮಾಡ್ಕೊಳ್ತಾ ಇತ್ತು, ಪೇಂಟಿಂಗ್ ಮಾಡ್ತಾನೋ ಏನೋ ಮಾಡ್ತಾ. ಹಾವು ಹೇಗೆ ತಯಾರು ಮಾಡಿತಪ್ಪ? ಅದಕ್ಕೆ ಏನೇನು ಬೇಕು? ಚರ್ಮ ಬೇಕು, ರಕ್ತ ಬೇಕು ಅಲ್ಲವೇ? ಹಾವಂದರೆ ಏನಿರಬೇಕು? ಚರ್ಮ ಬೇಕು, ರಕ್ತ ಬೇಕು, ಮೂಳೆಗಳು ಬೇಕು, ಅದಕ್ಕೆ ಉಸಿರು ಬೇಕು, ಮಧ್ಯೆ ಮಧ್ಯೆ ಬುಸ್ಸು ಹೇಳ್ತದೆ. ಇದೆಲ್ಲ ಎಲ್ಲಿಂದ ಮಾಡಿತು? ಹಗ್ಗ ಒಂದು ಎಲ್ಲಿಂದಲೋ ರಕ್ತ ತಗೊಂಡು ಬಂತು, ಎಲ್ಲಿಂದಲೋ ಚರ್ಮ ತಗೊಂಡು ಬಂತು, ಹೀಗೆಲ್ಲ ಮಾಡಿ ಹಾವನ್ನು ತಯಾರು ಮಾಡಿತು ಅಂದರೆ ಅದರ ಮೂಲ ಸ್ವರೂಪ ಅಷ್ಟೇ ಅರ್ಥ. ಅದರ ಸ್ವರೂಪ ತಿಳಿಸುವುದಕ್ಕೆ ಈ ಕಾರ್ಯಕಾರಣ ಭಾವವೇ ಹೊರತು ಹೇಗೆ ಉತ್ಪತ್ತಿಯಾಯಿತು, ಹೇಗೆ ಮಾಡಿದ್ದಾರೆ ಆ ದೃಷ್ಟಿ ಮ್ಯಾನುಫ್ಯಾಕ್ಚರ್ಗೆ ಹೋಗಬೇಡ. ಏಕೆಂದರೆ ವಕ್ತ ಮನಸ್ಸಿನಲ್ಲಿ ಯಾವ ಅರ್ಥ ಇಟ್ಟುಕೊಂಡು ಹೇಳ್ತಾ ಇದ್ದಾನೋ, ವಕ್ತ ತನ್ನ ಮನಸ್ಸಿನಲ್ಲಿ ಏನು ಹೇಳಬೇಕೆಂದು, ಯಾವ ತತ್ವ ಹೇಳಬೇಕೆಂದು ಒಂದು ಕಥೆಯನ್ನು ಕಲ್ಪಿಸಿ, ಪ್ರಕ್ರಿಯೆಯನ್ನು ಕಲ್ಪಿಸಿ ಹೇಳ್ತಾ ಇದ್ದಾನೋ, ಅವರು ಮನಸ್ಸಿನಲ್ಲಿರುವ ಆ ತಾತ್ಪರ್ಯವನ್ನು ಗ್ರಹಿಸಬೇಕೇ ಹೊರತು ಇದು ಏನೋ ಒಂದು ವಸ್ತು, ಇದು ಪದಾರ್ಥ ಎಂದು ತೋರಿಸುವುದಕ್ಕೆ ಹೋದರೆ, ನಾನು ಸುಮ್ಮನೆ ಉದಾಹರಣೆ ಹೇಳ್ತೀನಿ, ಇದೊಂದು ಪದಾರ್ಥ, ಇದನ್ನು ನಾವು ಕಣ್ಣಿನಿಂದ ನೋಡ್ತೀವಿ ಅಂದು ಹೇಳಿದರೆ ನೀವೇನು ಹೇಳ್ತೀರಿ? ಓ, ಇದು ಭೂತ ಕನ್ನಡೆ ಪದಾರ್ಥ, ಟೇಬಲ್ ಪದಾರ್ಥ ಅಲ್ಲ, ಗೋಡೆ ಪದಾರ್ಥ ಅಲ್ಲ, ಮೈಕ್ ಪದಾರ್ಥ ಅಲ್ಲ, ನೀವು ಹೇಳಿದಿರಲ್ಲ ಭೂತ ಕನ್ನಡೇ ಪದಾರ್ಥ, ಹೀಗೆ ಮಾಡ್ತೀರಾ ಏನು? ಇದು ಸುಮ್ಮನೆ ಉದಾಹರಣೆ ಇಟ್ಕೊಂಡಿದ್ದೇವೆ ಹೊರತು ಇದೊಂದೇ ಪದಾರ್ಥ ಮಿಕ್ಕದ್ದಲ್ಲ ಎಂದು ಹೇಳುತ್ತಾ ಇಲ್ಲ ಅಲ್ಲವೇ? ಅಂದರೆ ಅವಿವಕ್ಷಿತ ಅರ್ಥ, ಅನ್ಇಂಟೆಂಡೆಡ್ ಮೀನಿಂಗ್ ತಗೊಳ್ಳಬಾರದು. ಯಾವುದೇ ಲೌಕಿಕ ಮಾತಿನಲ್ಲಿಯೂ ಅಷ್ಟೇ. ಒಂದು ವಕ್ತ ಮಾತಾಡ್ತಾ ಇದ್ದರೆ, ನೀವು ಇವರು ಸಾಮಾನ್ಯರು ಮಾತಾಡ್ತಾ ಇದ್ದರೆ, ವಕ್ತೃವಿನ ಅಭಿಪ್ರಾಯವೇನೋ ಅದು ನೋಡಬೇಕೇ ಹೊರತು ವಕ್ತೃವಿನ ಅಭಿಪ್ರಾಯವನ್ನು, ಅವರ ಉದ್ದೇಶವನ್ನು ಪಕ್ಕಕ್ಕಿಟ್ಟು ಅವರ ಮಾತಿನಿಂದ ಇನ್ನೇನೋ ಅರ್ಥ ತಗೊಂಡು ನೀವು ಇದೇ ಹೇಳಿದ್ದೀವಿ, ನೀವು ಇದೇ ಅರ್ಥ ಹೇಳಿದ್ದೀವಿ, ನನ್ನನ್ನು ಕಡೆಗಣಿಸಿದ್ದೀವಿ, ನನ್ನನ್ನು ಅಪಮಾನ ಮಾಡಿದ್ದೀವಿ ಅಂದರೆ, ನಾನು ಅದು ಹೇಳ್ತಾ ಇಲ್ಲ. ಈ ಉದಾಹರಣೆಯನ್ನು ಈ ಅರ್ಥಕ್ಕೆ ಹೇಳಿದೆ ಅಂದರೆ, ಅಲ್ಲ ನೀವು ಇದೇ ಹೇಳಿದ್ದೀವಿ, ಈಗ ಹೇಳಿದರೆ ಏನಾಗುತ್ತದೆ? ಒಂದು ಜಗಳನೆ ಮಾಡೋದಾಗ್ತದೆ. ಯಾವುದೇ ವಿಷಯವನ್ನು ವಕ್ತೃ ಅಭಿಪ್ರಾಯ ವಕ್ತೃ ಹತ್ತಿರ ಇರುತ್ತದೆ. ವಕ್ತೃ ವಿವಕ್ಷ ಅಂದರೆ ವಕ್ತುಮಿಚ್ಛ. ಅವರು ಏನು ಹೇಳಲಿದ್ದಾನೋ ವಕ್ತೃ ಹೃದಯದಿಂದ ಆ ಮಾತುಗಳ ಮೂಲಕ ಆ ದೃಷ್ಟ್ಯ ಆ ಅಭಿಪ್ರಾಯವನ್ನೇ ತಿಳ್ಕೊಳ್ಳಬೇಕೇ ಹೊರತು ಅದನ್ನು ತಿಳಿಸುವುದಕ್ಕೆ ಉದಾಹರಣೆ ಏನೇನೋ ಹೇಳ್ತೀವಿ, ಆ ಪದಗಳಲ್ಲಿ ಇನ್ನೇನೋ ಅರ್ಥ ತೆಗೆಯಬಹುದು, ಅದೆಲ್ಲಕ್ಕೆ ಹೋಗಬಾರ್ದು. ಎಷ್ಟೋ ಕಡೆ ಹೀಗೆ ಆಗುತ್ತದೆ. ವಕ್ತೃ ಯಾವ ಉದ್ದೇಶದಿಂದ ಹೇಳ್ತಾನೋ ಅದನ್ನು ಬಿಟ್ಟು ಇನ್ನೇನೋ ಅವರ ಮನಸ್ಸಿನಲ್ಲಿ ಇಲ್ಲದ ಉದ್ದೇಶವನ್ನು ಇವನೇನೋ ತಿಳ್ಕೊಂಡುಬಿಟ್ಟು ಈಗ ಹೇಳಿದ್ದಾರೆ ಹೇಳ್ತಾರೆ. ಅದಲ್ಲಪ್ಪ, ಹಾಗೇನು ಹೇಳಲಿಲ್ಲ ಅಂದರೆ ಅವ್ರಿಗೆ ನಾನೇ ಕೇಳಿದ್ದೀನಿ ಅಂದರೆ, ನೀವು ಕೇಳಿದ್ದು ಸರಿಯಾಗಿ ಕೇಳಲಿಲ್ಲ ಅಂದರೆ ನಾನು ಎದುರಾಗೆ ಕೂತ್ಕೊಂಡೆ, ನಿಮ್ಮೆಲ್ಲರಿಗಿಂತ ಮುಂಚೆ ಕೂತ್ಕೊಂಡೆ ನಾನು ಹೀಗೆ ಕೇಳಿದೆ ಅಂದರೆ ತಮ್ಮ ಮನಸ್ಸಿನಲ್ಲಿದ್ದನ್ನು ಏನೋ ಊಹಿಸಿಕೊಂಡರೆ ಅದಾಗಲ್ಲ. ಹಾಗೆ ಇಲ್ಲಿ ಶ್ರುತಿ ಹೇಳುವುದು ಮೊದಲು ಪರಮಾತ್ಮ ತತ್ವವನ್ನು ಹೇಳ್ತೀನಿ ಎಂದು ಶುರು ಮಾಡ್ತದೆ. ಆವಾಗ ಆ ಪರಮಾತ್ಮನಿಂದಲೇ ಜಗತ್ತೆಲ್ಲ ಹುಟ್ಟಿತು ಎಂದು ಹೇಳ್ತದೆ. ಕೊನೆಗೆ ಈ ಜಗತ್ತೆಲ್ಲವೂ ಪರಮಾತ್ಮ ಎಂದು ಹೀಗೆ ಮುಗಿಸ್ತದೆ. ಮೊದಲು ಯಾವುದೇ ಉಪನಿಷತ್ತು ತಗೋ, ಮುಂಡಕ, ಛಾಂದೋಗ್ಯ, ಯಾವುದೇ ಉಪನಿಷತ್ತು ಎಲ್ಲಿ ಕಾರ್ಯಕಾರಣ ಪ್ರಕ್ರಿಯೆ ಹೇಳ್ತದೋ, ಜಿಜ್ಞಾಸುವು ಸಾಧಕ ಶಿಷ್ಯ ಬಂದು ಪರಮಾತ್ಮ ತತ್ವವೇನು ಎಂದು ಕೇಳ್ತಾನೆ. ಆಯಿತು ಹೇಳ್ತೀನಪ್ಪ ಎಂದು ಶುರು ಮಾಡ್ತಾನೆ. ಶುರು ಮಾಡಿ ಮೊದಲದು ಹಾಗಿತ್ತು, ಅದರಿಂದಲೇ ಈ ಜಗತ್ತೆಲ್ಲ ಹುಟ್ಟಿತು, ಜಗತ್ತೆಲ್ಲ ಹುಟ್ಟಿರುವುದರಿಂದ ಈ ಜಗತ್ತೆಲ್ಲ ತಾನೇ ಆಗಿದ್ದಾನೆ, ಆದ್ದರಿಂದ ಜಗತ್ತೆಲ್ಲವೂ ತಾನು ಮಾತ್ರನೇ ಇದ್ದಾನೆ ಎಂದು ಜಗತ್ತನ್ನು ಪರಮಾತ್ಮ ಜೊತೆಗೆ ಏಕತ್ವವನ್ನು ತಿಳಿಸುವುದೇ ಹೊರತು ಪರಮಾತ್ಮನಿಂದ ಜಗತ್ತು ಹೇಗೆ ಹುಟ್ಟಿತು ಎಂದು ಹೇಳುವುದರಲ್ಲಿ ತಾತ್ಪರ್ಯ ಅಲ್ಲ. ಪರಮಾತ್ಮನಿಂದ ಜಗತ್ತು ಹೇಗೆ ಹುಟ್ಟಿತು ಜನರು ತಿಳ್ಕೊಳ್ಳುವುದಕ್ಕೆ ಇದು ವಸ್ತು ನೋಡ್ತಾನೆ. ಇದು ಏನಪ್ಪ ಇಷ್ಟು ಚೆನ್ನಾಗಿದೆ, ಇದು ಯಾವುದರಿಂದ ತಯಾರು ಮಾಡಿದ್ದಾರೆ ಎಂದು ಕೇಳ್ತಾರೆ. ಯಾವುದರಿಂದ ಅಂದರೆ ಏನು ಅವರೆಲ್ಲ ಹೇಳ್ತಾನೆ. ಇಗೋ ಅಲ್ಲಿ ಹೋಗಿ ಅಲ್ಲೊಂದು ಫ್ಯಾಕ್ಟ್ರಿ ಇದೆ, ಅಲ್ಲೊಂದು ಏನು ಪ್ಲಾಸ್ಟಿಕ್ ಬರುತ್ತದೆ, ಅಲ್ಲಿಂದ ತಗೊಂಡು ಬರ್ತಾರೆ, ಹೀಗೆ ಮಾಡ್ತಾರೆ, ಅದನ್ನು ಕರಗಿಸ್ತಾರೆ. ಹಬ್ಬ ಅದೆಲ್ಲ ಬೇಡಪ್ಪ, ಇದು ಯಾವ ವಸ್ತುವಿನಿಂದ ತಯಾರಾಯಿತು ಹೇಳು.
ಅಂದರೆ ಪ್ಲಾಸ್ಟಿಕ್ ಎಲ್ಲಿಂದ ತರ್ತಾರೆ, ಹೇಗೆ ಅದನ್ನು ಏನದು ಕರಗಿಸ್ತಾರೆ, ಅದರಿಂದ ಏನು ಇಷ್ಟೆಲ್ಲ ಹೇಳಬೇಕಾ? ಪ್ಲಾಸ್ಟಿಕ್ನಿಂದ ಗೊತ್ತಾಯಿತು ಇದು ಪ್ಲಾಸ್ಟಿಕ್ ಅಂದರೆ ಸಾಕು. ಹೇಗೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಏಕೆ ಮಾಡಿದ್ದಾರೆ ಅದೆಲ್ಲ ಕೇಳ್ತಾ ಇಲ್ಲ. ಇದು ಯಾವ ವಸ್ತುವಿನಿಂದ ತಯಾರಾಯಿತು ಅಂದರೆ ಈಗಲೂ ಅದೇ ಪ್ಲಾಸ್ಟಿಕ್ ಆಗಿದೆ, ಅದು ತಿಳಿಯುವುದು. ಪರಮಾತ್ಮನಿಂದ ಜಗತ್ತು ಬಂತು ಅಂದರೆ ಈಗಲೂ ಪರಮಾತ್ಮನೇ ಆಗಿದೆ ಎಂದು ಹೇಳುವುದೇ ತಾತ್ಪರ್ಯ. ಅದನ್ನು ಪಕ್ಕಕ್ಕಿಟ್ಟು ವ್ಯಾಖ್ಯಾನಕಾರರು ಸ್ವಲ್ಪ ಪಕ್ಕಕ್ಕೆ ಸರಿದು ಈಗ ಏನೇನೋ ಹೇಳುವಕ್ಕೆ ಶುರು ಮಾಡಿದ್ದಾರೆ. ಪರಮಾತ್ಮ ಜಗತ್ತಿಗೆ ಕಾರಣ ಅಂದರೆ ಹೇಗೆ? ಕಾರಣದಲ್ಲಿ ಕಾರಣ ಗುಣಗಳು, ಲಕ್ಷಣಗಳು, ಸಾಮರ್ಥ್ಯ ಎಲ್ಲ ಇರಬೇಕೆ? ಸರ್ವಜ್ಞ ಆಗಬೇಕು. ಏಕೆ? ಯಾವುದೇ ವಸ್ತು ತಯಾರು ಮಾಡುವುದಕ್ಕೆ ಆ ವಸ್ತುವಿನ ಜ್ಞಾನ ಬೇಕು. ಜ್ಞಾನವಿಲ್ಲದವನು ವಸ್ತು ತಯಾರು ಮಾಡ್ತಾನೆ? ಯಾವುದು ಮಾಡೋಕ್ಕಾಗಲ್ಲ. ಯಾವುದೇ ವಸ್ತು, ಆ ವಸ್ತು ಇನ್ನೊಬ್ಬರಿಂದ ನೋಡಿ ಹೇಗೆ ಮಾಡ್ತಾರೆ ಗಮನಿಸಿ, ಈಗ ಗೊತ್ತಾಯಿತು ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಆ ತಿಳುವಳಿಕೆ ಇರುವವನು ಮಾಡ್ತಾನೆ. ಯಾವುದೇ ಆಗಲಿ ಅದಕ್ಕೆ ಜ್ಞಾನ ಬೇಕು, ಮಾಡುವ ಸಾಮರ್ಥ್ಯ ಬೇಕು, ಸಲಕರಣೆಗಳು ಬೇಕು, ಮಾಡುವ ಕ್ರಿಯೆ ಬೇಕು. ಕ್ರಿಯೆ ಅಂದರೆ ಪ್ರಾಸೆಸ್. ಯಾವ ಪ್ರಾಸೆಸ್, ಯಾವ ಕ್ರಮದಿಂದ ಮಾಡಿದ್ದಾರೆ ಅದು ಗೊತ್ತಾಗಬೇಕು. ಆವಾಗ ಎಲ್ಲ ತಯಾರು ಮಾಡ್ತಾರೆ. ಇಷ್ಟು ಅನುಭವ ಸರಿಯಾಗಿಲ್ಲ ಅಂದರೆ ಒಂದಕ್ಕೂ ಒಂದಾಗಿಬಿಡ್ತದೆ. ಒಂದು ಮಾಡ್ತೀನಿ ಅಂದರೆ ಇನ್ನೊಂದಾಗಿಬಿಡ್ತದೆ. ಸರಿಯಾಗಿ ಅವರು ಹೇಳ್ತಾರೆ ಎಲ್ಲ ಸರಿಯಾಗಿಲ್ಲ ನಾವು ತಗೊಳ್ಳಲ್ಲ ಹೇಳ್ತಾರೆ. ಅಂಗಡಿಗೆ ಆ ವಸ್ತು ಬಂದರೆ ಇದು ಸರಿಯಾಗಿಲ್ಲ ನಾವು ತಗೊಳ್ಳಲ್ಲ, ಯಾರೂ ಕೊಂಡಲ್ಲ. ಅದು ಸರಿಯಾದ ಕ್ವಾಲಿಟಿ ಇದ್ದರೆ ತಗೊಳ್ತಾರೆ. ಹೇಗೆ ಒಂದು ವಸ್ತುವನ್ನು ಮಡಿಕೆ ಮಾಡುವವನಿಗೆ ಕೊಂಬಾರನ ಹತ್ತಿರ ಮಡಿಕೆಯ ಜ್ಞಾನ ಇರುತ್ತದೆ, ಮನೆ ಕಟ್ಟುವವನಿಗೆ ಮನೆಯ ಜ್ಞಾನ ಇರುತ್ತದೆ ಅಲ್ಲವೇ? ಯಾವ ವಸ್ತುವನ್ನು ಮಾಡುವವನಿಗೆ ಆ ವಸ್ತುವಿನ ಜ್ಞಾನ ಇರುತ್ತದೆ. ಒಂದು ವಸ್ತುವಾದರೆ ಸ್ವಲ್ಪ ಜ್ಞಾನ, ಹೆಚ್ಚು ವಸ್ತುಗಳಿದ್ದರೆ ಹೆಚ್ಚಿನ ಜ್ಞಾನ. ಇಡೀ ಜಗತ್ತು ಮಾಡಬೇಕಾದರೆ ಇಡೀ ಜಗತ್ತಿನ ಜ್ಞಾನ. మరి ಸರ್ವಜ್ಞ ಅಂದರೆ ಅರ್ಥವೇನು? ಸರ್ವಜ್ಞ ಅಂದರೆ ಇಡೀ ಜಗತ್ತು ಎಂದು ಅರ್ಥ, ಅಷ್ಟೇ ಅಲ್ಲವೇ? ಸರ್ವ ಜಗತ್ತನ್ನು ಮಾಡಲಿಕ್ಕೆ ಸರ್ವಜ್ಞ ಆಗಬೇಕು. ಒಂದು ವಸ್ತು ಮಾಡಲಿಕ್ಕೆ ಒಂದು ಜ್ಞಾನ ಬೇಕು. ನಮಗೆಷ್ಟು ಜ್ಞಾನ ಇದೆ? ನಾವು ಎಷ್ಟು ವಸ್ತುಗಳನ್ನು ತಯಾರು ಮಾಡ್ತೀವಿ ಹೇಳಿ? ಒಂದು ವಸ್ತುವನ್ನು ಸೃಷ್ಟಿ ಬಂದಿದ್ದೀವ? ಬರ್ತದ ನಮಗೆ? ಎಷ್ಟು ವಸ್ತುವನ್ನು ತಯಾರು ಮಾಡಿ? ಒಂದು ವಸ್ತು ಸೃಷ್ಟಿಸೋಕ್ಕಾಗಲ್ಲ. ಅಲ್ಲಿ ಮೊದಲೇ ಇರುವುದನ್ನು ರೂಪ ಬದಲಾಯಿಸ್ತೀವಿ ಅಷ್ಟೇ. ಅಲ್ಲಿದ್ದರೆ ತೊಗೊಂಡು ಬಂದು ಅದು ಇಂದು ಸೇರಿಸಿ ಇನ್ನೊಂದು ಮಾಡಿ ಕಾಂಬಿನೇಷನ್ ಮಾಡಿ ಇನ್ನೊಂದು ರೂಪ ಮಾಡುವುದೇ, ರೂಪ ಬದಲಾಯಿಸುವುದೇ ಹೊರತು ಇಲ್ಲದ ವಸ್ತುವನ್ನು ಸೃಷ್ಟಿ ಮಾಡ್ತೀವ? ಯಾರಿಗೂ ಇಲ್ಲ. ಪ್ರಪಂಚದಲ್ಲಿ ಪಂಚಭೂತಗಳಿವೆ. ಅದಕ್ಕೋಸ್ಕರ ಹೇಳ್ತಾರೆ ಭೂಮಿಯನ್ನು ಅಗೆದರೆ ಏನೇನೋ ಲೋಹಗಳು, ಏನೇನೋ ಮೆಟಲ್ಗಳು, ಎಲ್ಲ ಚಿನ್ನಗಳು ಭೂಮಿಯಲ್ಲೇ ಸಿಗ್ತವೆ, ನೀರಿನಲ್ಲಿ ಸಿಗ್ತವೆ, ವಾಯುವಿನಲ್ಲಿ ಸಿಗ್ತವೆ. ಅದೆಲ್ಲ ಪಂಚಭೂತಗಳಲ್ಲಿ ಇದ್ದ ವಸ್ತುವನ್ನು ಪಂಚಭೂತಗಳು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಪಂಚಭೂತಗಳನ್ನು ಸೃಷ್ಟಿ ಮಾಡ್ತೀರಾ ನೀವು? ಮಣ್ಣಿನಲ್ಲಿ ಇಷ್ಟು ಸ್ವಲ್ಪ 1 ಸ್ಪೂನ್ ಮಣ್ಣಾದರೂ ಮಾಡಬಹುದಾ? 1 ಚಮಚ ಮಣ್ಣಾದರೂ ಮಾಡೋಕ್ಕಾಗಲ್ಲ. ಅದು ಇದ್ದ ಮಣ್ಣನ್ನು ಅಲ್ಲಿಂದ ಅಲ್ಲಿಗೆ ತರುವುದು, ಇನ್ನೊಂದು ವಸ್ತುವಾಗಿ ಬದಲಾಯಿಸುವುದಷ್ಟೇ. ಒಂದು ರೂಪವು ಇನ್ನೊಂದು ಬದಲಾಯಿಸ್ತೀವಿ ಹೊರತು ಆ ಬದಲಾಯಿಸುವುದಕ್ಕೆಯೂ ಪ್ರಾಕೃತಿಕ ನಿಯಮಗಳನ್ನು ಬಳಸಿಕೊಂಡೇ ಮಾಡ್ತೀವಿ. ಪ್ರಕೃತಿ ನಿಯಮಗಳನ್ನು ಮಾಡ್ತೀವ? ಬೆಂಕಿಗೆ ಬಿಸಿ ನಾವು ಕೊಡ್ತೀವ? ನೀರಿಗೆ ಹರಿಯುವ ಶಕ್ತಿ ನಾವು ಕೊಡ್ತೀವ? ನಿರುಗುತ್ತಾನೇ ಇದೆ, ಪ್ರಕೃತಿಯಲ್ಲೇ ಇದೆ. ಪ್ರಕೃತಿಯನ್ನು ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ. ಪ್ರಕೃತಿಯನ್ನು ಒಂದು ರೂಪ ಇನ್ನೊಂದು ಬದಲಾಯಿಸ್ಕೊಳ್ತೀವಿ, ಬಳಸ್ಕೊಳ್ತೀವಿ ಅಷ್ಟೇ. ಅದನ್ನು ಬಳಸುವುದೇ ಹೊರತು ಅದನ್ನು ಏನು ಬದಲಾಯಿಸೋಕ್ಕಾಗ್ತದೆ? ಹೊಸ ಸೃಷ್ಟಿ ಮಾಡೋಕ್ಕಾಗ್ತದೆ? మరి ಸೈಂಟಿಸ್ಟ್ ಇಷ್ಟುಗಳಿದ್ದಾರಲ್ಲ, ಒಬ್ಬ ಮನುಷ್ಯನನ್ನು ಮಾಡ್ತಾರೆ, ಒಂದು ರೋಬೋ ಮಾಡಿದ್ದಾರೆ. ಆ ರೋಬೋ ಮತ್ತೆ ನಾವು ಒತ್ತಿದ್ದರೆ ನಾವು ಮಾಡಿದ್ದರೆ ಆಗಬೇಕೇ ಹೊರತು ತಾನು ಮಾಡೋಕ್ಕಾಗಲ್ಲ. ಎಷ್ಟು ಹೇಳಿದ್ದೀವೋ ಅಷ್ಟೇ ಮಾಡ್ತದೆ. ಅದು ತಪ್ಪು ಹೇಳಿದರೆ ತಪ್ಪೇ ಮಾಡ್ತದೆ ಅಲ್ಲವೇ? ನಮ್ಮ ಕಂಪ್ಯೂಟ್ರ್ ಹಾಗೆ. ಕಂಪ್ಯೂಟ್ರ್ ಏನೇನೋ ಹೇಳ್ತದೆ, ಕೆಲವೊಮ್ಮೆ ಅಂತದೆ ಏನಪ್ಪ ಹೀಗೆ ಹೇಳ್ತದೆ. ಅವರು ಹೇಳಿದರೆ ಸ್ವಾಮೀಜಿ ಅದು ಮನುಷ್ಯ ತಿಳ್ಕೊಳ್ಳಬೇಡ, ಅದು ಹಾಗೆ ಹೇಳಿದಾಗ ನಾವು ಏನು ಹೇಳಿದ್ವೋ ಅದೇ ಹೇಳ್ತದೆ. ತಪ್ಪು ಹೇಳಿದರೆ ತಪ್ಪೇ ಹೇಳಿಬಿಡ್ತದೆ. ಇದೇನಕ್ಕೆ ತಪ್ಪು ಹೇಳಿದ್ದೀವಿ ಅಂದರೆ ಅದಕ್ಕೇನು ಗೊತ್ತೇ ಆಗಲ್ಲ. ಅದು ತಪ್ಪೇ ಕರೆಕ್ಟ್ ಅದು ಗೊತ್ತಿಲ್ಲ, ತಪ್ಪೇನೂ ಅದು ಗೊತ್ತಿಲ್ಲ. ಮನುಷ್ಯನೇ ಮಾಡಬೇಕೆ ಹೊರತು ಅದಕ್ಕೆ ಏನು ತಿಳುವಳಿಕೆ ಇದೆ? ಇಲ್ಲ. ಆದ್ದರಿಂದ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ಅದೆಲ್ಲ ಪ್ರಕೃತಿಯಿಂದ ಬರಬೇಕೇ ಹೊರತು, ಅಂದರೆ ಈಶ್ವರನಿಂದ ಬರಬೇಕು. ಹಾಗೆ ಆಯ್ತು ಬಿಡಿ. ಆದರೆ ಸರ್ವ ಜಗತ್ತನ್ನು ಸೃಷ್ಟಿ ಮಾಡಬೇಕಂದ್ರೆ ಸರ್ವಜ್ಞ ಆಗಬೇಕು. ಒಂದು ವಸ್ತುವನ್ನು ತಯಾರು ಮಾಡುವುದಕ್ಕೆ ಅದಕ್ಕೆ ಬೇಕಾಗಿರುವ ಶಕ್ತಿ ಇದ್ದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕೆ ಸರ್ವಶಕ್ತಿ ಬೇಕು. ಸರ್ವಜ್ಞ ಆಗಬೇಕು, ಸರ್ವಶಕ್ತಿ ಆಗಬೇಕು, ಇದೆಲ್ಲ ಅದರಲ್ಲಿ ಇದೆಲ್ಲ ನಿನ್ನೆ ಹೇಳಿದ್ದೇವೆ. ನಿನ್ನೆನೋ ಮೊನ್ನೆಯ ವಿಷಯದಲ್ಲಿ ಇಲ್ಲಿ ಒಂದು ವಿಷಯ ಹೆಚ್ಚು ಹೇಳ್ತಾ ಇದ್ದಾರೆ. ಸರ್ವಜ್ಞತಾ ಹೇಗೆ?
ಪರಮಾತ್ಮಗೆ ಸರ್ವಜ್ಞತೆ ಇದೆ ಎನ್ನುವುದು ಸಿದ್ಧಪಡಿಸುವುದಕ್ಕೆ ಹೋದರು ವ್ಯಾಖ್ಯಾನಕಾರರು. ಪರಮಾತ್ಮ ಸರ್ವಜ್ಞ ಆಗಬೇಕು. ನೋಡಿ, ಅವನು ಒಂದು ಏನೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಅದರಲ್ಲಿ ಟೆಕ್ನಿಷಿಯನ್ ಬೇಕು, ಕೆಲಸ ಮಾಡುವವನು ಬೇಕು. ಒಂದು ಉತ್ಪತ್ತಿ ಸಂಸ್ಥೆ ಇದೆ, ಒಂದು ಕೈಗಾರಿಕೆ ಸಂಸ್ಥೆ ಇದೆ, ಉತ್ಪತ್ತಿ ಸಂಸ್ಥೆ. ಅದಕ್ಕೆ ಒಂದು ಟೆಕ್ನಿಷಿಯನ್ ಬೇಕು ಎಂದು ಹೇಳ್ತಾರೆ. ಅವನಿಗೆ ಪರೀಕ್ಷೆ ಮಾಡ್ತಾರೆ, ನೀವು ಎಲ್ಲಿ ಟ್ರೈನಿಂಗ್ ಪಡ್ಕೊಂಡಿದ್ದಿ, ಈ ವಸ್ತುವನ್ನು ನೀವು ಮಾಡಲಾಗುತ್ತದಾ, ನಿನ್ನಿಂದ ಮಾಡಲು ಬರುತ್ತದಾ ನಿನಗೆ, ಅಲ್ಲವೇ? ಅದು ಅವನಿಗೆ ಪರೀಕ್ಷೆ ಮಾಡಿ ನೋಡಿ ಒಂದು ವಸ್ತು ಕೊಟ್ಟು ಮಾಡಿದ್ದರೆ ಕೆಲವು ಪ್ರಶ್ನೆಗಳು ಮಾಡ್ತಾರೆ, ಇದು ಹೇಗೆ ಎಂದು, ಇದು ಹೀಗೆ ಇದನ್ನು ಸೇರಿಸಬೇಕು, ಇದಾಗಬೇಕನ್ನ ಇವನಿಗೆ ಗೊತ್ತು ಎಂದು ಕೆಲಸ ಕೊಡ್ತಾರೆ. ಅದು ಗೊತ್ತಿಲ್ಲದಿದ್ದರೆ ಹೇಗೆ? ಹಾಗೆ ಪರಮಾತ್ಮಕ್ಕೆ ಜಗತ್ತು ಮಾಡುವುದಕ್ಕೆ ಸರ್ವಜ್ಞತಾ ಬೇಕು, ಸರ್ವಶಕ್ತಿಮತ್ವ ಬೇಕು. ಇದು ಇಟ್ಟುಕೊಂಡು ಲೌಕಿಕ ದೃಷ್ಟಾಂತ ಬಲದಿಂದ ವ್ಯಾಖ್ಯಾನಕಾರರು ಏನು ಮಾಡಿದ್ದಾರೆಂದರೆ, ಈಶ್ವರನಿಗೆ ಸರ್ವಜ್ಞತೆ ಹೇಗಿದೆ ಮೊದಲು ಸಿದ್ಧಪಡಿಸಬೇಕು. ಸರ್ವಜ್ಞತಾ ಹೇಗೆ? ಸರ್ವಶಕ್ತಿ ಬೇಕಲ್ಲವೇ? ಸರ್ವಜ್ಞ, ಸರ್ವಶಕ್ತಿ, ಸರ್ವಜ್ಞ ಆಗಬೇಕು, ಸರ್ವಶಕ್ತಿಮಾನ್, ಸರ್ವಶಕ್ತಿಮಂತನಾಗಬೇಕು, ಸರ್ವಜ್ಞನೂ ಆಗಬೇಕು. ಅದಕ್ಕೆ ಸಲಕರಣೆಗಳು ಬೇಕು, ಕ್ರಿಯೆ ಮಾಡಬೇಕು. ಕ್ರಿಯೆ ಮಾಡುವುದಕ್ಕೆ ಅವರಿಗೆ ಕೈಕಾಲಿದೆಯಾ? ಕೈಕಾಲಿಲ್ಲದಿದ್ದರೆ ಕ್ರಿಯೆ ಏನು ಮಾಡ್ತಾನೆ? ಕ್ರಿಯೆ ಮಾಡಲಾಗುತ್ತದೆ? ಕೈಕಾಲಿಲ್ಲ. ಪರಮಾತ್ಮಕ್ಕೆ ಸೃಷ್ಟಿ ಮಾಡುವಕ್ಕೆ ಮುಂಚೆ ತಾನೊಬ್ಬನೇ ಇದ್ದಾನೆ, ಸರ್ವವ್ಯಾಪಕ, ಆಕಾಶ ಹಾಗೆ ನಿರಾಕಾರ. ಅವನಿಗೆ ಕೈಕಾಲೇ ಇಲ್ಲ, ಸೃಷ್ಟಿ ಹೇಗೆ ಮಾಡ್ತಾನೆ? ಪ್ರಶ್ನೆ ಬರ್ತದೆ. ಆದ್ದರಿಂದ ಕ್ರಿಯೆ ಮಾಡಬೇಕು, ಇದಕ್ಕೆ ಪದಾರ್ಥ ಬೇಕು, ಮೆಟೀರಿಯಲ್, ಕಚ್ಚಾ ಪದಾರ್ಥ ಬೇಕು, ವಸ್ತುವನ್ನು ತಯಾರು ಮಾಡಿ. ಇವೆಲ್ಲ ಎಲ್ಲಿಂದ ಬಂತು? ವೇದಾಂತ ಹೇಳ್ತದೆ, ಇದೆಲ್ಲವೂ ಲೌಕಿಕ ಪದಾರ್ಥವನ್ನು ಸೃಷ್ಟಿ ಮಾಡಲಿಕ್ಕೆ ಎಷ್ಟೆಷ್ಟು ವಸ್ತುಗಳು, ಎಷ್ಟೆಷ್ಟು ಜ್ಞಾನ, ಕ್ರಿಯಾಶಕ್ತಿ ಏನೇನು ಬೇಕೋ ಅದೆಲ್ಲ ಒಂದೇ ಪರಮಾತ್ಮ ಅಷ್ಟೇ. ಏಕೆಂದರೆ ಪರಮಾತ್ಮನಲ್ಲಿ ಇವೆಲ್ಲ ಗುಣಗಳಿವೆಯಾ? ಪ್ರಶ್ನೆ. ಒಂದೊಂದು ವಸ್ತು ತಯಾರು ಮಾಡುವುದಕ್ಕೆ ಒಂದು ಇಂಜಿನಿಯರು, ಒಂದು ಟೆಕ್ನಿಷಿಯನ್ಗೆ ಇಷ್ಟೆಲ್ಲ ಜ್ಞಾನಗಳು, ಶಕ್ತಿಗಳು, ಕ್ರಿಯೆಗಳೆಲ್ಲ ಇವೆಯಾ? ಪರೀಕ್ಷೆ ಮಾಡಿ, ಇಂಟರ್ವ್ಯೂ ಮಾಡಿ, ಪರೀಕ್ಷೆ ಮಾಡಿ ತಗೊಳ್ತಾರೆ, ಅವನನ್ನು ರಿಕ್ರೂಟ್ ಮಾಡ್ಕೊಳ್ತಾರೆ. ಕುಂಬಾರನಿಗೆ ಇವೆಲ್ಲ ಇದ್ದರೆ ಅದು ಮಾಡ್ತಾನೆ, ಇಲ್ಲದ್ರೆ ಮಾಡೋಕ್ಕಾಗಲ್ಲ. మరి ಈಶ್ವರನಿಗೆ ಇವೆಲ್ಲ ಇವೆ ಎಂದು ಹೇಗೆ ಸಿದ್ಧಪಡಿಸುವುದು? ಪರಮಾತ್ಮ ನಿರ್ಗುಣ. ಇದಕ್ಕೆ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆಂದರೆ, ಮಾಯೋಪಾಧಿಕನಾಗ್ತಾನೆ ಪರಮಾತ್ಮ. ಮಾಯಾ ಎಂಬ ಶಕ್ತಿಯನ್ನಿಟ್ಟುಕೊಳ್ಳುವುದರಿಂದ, ಈ ಮಾಯಾ ಅಂದರೆ ಏನು? ಇಂದ್ರಜಾಲ ಅಂದರೆ ಗಾರಡಿಯವನಿಗೆ ಏನೇನೋ ಶಕ್ತಿ ಇರುತ್ತದೆ. ಅದು ನಮ್ಮ ಲೌಕಿಕ ಕಾರಣ ಹಾಗೆ ಊಹಿಸ್ಕೊಳ್ಳೋಕ್ಕಾಗಲ್ಲ. ಏನೋ ಒಂದು ಮಿಸ್ಟೀರಿಯಸ್, ವಿಚಿತ್ರವಾಗಿ ಊಹಿಸ್ಕೊಳ್ಳೋಕ್ಕಾಗದೆ ಒಂದು ಶಕ್ತಿ ಇರುತ್ತದೆ. ಇಂದ್ರಜಾಲಿಕನಿಗೆ ಶಕ್ತಿ ಹೇಗಿದೆ ಎಂದು ನಮ್ಗೆ ಅರ್ಥವಾಗ್ತದೆ. ಅದು ಏನೇನು ಹೀಗೆ ಮಾಡ್ತಾನೆ, ಕಣ್ಕಟ್ಟು ಮಾಡ್ತಾನೆ, ನಿಮಗೆ ಕಂಡು ಬರ್ತದೆ. ಹೇಗೆ ಮಾಡಿದ್ದೀಯಪ್ಪ ಅಂದರೆ ಅಷ್ಟೇ ಮಾಡಿದ್ದೆ ಅಂತ. ಅದು ಏನು ಗೊತ್ತೇ ಆಗಲ್ಲ, ಅರ್ಥವೇ ಆಗಲ್ಲ. ಎಷ್ಟು ಮಾಡಿದ್ದರೂ ಅರ್ಥವೇ ಆಗಲ್ಲ. ಹಾಗೆ ಪರಮಾತ್ಮನ ಮಾಯಾ ಅಂದ್ರೇನು? ಗಾರಡಿ ಮಾಡುವವನಿಗೇನು ಹೇಳ್ತಾರೆ? ಇಂದ್ರಜಾಲಿಕ. ಗಾರಡಿಗಾರ ಹೇಳ್ತಾರೆ? ಗಾರಡಿಗ ಆಯಿತು, ಗಾರಡಿಗ ಹೇಳ್ತಾರಲ್ಲ. ಪರಮಾತ್ಮ ಒಬ್ಬ ದೊಡ್ಡ ಗಾರಡಿಗ ಅಲ್ಲವೇ? ಸರ್ವಗಾರಡಿಗ. ಇವನೇನೋ ಸ್ವಲ್ಪ ಗಾರಡಿಗ, ಅವರು ಇಡೀ ಪ್ರಪಂಚದ ಗಾರಡಿಗ. ಈ ಗಾರಡಿಗನಿಗೆ ಹೇಗೆ ಮಾಡ್ತಾನೋ ಆ ಶಕ್ತಿ ನಮಗೂ ಗೊತ್ತಾಗಲ್ಲ. ಏನೋ ವಿಚಿತ್ರ ಶಕ್ತಿ ಇರುತ್ತದೆ, ವಿಚಿತ್ರ ಮಾಯಾಶಕ್ತಿ. ಮಾಯಾ ಅಂದರೆ ಅರ್ಥವೇನು? ಏನೋ ಶಕ್ತಿ ಇದೆ, ನಮಗೇನು ಅರ್ಥವಾಗಲ್ಲ. ನಮ್ಮ ಹತ್ತಿರ ಇಲ್ಲ, ಹೇಗಿದೆ ಗೊತ್ತಾಗಲ್ಲ. ನೋಡಿ, ನಮ್ಮ ಹತ್ತಿರ ಶಕ್ತಿ ಇಲ್ಲ, ಹೇಗಿದೆ ಗೊತ್ತಾಗಲ್ಲ. ಏನೋ ಇದೆ, ವಿಚಿತ್ರವಾಗಿದೆ, ನಮಗೇನು ಅರ್ಥವಾಗಲ್ಲ. ಮಿಸ್ಟೀರಿಯಸ್ ಅಂದರೆ ನಮಗೆ ಅರ್ಥವಾಗದಂತೆ ಏನೋ ಇದೆ, ಅದನ್ನು ಗಾರಡಿಗ ಎಂದು ಹೇಳಿದ್ದೀವಿ. ಈಶ್ವರನು ಹಾಗೆ ಗಾರಡಿಗ, ಮಾಯಾವಿ. ಪರಮಾತ್ಮ ಇಸ್ ಎ ಮಾಯಾವಿ, ಮಾಯಿಕ ಹೇಳು, ಮಾಯಾವಿ ಹೇಳು, ಏನಾದರೂ ಒಂದೇ. ಮಾಯಾವಿ ಅಂದರೆ ಏನೋ ಇದೆ. ಆದರೂ ಇದೆಲ್ಲವೂ ಅವನಲ್ಲಿ ಶಕ್ತಿ ಇದೆ ಎಂದು ಇಷ್ಟೇ ಹೇಳಿ, ಏಕೆಂದರೆ ಪರಮಾತ್ಮ ಅನಂತ ಆಗುವುದರಿಂದ ಅನಂತನಲ್ಲಿ ಎಲ್ಲವೂ ಇದೆ ಅಷ್ಟೇ. ಶ್ರುತಿ ನಾವು ಪ್ರತ್ಯಕ್ಷವಾಗಿ ಹೇಗೆ ಸಿದ್ಧಪಡಿಸುವುದು? ಸೃಷ್ಟಿಗೆ ಮುಂಚೆ ಹೇಗಿದೆ ಎಂದು ನಾವು ಹೋಗಿ ಪರೀಕ್ಷೆ ಮಾಡಬಹುದಾ? ನಾವು ಸೃಷ್ಟಿಗೆ ಮುಂಚೆ ನಾವೇ ಇರಲಿಲ್ಲ, ಹೋಗ್ತೀವಿ, ಹೇಗೆ ನೋಡಿ ಹೋಗ್ತೀವಿ? ಹೇಗೆ ನಾನು ಕರ್ಕೊಂಡು ಹೋಗ್ತೀನಿ, ಬಾ ತೋರಿಸ್ತೀನಿ ಅಂದರೆ ನೀವು ಇಬ್ಬರೂ ಇಲ್ಲ, ಯಾರೂ ಇಲ್ಲ. ಆ ಪರಮಾತ್ಮ ಒಬ್ಬನೇ ಇದ್ದ. ಪರಮಾತ್ಮ ಒಬ್ಬನಿರುವುದು ಈಗ ಸಿದ್ಧಪಡಿಸು ಅಂದರೆ ಪರಮಾತ್ಮ ಒಬ್ಬನಿಬ್ಬದು ನೀವು ಹೇಗೆ ನೋಡ್ತೀಯಪ್ಪ?
ನಾನು ಹುಟ್ಟುವಕ್ಕೆ ಮುಂಚೆ ಪರಮಾತ್ಮ ಒಬ್ಬನೇ ಇದ್ದ, ಅದನ್ನು ಈಗ ನನಗೆ ಸಿದ್ಧಪಡಿಸಬೇಕು. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ತೋರಿಸಿ, ನೀವು ಕರ್ಕೊಂಡು ಹೋದರೆ ಇಬ್ಬರಾಗಿಬಿಡ್ತಾರೆ. ಯಾರು ಇಲ್ಲದೇ ಇರುವ ಸಮಯ ತೋರಿಸಬೇಕು. ಹೇಗೆ ತೋರಿಸಿ? ಅದಾಗಲ್ಲ, ಅದು ಅಸಂಭವ ಅಲ್ಲ. ಆದರೆ ಇದು ಲೌಕಿಕ ದೃಷ್ಟಾಂತ ಬಲದಿಂದ ಪರಮಾತ್ಮ ಗಾರಡಿಗ, ಇಡೀ ಜಗತ್ತಿನ ಗಾರಡಿಗ. ಅವರಿಗೆ ಏನೋ ಶಕ್ತಿ ಸರ್ವಜ್ಞತಾ ಇದೆ. ವೇದಾಂತ ಹೇಳ್ತದೆ, ನಮ್ಮ ಇಂದ್ರಿಯ ಮನಸ್ಸುಗಳಿಗೆ ಅತೀತವಾಗಿದೆ, ಅವಸ್ಥಕ್ಕೆ ಅತೀತವಾಗಿರುವ ಸ್ವರೂಪ ಸುಷುಪ್ತಿ ಸ್ವರೂಪ ಇದೆಲ್ಲ. ಹಾಗೆ ಆ ಚೈತನ್ಯ ಆತ್ಮ ಅವನೇ ಎಲ್ಲ ಇದ್ದಾನೆ ಅಷ್ಟೇ, ಅವನೇ ಸರ್ವ. ಇಷ್ಟೇ ಹೇಳಿ ಬಿಟ್ಟು ಬಿಡ್ತದೆ ಹೊರತು, ಅಂದರೆ ಪರಮಾತ್ಮನಲ್ಲೇ ಎಲ್ಲ ಇದೆ, ಏನೇನು ಬೇಕೋ ಸೃಷ್ಟಿಗೆ ಅದೆಲ್ಲವೂ ಪರಮಾತ್ಮನೇ, ಇಷ್ಟು ಮಾತ್ರ ಹೇಳಿಬಿಡ್ತದೆ. ಇದು ಶಂಕರರ ಪ್ರಕ್ರಿಯೆ, ಸಚ್ಚಿದಾನಂದ ಸ್ವಾಮಿಯ. ಈಗ ಇವರೇನು ಮಾಡ್ತಾರೆ ವ್ಯಾಖ್ಯಾನಕಾರರಂದರೆ, ಅಲ್ಲ ಎಲ್ಲವೂ ಪರಮಾತ್ಮ ಅಂದರೆ ಸಾಕಾಗಲ್ಲ, ಒಂದೊಂದು ಎತ್ತಿ ತೋರಿಸಬೇಕು. ಸರ್ವಜ್ಞ ಹೇಗೆ ನೀವು ತೋರಿಸಬೇಕು. ಅಂದರೆ ಅದು ಸರ್ವಜ್ಞ ಏಕೆ ಅಂದರೆ ಅವರೇನು ಹೇಳ್ತಾರೆ, ನಿರ್ಗುಣ ಬ್ರಹ್ಮ ಸೃಷ್ಟಿಕಾರಕನಲ್ಲ, ಗಾರಡಿಗ ಅಲ್ಲ, ಈ ಮಾಯಾವಿ ಇದ್ದಾನಲ್ಲ, ಮಾಯಾಶಕ್ತಿವಂತ, ಮಾಯಾಶಕ್ತಿ ಇರುವ ಈ ಗಾರಡಿಗ ಈಶ್ವರ ಇದ್ದಾನೆ. ಅವರು ನಿರ್ಗುಣ ಬ್ರಹ್ಮಕ್ಕಿಂತ ಕೆಳಮಟ್ಟ. ಸ್ವಲ್ಪ ಅವನಿಗೆ ಮಾಯಾ ಇರುತ್ತದೆ, ಗಾರಡಿ ಇರುತ್ತದೆ, ಶಕ್ತಿ ಇಂದ್ರಜಾಲ ಶಕ್ತಿ ಇರುತ್ತದೆ. ಅವನಿಗೆ ಇಡೀ ಜಗತ್ತನ್ನು ಮಾಡುವ ಜ್ಞಾನ ಇರುತ್ತದೆ, ಶಕ್ತಿ ಇರುತ್ತದೆ, ಕ್ರಿಯಾ ಇರುತ್ತದೆ. ಎಲ್ಲಿರುತ್ತದೆ ಅಂದರೆ ತೋರಿಸ್ತೀನಿ. ಹೇಗೆ ಗಾರಡಿಗನಿಗೆ ಹೇಗೆ ಸರ್ವಜ್ಞ ಆಗ್ತಾನೋ ಇವನೂ ಸರ್ವಜ್ಞ. ಗಾರಡಿಗನಿಗೆ ಗಾರಡಿ ಎಷ್ಟು ವಸ್ತು ಮಾಡುವ, ಎಷ್ಟು ವಸ್ತುಗಳನ್ನು ಸೃಷ್ಟಿ ಮಾಡಿಸಿ. ಎಲ್ಲ ಗಾರಡಿಗರು ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಲ್ಲ, ನೋಡಿದ್ದೀರಾ? ಆಯಾ ಗಾರಡಿಗನಿಗೆ ಆಯಾ ಶಕ್ತಿ, ಆಯಾ ಜ್ಞಾನವೇ ಇರುತ್ತದೆ. ಒಬ್ಬನು ಒಂದು ವಸ್ತು ತೋರಿಸ್ತಾನೆ, ಇನ್ನೊಂದು ತೋರಿಸೋಕ್ಕಾಗಲ್ಲ. ಏಕೆ ಅಂದರೆ ಆಗಲ್ಲ ಹೇಳ್ತಾನೆ, ಏಕೆ ಅಂದರೆ ಆಗಲ್ಲ ಹೇಳ್ತಾನೆ. ಇನ್ನೊಬ್ಬರು ಸ್ವಲ್ಪ ಬುದ್ಧಿವಂತ, ಅವನು ಕಲಿಯಲಿಲ್ಲ ಬಿಡು, ಅವನು ಕಲಿತಿದ್ದು ಅಷ್ಟೇ, ಅವರು ಯಾವುದು ಕಲಿತಿದ್ದನೋ ಅದೇ ತೋರಿಸ್ತಾನೆ. ಇನ್ನೊಬ್ಬ ಗಾರಡಿಗ ಇವನಿಗಿಂತ ಹೆಚ್ಚು ಕಲಿತಿದ್ದ, ಅವನು ತೋರಿಸ್ತಾನೆ ಅಲ್ಲವೇ? ಅಂದರೆ ಅವರು ಎಷ್ಟು ಜ್ಞಾನವೋ ಅಷ್ಟೇ ಮಾಡ್ತಾನೆ. ಬರೀ ಈಶ್ವರನಿಗೆ ಇಡೀ ಜಗತ್ತಿನ ಜ್ಞಾನ ಇದೋ ಇದೆ. ಇವನು ಹೇಳ್ತಾನೆ ಹೇಗೆ ಇದೆ ಸಿದ್ಧಪಡಿಸಬೇಕು. ಶಂಕರರ ಪ್ರಕ್ರಿಯೆಯಲ್ಲಿ ಸಚ್ಚಿದಾನಂದ ಸ್ವರೂಪ ಅದ್ವಿತೀಯ ಬ್ರಹ್ಮನಾಗಿದ್ದನಲ್ಲ, ಅದೇ ಸಾಕು. ಅವನಲ್ಲೇ ಇವೆಲ್ಲ ಇವೆ ಅಷ್ಟೇ. ಅದ್ವೈತ ಎಂದಾಗ ಎಲ್ಲವೂ ತಾನೇ ಆದಾಗ ಎಲ್ಲವೂ ತನ್ನಲ್ಲೇ ಇದೆ, ಬೇಕಾಗಿರುವ ಆ ಶಕ್ತಿ ತಾನೇ, ಎಲ್ಲವೂ ತಾನೇ, ಎಲ್ಲವೂ ತಾನೇ ಅಷ್ಟೇ. ಇನ್ನು ಈಗ ಬಿಡಿಯಾಗಿ ತೋರಿಸಬೇಕಾಗಲ್ಲ. ಇವರು ಹೇಳ್ತಾರೆ ಬಿಡಿಯಾಗಿ ಒಂದೊಂದು ಸಿದ್ಧಪಡಿಸಬೇಕು. ಇದು ಪ್ರಕ್ರಿಯೆ ವ್ಯತ್ಯಾಸ. ಸ್ವಾಮೀಜಿದು ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಶಂಕರ ಅಂದರೆ, ವ್ಯಾಖ್ಯಾನಕಾರರು ಏನು ಪ್ರಯತ್ನ ಮಾಡಿದ್ದರೋ ಅದು ಶಂಕರರ ಪ್ರಕ್ರಿಯೆಯಲ್ಲಿ ಇಲ್ಲ. ಸರ್ವಜ್ಞತ ಹೇಗೆ ಸಿದ್ಧಪಡಿಸಬೇಕು ಹೇಳ್ರಿ. ಸರ್ವಜ್ಞ ಅಂದ್ರೇನು? ಚೈತನ್ಯ ಮಾತ್ರ ಅದ್ವೈತ ಪರಮಾತ್ಮ, ಅದ್ವಿತೀಯ ಬ್ರಹ್ಮ ಅಂದರೆ ಸುಷುಪ್ತಿ. ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಚೈತನ್ಯ ಮಾತ್ರ ಇದೆ, ತನಗಿಂತ ಎರಡನೇದೇ ಇಲ್ಲ. ಅವನು ಸರ್ವಜ್ಞ ಎಂದು ಹೇಳಬಹುದಾ? ಸರ್ವಜ್ಞ ಅಂದರೆ ಎಲ್ಲವೂ ತಿಳಿದವನು. ಎಲ್ಲ ಇಲ್ಲವೇ ಇಲ್ಲ, ತಿಳಿದವನು ಹೇಗಾಗ್ತಾನೆ? ಅವನಿಗೆ ಈ ಎಲ್ಲ ಗೊತ್ತು ಅಂದರೆ ಏನು? ಇಲ್ಲಿರುವ ಪುಸ್ತಕ ಎಲ್ಲ ಓದಿದ್ದಾನೆ ಅಂದರೆ ಪುಸ್ತಕವೇ ಇಲ್ಲ, ಹೇಗೆ ಓದಿದ್ದಾನೆ? ಹೇಗೆ ಗೊತ್ತು? ಜಗತ್ತಿದ್ದರೆ ಅಲ್ಲವೇ ಜಗತ್ತೆಲ್ಲ ತಿಳ್ಕೊಂಡ ಎಂದು ಹೇಳು. ಜಗತ್ತೇ ಇಲ್ಲ, ಅದ್ವಿತೀಯ ಬ್ರಹ್ಮ. ಅದ್ವಿತೀಯ ಬ್ರಹ್ಮ ಸರ್ವಜ್ಞ ಹೇಗಾಗ್ತಾನೆ? ಇದು ವ್ಯಾಖ್ಯಾನಕಾರರ ಪ್ರಶ್ನೆ. ಅದಕ್ಕೋಸ್ಕರ ಅದ್ವಿತೀಯ ಬ್ರಹ್ಮ ಸರ್ವಜ್ಞ ಆಗಲ್ಲ, ಸಗುಣ ಬ್ರಹ್ಮ, ಈಶ್ವರ ಎಂದು ಬೇರೆ ಹೆಸರಿಟ್ಟು ಆ ನಿರ್ಗುಣ ಬ್ರಹ್ಮಕ್ಕಿಂತ ಕೆಳಮಟ್ಟದ್ದು ಮಾಯಾ ಸಮೇತನಾಗುವುದರಿಂದ ಅವರಿಗೆ ಸರ್ವಜ್ಞತೆ ಬರುತ್ತದೆ ಹೇಳ್ತಾರೆ. ಚೈತನ್ಯ ಸ್ವರೂಪ ಪರಮಾತ್ಮ, ಅರಿವಿನ ಸ್ವರೂಪ ಪರಮಾತ್ಮನಿಗೆ ಸರ್ವಜ್ಞ ಹೇಗೆ ಬರುತ್ತದೆ? ಸರ್ವಜ್ಞತ್ವವು ಹೇಗೆ ಬರುತ್ತದೆ ಅಂದರೆ ಅವರೇನು ಹೇಳ್ತಾರೆ, ಎಲ್ಲವೂ ತಿಳ್ಕೊಳ್ತಾನೆ. ಪರಮಾತ್ಮನಿಗೆ ಎಲ್ಲವೂ ಗೊತ್ತಾ? ಎಲ್ಲ ಗೊತ್ತು. ಹೇಗೆ ಗೊತ್ತು? ಗೊತ್ತು ಅಂದರೆ ಎರಡೇ ಎರಡು. ಒಂದು ಅಂತಃಕರಣ ವೃತ್ತಿ ಅಥವಾ ಚೈತನ್ಯ. ಚೈತನ್ಯಕ್ಕೆ ಜಗತ್ತೇ ಇಲ್ಲ, ಅದರಿಂದ ಎಲ್ಲ ಗೊತ್ತು ಎಂದು ಹೇಗೆ ಹೇಳುವುದು? ಚೈತನ್ಯಕ್ಕೆ ವೃತ್ತಿಯೇ ಇಲ್ಲ. ಸುಷುಪ್ತಿಯಲ್ಲಿ ಜಾಗೃತ ಪ್ರಪಂಚ ಗೊತ್ತಾ? ಸುಷುಪ್ತಿಗೆ ಜಾಗೃತ ಪ್ರಪಂಚ ಗೊತ್ತಿಲ್ಲ. ಏಕೆ? ಜಾಗೃತ ಪ್ರಪಂಚ ತಾನೇ ಆಗಿಬಿಟ್ಟ, ಮುಳುಗಿ ಹೋಯಿತು. ಮತ್ತು ಗೊತ್ತಾಗುವುದು ಹೇಗೆ? ಗೊತ್ತಾಗುವುದಕ್ಕೆ ಅದೇ ಇಲ್ಲ ಅಲ್ಲವೇ?
ಈಗ ತಿಳ್ಕೊಳ್ಳೋಣ ಅಂದರೆ ಒಂದೊಂದು ಪ್ರತ್ಯಯದಿಂದ ತಿಳ್ಕೊಳ್ತೀವಿ ಹೊರತು ಒಟ್ಟು ಜಗತ್ತನ್ನು ಯಾರಿಂದಾದರೂ ತಿಳ್ಕೊಳ್ಳೋಕ್ಕಾಗ್ತದೆ? ವೃತ್ತಿಯಿಂದ. ವೃತ್ತಿ, ಇಡೀ ಪ್ರಪಂಚವನ್ನು ತಿಳಿಯುವ ವೃತ್ತಿ ಇದೆಯಾ? ಯಾರಿಗಾದರೂ ಆಗುತ್ತದೆ? ಅವರೇನು ಹೇಳ್ತಾರೆ, ಈಶ್ವರನಿಗೆ ಒಂದು ಮಾಯಾವೃತ್ತಿ ಇರುತ್ತದೆ. ಮೊದಲೇ ಅಂದ್ಕೊಂಡೆ ನಾನು ಇದೆಲ್ಲ ತುಂಬ ಸೂಕ್ಷ್ಮ ಹೇಳೋದಾ, ಇಷ್ಟೆಲ್ಲ ಕಾಂಪ್ಲಿಕೇಟ್, ನಿಮ್ಗೆ ಅರ್ಥವಾಗ್ತದೆ, ಬೋರ್ ಆಗುತ್ತದೆ ಕೇಳುತ್ತೀನಿ ಅಂದರೆ ಹೇಳ್ತೀನಿ. ಇದೆಲ್ಲ ನಾವು ಮೊದಲು ಕೇಳಿದ್ದೇವೆ. ನಾನು ಮೂಲವಿದ್ಯಾವಾದಿ ಇರುವಾಗ ಇದೆಲ್ಲ ನಾನೇ ಹೇಳ್ತಿದ್ದೆ. ಅದಕ್ಕೋಸ್ಕರ ಗೊತ್ತು ಈ ಸೂಕ್ಷ್ಮ ಎಲ್ಲ ಅವರಿಗೆ ಏನು ಹೇಳ್ತಾರೆ ಅನ್ನೋ. ಆಯಿತು, ಅವರು ಸರ್ವಜ್ಞತ ಎನ್ನುವುದು, ಶಂಕರರು ಹೇಳಿನ ಸರ್ವಜ್ಞತೆ ಏನಂದರೆ ಚೈತನ್ಯ ಮಾತ್ರವೇ ಸರ್ವಜ್ಞ. ಇವರು ಹೇಳ್ತಾರೆ ಅಲ್ಲ, ವೃತ್ತಿರೂಪದಿಂದ ಸರ್ವಜ್ಞ. ಇದು ವ್ಯತ್ಯಾಸ. ವೃತ್ತಿರೂಪದಿಂದ ಸರ್ವಜ್ಞ ಅದು ಈಶ್ವರ ಆಗುತ್ತಾನೆ, ಸಗುಣ ಬ್ರಹ್ಮ ಆಗುತ್ತಾನೆ, ಅದ್ವಿತೀಯ ನಿರ್ಗುಣ ಬ್ರಹ್ಮ ಅಲ್ಲ. ಅದ್ವಿತೀಯ ನಿರ್ಗುಣ ಬ್ರಹ್ಮ ಕೇವಲ ಚೈತನ್ಯ, ಅವರು ಸರ್ವಜ್ಞ ಆಗಲ್ಲ. ಇದು ಅವರ ಪ್ರಕ್ರಿಯೆ. ಶಂಕರರು ಹೇಳುವುದೇನೆಂದರೆ ಚೈತನ್ಯವೇ ಸರ್ವಜ್ಞ, ಇನ್ನೇನು. ಎಲ್ಲವೂ ಅರಿವಾಗಿದ್ದರೆ ಅದಕ್ಕಿಂತ ಹೆಚ್ಚೇನು? ಎಲ್ಲವೂ ಅರಿವಿನ ಸ್ವರೂಪವೇ ಆಗಿದ್ದರೆ ಅದಕ್ಕಿಂತ ಹೆಚ್ಚೇನು? ಈಗ ನೋಡಿ, ಯಸ್ಯ ಹಿ ಸರ್ವ ವಿಷಯಾವಭಾಸನ ಕ್ಷಮಂ ಜ್ಞಾನಂ ನಿತ್ಯಮಸ್ತಿ ಸೊ ಅಸರ್ವಜ್ಞ ಇದು ವಿಪ್ರತಿಸಿದ್ಧಂ. ಅವನ ಸ್ವರೂಪವೇ ಅರಿವಾಗಿದ್ದರೆ ಅವನು ಸರ್ವಜ್ಞನಾಗಲ್ಲ ಎನ್ನುವುದು ಏನರ್ಥ? ಇದು ನೋಡಿ, ಈ ವಾಕ್ಯ ಸಣ್ಣ ವಾಕ್ಯದಿಂದಲೇ ಇದು ಸ್ವಾಮೀಜಿ ಪ್ರಕ್ರಿಯೆ, ಇದು ಶಂಕರ ಭಾಷ್ಯ ವಾಕ್ಯ. ಕೇವಲ ಅರಿವಿನ ಸ್ವರೂಪವೇ ಆಗಿದ್ದರೆ, ಕೇವಲ ಅರಿವಿನ ಸ್ವರೂಪ ಅದ್ವಿತೀಯ ಸಚ್ಚಿದಾನಂದ ಸ್ವರೂಪ ಬ್ರಹ್ಮ ಸರ್ವಜ್ಞ ಹೇಗೆ ಆಗುತ್ತಾನೆ ಎಂದು ಅವರ ಆಕ್ಷೇಪ ವ್ಯಾಖ್ಯಾನಕಾರರು. ಸ್ವಾಮೀಜಿ ಅಥವಾ ಭಾಷ್ಯಕಾರರು ಹೇಳ್ತಾರೆ, ಕೇವಲ ಅರಿವಿನ ಸ್ವರೂಪವೇ ಎಲ್ಲ ಅರಿವಿನವೇ, ಎಲ್ಲ ಅರಿವೇ ಅರಿವು, ಇನ್ನು ತನ್ನ ಅರಿವು ಬಿಟ್ಟು ಏನೂ ಇಲ್ಲ. ಅವನು ಸರ್ವಜ್ಞನಲ್ಲವಾ? ಎಲ್ಲವೂ ಅರಿವೇ ಆಗಿರುವವನಿಗೆ ಸರ್ವಜ್ಞನಲ್ಲ ಎಂದು ಹೇಳುವುದೇನು? ಎಲ್ಲವೂ ಅರಿವೇ. ಅರಿವನ್ನು ಬಿಟ್ಟು ಇನ್ನೇನಿದೆ? ಅರಿವಿನಕ್ಕಿಂತ ಹೆಚ್ಚು ಇನ್ನೇನಿದೆ? ಎಲ್ಲವೂ ಅರಿವೇ. ಸೂರ್ಯನಲ್ಲಿ ಕತ್ತಲೆ ಇರುತ್ತದೆ. ಸೂರ್ಯನಿಗೆ ಎಲ್ಲ ಗೊತ್ತಾ? ಎಲ್ಲ ಗೊತ್ತಾ ಅಂದರೆ ಎಲ್ಲ ಬೆಳಕೆ ಇರುತ್ತದೆ ಅಂದರೆ ಬೆಳಕೆ ಬೆಳಕು, ಅವನ ಸ್ವರೂಪವೇ ಬೆಳಕು. ಅವ್ರ ಕತ್ತಲೆಯಲ್ಲಿ ಅವ್ರ ಸ್ವರೂಪವೇ ಬೆಳಕು ಅಲ್ಲ, ಅವ್ರ ಕತ್ತಲೆ ಎಂದು ಪ್ರಸಕ್ತಿಯೇ ಇಲ್ಲ. ಸೂರ್ಯನ ಎದುರಾಗಿ ಯಾವ ವಸ್ತು ಬಂದರೂ ಎಲ್ಲ, ಯಾವ ಆಕಾರ ಯಾವ ವಸ್ತು ಬಂದರೂ ಎಲ್ಲವನ್ನು ಬೆಳಗಿಸ್ತಾನೆ ಅಷ್ಟೇ ಹೊರತು. ಅಂದರೆ ಸೂರ್ಯನಿಗೆ ಎಲ್ಲ ಗೊತ್ತಾ? ಎಲ್ಲ ಗೊತ್ತಾ ಅಂದರೆ ಬೆಳಕಿನ ಸ್ವರೂಪ ಅವನಿಗೆ ಗೊತ್ತಿಲ್ಲದರೆ ಯಾರಿಗೆ ಗೊತ್ತಿರುತ್ತೆ? ನೀವು ಯಾವುದು ಎಲ್ಲಿ ತಿಳ್ಕೊಂಡರೂ ಬೆಳಕಿನಿಂದಲೇ ತಿಳ್ಕೊಳ್ತೀರಿ. ನೀವು ಯಾವುದೇ ತಿಳ್ಕೋ, ಎಲ್ಲೇ ತಿಳ್ಕೋ, ಬೆಳಕಿನ ಮೂಲಕವೇ ಅಲ್ಲವೇ? ಆ ಅರಿವೇ ತಿಳಿಸುವುದರಿಂದ, ಅರಿವಿನಿಂದಲೇ ಗೊತ್ತಾಗುವುದರಿಂದ ಅರಿವೇ ಸರ್ವಜ್ಞ. ಈ ಅರ್ಥದಲ್ಲಿ ಅರಿವಿನ ಸ್ವರೂಪ ಪರಮಾತ್ಮನೇ ಸರ್ವಜ್ಞ ಎಂದು ಶಂಕರರ ಪ್ರಕ್ರಿಯೆ. ಸ್ವಾಮೀಜಿ ಅದೇ ಹೇಳ್ತಾರೆ. ವ್ಯಾಖ್ಯಾನಕಾರರು ಹೇಳ್ತಾರೆ, ಅರಿವಿನ ಸ್ವರೂಪದಿಂದ ಸರ್ವಜ್ಞ ಅಲ್ಲ, ವೃತ್ತಿಯಿಂದ ಸರ್ವಜ್ಞ ಬೇಕು. ವೃತ್ತಿಯಿಂದ ಸರ್ವಜ್ಞ ಹೇಗಾಗುತ್ತದೆ? ವೃತ್ತಿ ಒಟ್ಟು ಪ್ರಪಂಚವನ್ನು ತಿಳಿಯುವುದು. ಇಷ್ಟುವರೆಗೂ ಯಾರಾದರೂ ನೋಡಿದ್ದಾರಾ ಒಟ್ಟು ಪ್ರಪಂಚವನ್ನು? ಒಂದೊಂದು ತಿಳಿಯುವುದೇ ಆಗುತ್ತದೆ ಹೊರತು, ಜಾಗೃತ ಅವಸ್ಥಾ ಸ್ವಪ್ನಾವಸ್ಥದಲ್ಲಿ ಒಂದೊಂದು ತಿಳಿಯುವುದೇ ಹೊರತು ಒಟ್ಟು ಪ್ರಪಂಚವನ್ನು ಹೇಗೆ ತಿಳಿಯೋಕ್ಕಾಗ್ತದೆ? ಒಟ್ಟು ಪ್ರಪಂಚವನ್ನು ತಿಳಿಯುವುದಂದರೆ ಅರ್ಥವೇನು? ನಾವು ಒಂದೊಂದು ವೃತ್ತಿ ಆದರೆ ಆ ವಸ್ತು ಗೊತ್ತಾಗ್ತದೆ. ಪುಸ್ತಕ ವೃತ್ತಿ ಆದರೆ ಪುಸ್ತಕ ಗೊತ್ತಾಗ್ತದೆ. ಮರ ವೃತ್ತಿ, ಗೋಡ ವೃತ್ತಿ, ಕುರ್ಚಿ ವೃತ್ತಿ, ಮನುಷ್ಯ ವೃತ್ತಿ, ಯಾವ ವೃತ್ತಿ ಆಗ್ತದೆ ಗೊತ್ತಾಗ್ತದೆ. ಒಟ್ಟು ಪ್ರಪಂಚಕ್ಕೆ ವೃತ್ತಿ ಮಾಡು. ನೋಡಿ, ನೀವು ಇಲ್ಲಿ ರೂಮ್ಗೆ ನಿಮಗೆ ಅರ್ಥವಾಗುವಷ್ಟೇ ಹೇಳ್ತೀವಿ. ನೀವು ರೂಮ್ಗೆ ಬಂದು ಹಾಲ್ನಲ್ಲಿ ಹೆಜ್ಜೆ ಇಟ್ಟಿದ್ದೀರಿ, ಮೊದಲನೇ ಹೆಜ್ಜೆ ಇಲ್ಲ, ಇಡೀ ಹಾಲೆಲ್ಲ ನೋಡು ಅಂದರೆ ಹೇಗೆ ನೋಡ್ತೀರಿ? ಒಟ್ಟು ಹಾಲು ಒಂದೇ ಥಾಟ್ನಲ್ಲಿ ನೋಡ್ತೀರಾ, ಒಂದೇ ವೃತ್ತಿಯಿಂದ ಗೊತ್ತಾಗ್ತದೆ. ಒಂದೊಂದು ಅಂದರೆ ಮನಸ್ಸಿನಲ್ಲಿ ಒಂದು ಕುರ್ಚಿ ಮೇಲೆ ಇತ್ತು ಒಂದೊಂದು ಮನುಷ್ಯ ಹಾಗೆ ಮನಸ್ಸನ್ನು ಸರ್ವೆ ಮಾಡ್ತಾ ಬರುತ್ತದೆ ಅಲ್ಲವೇ? ಕಣ್ಣಿನ ದೃಷ್ಟಿ ಒಂದನಿಂದ ಇನ್ನೊಂದು ನೋಡಿ ಎಲ್ಲ ನೋಡಿದೆ ಎಂದು ಹೇಳ್ತೀರಾ? ಅಥವಾ ಒಂದೇ ನೋಟ ಅಂದರೆ ಒಂದು ಥಾಟ್ನಲ್ಲೇ ಉಳಿಯ ಹಾಲು ಗೊತ್ತಾಗ್ತದೆ? ಎಲ್ಲ ಮನುಷ್ಯರು ಗೊತ್ತಾಗ್ತಾರೆ? ಒಂದು ಪುಸ್ತಕ ಕೊಟ್ಟರೆ ಒಂದೊಂದು ಪೇಜಿ ತಿರುಗಿಸಿ ನೋಡ್ತಿರೋ ಅಥವಾ ಆಲ್ ಪುಸ್ತಕ ತಿರುಗಿಸದೆ ಒಟ್ಟು ಪುಸ್ತಕ ನೋಡಿಬಿಡ್ತಿರೋ? ಆಗುತ್ತದೆ? ಹಾಗೆ ಆಗುತ್ತದೆ. ವೃತ್ತಿಯಿಂದ ತಿಳ್ಕೊಳ್ಳಬೇಕಾದರೆ ಒಂದೊಂದು ವೃತ್ತಿ ಆಗಬೇಕಾ, ಒಟ್ಟು ವೃತ್ತಿ ಆಗಬೇಕಾ? ಒಟ್ಟು ವೃತ್ತಿಯಿಂದ ತಿಳಿಯುವುದು ಹೇಗೆ? ಒಟ್ಟು ವೃತ್ತಿ ಅಂದರೆ ಸಾಮಾನ್ಯ ವೃತ್ತಿ. ಸಾಮಾನ್ಯ ವೃತ್ತಿಯಲ್ಲಿ ಡೀಟೇಲ್ ಬರಲ್ಲ.
ನೀವು ಹಾಲ್ನಿಂದ ಬಂದಪ್ಪ, ನೀವು ಒಬ್ಬನೊಬ್ಬನು ಒಂದೊಂದು ನೋಡಬೇಡ, ಒಟ್ಟಿಗೆ ನೋಡುವ. ಒಟ್ಟಿಗೆ ನೋಡಿದರೆ ಪಕ್ಕಕ್ಕೆ ಬಂದು ಇನ್ನೂ ಸ್ವಲ್ಪ ಹಿಂದಿಗೆ ಹೋಗಿ ಒಟ್ಟು ನೋಡಿದರೆ ಮೇಲೆ ಮೇಲೆ ಕಂಡು ಬರ್ತದೆ ಹೊರತು ಡೀಟೇಲ್ ಕಂಡು ಬರಲ್ಲ ಅಲ್ಲವೇ? ನೀವು ಒಟ್ಟು ನೋಡುವಕ್ಕೆ ಹೋದರೆ ಸಾಮಾನ್ಯ ಜ್ಞಾನ. ಇದನ್ನೇ ಸಾಮಾನ್ಯ ಜ್ಞಾನ, ಎ ಜನರಲ್ ಪರ್ಸೆಪ್ಷನ್, ನಾಟ್ ಎ ಡೀಟೇಲ್ ಪರ್ಸೆಪ್ಷನ್. ವಿವರವಾಗಿ ತೋರಲ್ಲ. ನಿಮಗೆ ಪ್ರತ್ಯಯದಿಂದ ವೃತ್ತಿಯಿಂದ ತೋರಬೇಕಂದ್ರೆ ಅವರೇನು ಹೇಳ್ತಾರೆ ವ್ಯಾಖ್ಯಾನಕಾರರು? ವೃತ್ತಿಯಿಂದಲೇ ಗೊತ್ತಾಗಬೇಕು. ವೃತ್ತಿಯಿಂದ ಗೊತ್ತಾಗಬೇಕಂದರೆ ಒಂದೊಂದು ಗೊತ್ತಾಗ್ತದೆ ಹೊರತು ಒಟ್ಟು ಗೊತ್ತಾಗುವುದು ಹೇಗೆ? ಒಟ್ಟು ನೋಡಿಬಿಟ್ರೆ ಸಾಮಾನ್ಯ ಆಗುತ್ತದೆ. ಅಂದರೆ ಎಲ್ಲ ಡೀಟೇಲ್ಗಳು ಒಂದು ಥಾಟ್ನಲ್ಲಿ ಆಗುತ್ತದೆ, ಒಂದು ವೃತ್ತಿಯಿಂದ ಅದಾಗುತ್ತದೆ ಹೇಳ್ತಾರೆ. ಹೇಗೆ ಅಂದರೆ ಅದು ಈಶ್ವರ, ನಮ್ಮಿಂದ ಆಗಲ್ಲ, ಈಶ್ವರನಿಗೆ ಆಗುತ್ತದೆ ಅಲ್ಲ. ನಾವು ಸಾಮಾನ್ಯ ಜೀವರು, ನಮಗೆ ಹೇಗೆ ಆಗ್ತದೆ? ಈಶ್ವರನಿಗೆ ಆಗುತ್ತದೆ. ಹೇಗೆ ಆಗುತ್ತದೆ? ಅವ್ರ ಗಾರಡಿಗೆ ಅವರಿಗೆ ಶಕ್ತಿ ಇದೆ, ಅವ್ರು ಮಾಡ್ತಾನೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳುವಾದರೆ ಹೇಗೆ? ಎಲ್ಲ ಡೀಟೇಲ್ ನೋಡ್ತಾನೆ, ಒಂದು ವೃತ್ತಿಯಿಂದಲೇ ನೋಡ್ತಾನೆ. ಒಂದು ವೃತ್ತಿಯಿಂದ ಡೀಟೇಲ್ ಹೇಗೆ ಆಗುತ್ತದೆ? ಒಂದು ವೃತ್ತಿಯಿಂದ ಅಂದರೆ ಒಂದೊಂದು ಆಗಬೇಕೇ ಹೊರತು ಒಟ್ಟು ಎಚ್ಚರ ಅವಸ್ಥೆ ನೋಡಿ. ಒಟ್ಟು ಎಚ್ಚರ ಅವಸ್ಥೆ ಅಂದರೆ ಸಾಮಾನ್ಯ ಎಚ್ಚರ ಅರಿವೆ ಅಷ್ಟೇ ಅಲ್ಲವೇ? ಪ್ರಜ್ಞೆ ಆಗುತ್ತದೆ ಹೊರತು ಒಟ್ಟು ಎಚ್ಚರ ನೋಡಪ್ಪ ಅಂದರೆ ಪ್ರಜ್ಞೆ ಉಳಿಯುತ್ತದೆ. ಒಟ್ಟು ನೋಡು ಅಂದರೆ ಪ್ರಜ್ಞೆ ಅಷ್ಟೇ, ಅಥವಾ ಅಹಂ ಇದಂ ಅಷ್ಟೇ. ಒಟ್ಟು ನೋಡುವಕ್ಕೆ ಹೋದರೆ ಪ್ರಜ್ಞೆ ಮಾತ್ರ ಉಳಿಯುತ್ತದೆ, ಅಥವಾ ನಾನು ನೀನು ಎಂದು ಆಗುತ್ತದೆ ಅಷ್ಟೇ, ಅಹಂ ಇದಂ ಅಷ್ಟೇ ಹೊರತು ಡೀಟೇಲ್. ಒಟ್ಟು ನೋಡು ಅಂದರೆ ಎಲ್ಲ ಪದಾರ್ಥಗಳು ಸೇರಿ ಇದು ಎಂದು ಒಂದೇ ಪ್ರತ್ಯಯ ಆಗುತ್ತದೆ. ಅಲ್ಲಲ್ಲ, ಡೀಟೇಲ್ ಗೊತ್ತಾಗಬೇಕು. ಡೀಟೇಲ್ ನೋಡಿದರೆ ಒಂದು ನೋಡಿದರೆ ಇನ್ನೊಂದು ಕಂಡು ಬರಲ್ಲ, ಅದು ನೋಡಿದರೆ ಇದು ಹೋಗ್ತದೆ, ಇದು ನೋಡಿದರೆ ನೋಡಿ. ಆ ಹಾಲ್ನಲ್ಲಿರುವ ಮನುಷ್ಯರನ್ನು ನೋಡುವಕ್ಕೆ ಪ್ರಯತ್ನ ಮಾಡಿದ್ದರೆ ಒಂದು ನೋಡಿದ್ದರೆ ಮಿಕ್ಕದು ಹೋಗ್ತದೆ, ಇದು ನೋಡಿದರೆ ಅದು ಪಕ್ಕಕ್ಕೆ ಹೋಗ್ತದೆ, ಇದು ನೋಡಿದರೆ ಅದು ಹೋಗ್ತದೆ, ಅದು ನೋಡಿದರೆ ಇದು ಹೋಗ್ತದೆ. ಒಟ್ಟು ಆಗುವುದು ಹೇಗೆ? ಇದು ನನ್ನ ಆಕ್ಷೇಪ ವ್ಯಾಖ್ಯಾನಕಾರರ ಮೇಲೆ. ವ್ಯಾಖ್ಯಾನಕಾರರಂದರೆ ಒಂದು ದಿವಸ ನಾನೇ ಅದು ನನಗೆ ನಾನೇ ಆಕ್ಷೇಪ. ಹೇಗೆ ಆಗುತ್ತದೆ? ಇಲ್ಲೊಬ್ಬ ಹುಡುಗ ಬಂದ, ಐ ಥಿಂಕ್ ಹಿಂದಿನ ಯಾವಾಗಲೂ ಒಂದು ಸಪ್ತಾಹ ಹಿಂದೆ ಅಂದರೆ ಒಂದು 6 ತಿಂಗಳಾಯ್ತು ಅನಿಸುತ್ತದೆ. ಆ ಹುಡುಗ ಬಂದು ಇಲ್ಲಿ ಕೂತ್ಕೊಂಡು ಪಾಠ ಆದ ನಂತರ ಬಂದು ಪ್ರಶ್ನೆ ಮಾಡ್ತಾನೆ. ಕನಸನ್ನು ನಾವು ನೋಡ್ತಾ ಇರ್ತೀವಿ, ನೋಡ್ತಾ ಎದ್ದು ಬಿಡ್ತೀವಿ. ಎದ್ದು ಬಿಟ್ಟರೆ ನಾವು ಕನಸಿನಲ್ಲಿ ಎಷ್ಟು ಪದಾರ್ಥಗಳು ಎಷ್ಟು ವ್ಯಕ್ತಿಗಳನ್ನು ನೋಡಿದ್ದೇವೋ ಅಷ್ಟೇ ಇದ್ದಾರ ಮಿಕ್ಕ ಪ್ರಪಂಚ ಇತ್ತಾ? ಕನಸಿನಲ್ಲಿ ನಾವು ಪ್ರಪಂಚದಲ್ಲಿ ಸ್ವಲ್ಪ ನೋಡ್ತೀವಿ, ಇಡೀ ಪ್ರಪಂಚ ನೋಡಲಿಲ್ಲವಲ್ಲ. ನಾವು ಎಚ್ಚರಗೊಂಡಾಗ ಎಷ್ಟು ನೋಡಿದ್ದೀವೋ ಅದೇ ನೆನಪಾಗ್ತದೆ, ಒಟ್ಟು ಪ್ರಪಂಚವೆಲ್ಲ ಏಕೆ ನೆನಪಾಗಲ್ಲ? ಇದು ಪ್ರಶ್ನೆ ಅವನು ನನಗೆ ಮಾಡ್ತಾನೆ. ಕನಸಿನ ನೋಡಿ, ಎಚ್ಚರವೂ ಅಷ್ಟೇ ಅಲ್ಲವೇ? ಎಚ್ಚರದಲ್ಲಿ ನಿಮ್ಗೆ ಎಷ್ಟು ಗೊತ್ತು ಪ್ರಪಂಚದಲ್ಲಿ ಎಷ್ಟು ನೋಡಿದ್ದೀರಿ? ನಾವು ನೋಡಿರುವ 4-6 ಊರುಗಳು, ಬೆಂಗಳೂರಿನಲ್ಲಿ ಪೂರ್ತಿ ಬೆಂಗಳೂರು ಆಲ್ ರೋಡ್ಗಳು, ಆಲ್ ಮನೆಗಳು, ಆಲ್ ಮನುಷ್ಯರು ನೋಡಿದ್ದೀರಾ? ಎಲ್ಲ ಮನುಷ್ಯರು, ಎಲ್ಲ ಮನೆಗಳು. ನೀವು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ದರು ಎಷ್ಟು ಜನರನ್ನು, ಎಷ್ಟು ರೋಡ್ಗಳು, ಎಷ್ಟು ಮನೆಗಳು, ಎಷ್ಟು ಸ್ಕೂಟರ್ಗಳು, ಕಾರುಗಳು ನೋಡಿದ್ದೀರಿ ಹೇಳಿ? ಎಲ್ಲ ಸ್ಕೂಟ್ರ್ಗಳು ಪೊಲೀಸ್ಗೂ ಗೊತ್ತಿಲ್ಲ, ಎಲ್ಲ ಸ್ಕೂಟ್ರ್ಗಳು ಕಾರುಗಳು ಯಾರಿಗೆ ಗೊತ್ತಪ್ಪ? ಎಲ್ಲ ಯಾರಿಗೆ ಗೊತ್ತು? ಆದ್ದರಿಂದ ಕೆಲವು ನೋಡ್ತೀರಿ, ಜಾಗೃತ ಅವಸ್ಥೆ ಗೊತ್ತಾ ಅಂದರೆ ಗೊತ್ತು ಹೇಳ್ತಾನೆ. ಓಹೋ ಗೊತ್ತಾ ನಿಮಗೆ? ನನಗೆ ಗೊತ್ತಿಲ್ಲಪ್ಪ, ನನಗೂ ಮಾತ್ರ ಗೊತ್ತು. ಎಲ್ಲ ಗೊತ್ತಾ? ಎಲ್ಲ ಗೊತ್ತಾ. ಎಷ್ಟು ನೋಡಿದ್ದೀವಿ ನೋಡು. ಎಚ್ಚರ ಪ್ರಪಂಚ ನಿಮ್ಗೆ ಗೊತ್ತಿದ್ದು ಎಷ್ಟಪ್ಪ? ಒಂಚೂರೂ ಆಗಲ್ಲ ಇಷ್ಟೇ. ಹಾಗೆ ಅವನು ಕೇಳ್ತಾನೆ ಪ್ರಶ್ನೆ, ಹುಡುಗ ಕನಸಿನಿಂದ ಎಚ್ಚರಕ್ಕೆ ಬಂದಾಗ, ಅಂದರೆ ಎಚ್ಚರಗೊಂಡಾಗ ಕನಸಿನಲ್ಲಿ ಏನೇನು ಕೆಲವು ಅನುಭವಿಸಿದ್ದೀವೋ ಅವು ಮಾತ್ರವೇ ನೆನಪಾಗ್ತದೆ, ಮಿಕ್ಕ ಪ್ರಪಂಚವೆಲ್ಲ ಏಕೆ ನೆನಪಿಸ್ಕೊಳ್ಳಲ್ಲ? ನಾನು ಹೇಳಿದ್ದೀನಿ, ನೀವು ಅದು ನೋಡಲೇ ಇಲ್ಲ ಅಲ್ಲವೇ? ನೋಡದೇ ಇದ್ದದ್ದು ಹೇಗೆ ನೆನಪಾಗ್ತದೆ? ಮೊದಲು ನೀವು ನೋಡದೇ ಇದ್ದು ಇದೆ ಎಂದು ಯಾರು ಹೇಳಿದ್ದಾರೆ ನಿನಗೆ? ಕನಸು ಕಂಡರೆ ವಸ್ತುವಿರುತ್ತದ, ನೀವು ಕಾಣದಿದ್ದರೂ ಅಲ್ಲಿರುತ್ತದೆ ಅಲ್ಲವೇ? ಕನಸಂದರೆ ಏನು? ಕಾಣುವುದು. ಕನಸಂದರೆ ಕಾಣುವುದೇ. ನೀವು ಯಾವುದು ಕಾಣ್ತೀವೋ ಅದೇ ಆಗುತ್ತದೆ. ಅಂದರೆ ನೀವು ಊಹಿಸ್ಕೊಳ್ತೀವಿ ನೋಡಿ, ಊಹಿಸ್ಕೊಳ್ಳುವುದು ಅಂದರೆ ಕಲ್ಪಿಸ್ಕೊಳ್ಳುವುದು. ನೀವು ಯಾವುದು ಕಲ್ಪಿಸ್ಕೊಳ್ತೀವೋ ಅದೇ ನೋಡ್ತೀವಿ. ನೀವು ಕಲ್ಪಿಸದೇ ಇದ್ದದ್ದು ಹೇಗೆ ನೆನಪಾಗ್ತದೆ? ಕನಸಂದರೆ ಏನು? ಕಾಣುವುದು ಅಂದರೆ ಕಲ್ಪಿಸ್ಕೊಳ್ಳುವುದು. ನೀವು ಯಾವುದು ಕಲ್ಪಿಸ್ಕೊಂಡು ನೋಡಿದ್ದೀವೋ ಅದೇ ನೋಡ್ತೀವಿ. ನೀವು ಕಲ್ಪಿಸದೇ ಬಿಟ್ಟಿದ್ದು ಅದು ಏಕೆ ಕಂಡು ಬರ್ತಾ ಇಲ್ಲ? ನೀವು ಕಲ್ಪಿಸದೇ ಇಲ್ಲ
ನೀವು ಕಲ್ಪಿಸದೇ ಇದ್ದು ಹೇಗೆ ಕಂಡು ಬರ್ತದಪ್ಪ? ಒಟ್ಟು ಕನಸು ನೆನಪಾಗಬೇಕು. ಒಟ್ಟು ಕನಸು ನೆನಪಾಗ್ತದೆ ಹೇಗೆ? ಒಟ್ಟು ಅಂದರೆ ಸಾಮಾನ್ಯ. ಅಲ್ಲಿ ನೋಡಿ, ಒಂದು ಸಾಮಾನ್ಯ ಇರುತ್ತದೆ, ಸಾಮಾನ್ಯ ವೃತ್ತಿ ಇರುತ್ತದೆ, ಅದರಲ್ಲಿ ಕೆಲವು ಮಾತ್ರ ಕಲ್ಪಿಸ್ತೀರಿ, ಮಿಕ್ಕದು ಕಲ್ಪಿಸಲಿಲ್ಲ, ಇನ್ನೂ ಅವ್ಯಕ್ತವಾಗಿಯೇ ಇದೆ. ಕಲ್ಪಿಸಲಿಲ್ಲ ಅಂದರೆ ಅವ್ಯಕ್ತ, ಇನ್ನೂ ಕಲ್ಪನಾ ಮಾಡಲಿಲ್ಲ. 2-3 ವಸ್ತುಗಳು ಊಹಿಸ್ಕೊಂಡಿದ್ದೀರಿ, ಅಷ್ಟರಲ್ಲೇ ಯಾರೋ ಎಬ್ಬಿಸಿಬಿಟ್ಟ, ಆ 3 ವಸ್ತುಗಳೇ ನೆನಪಿಸ್ಕೊಳ್ತಾನೆ. ಅವನು ಇನ್ನೂ ಕನಸಿನಲ್ಲಿದ್ದರೆ ಇನ್ನೂ 10 ವಸ್ತುಗಳು ಕಲ್ಪಿಸ್ತಿದ್ದ. ಆದರೆ ಅವರು ಕಲ್ಪಿಸ್ತಾ ಕನಸು ನೋಡುತ್ತಾ 3 ವಸ್ತುಗಳು ನೋಡಿದ್ದಾಗ ಯಾರೋ ಎಬ್ಬಿಸಿಬಿಟ್ಟರು. 3 ವಸ್ತುಗಳು ನೋಡಿದಾಗ ಎದ್ದರೆ ಅವರು 3 ನೆನಪಿಸ್ಕೊಳ್ತಾನೆ. ಈಗ ಪ್ರಶ್ನೆ ಏನೆಂದರೆ, ಅವರು ಕನಸಿನಲ್ಲೇ ಇದ್ದಿದ್ದರೆ 10 ವಸ್ತುಗಳು ನೋಡುತ್ತಿದ್ದ, ಆ ಮಿಕ್ಕ 7 ವಸ್ತುಗಳು ಏಕೆ ನೆನಪು ಮಾಡಿಕೊಂಡಿಲ್ಲ, ಏಕೆ ನೆನಪಿಸ್ಕೊಳ್ತಾ ಇಲ್ಲ? ವಸ್ತುಗಳು ಕಲ್ಪಿಸಲೇ ಇಲ್ಲಪ್ಪ, ಏನು ನೆನಪಿಸ್ಕೊಳ್ಳುವುದು? ಅಲ್ಲ, ನಿಮಗೆ ಒಬ್ಬ ಮಗನೇ ಇದ್ದಾನೆ, ಇನ್ನೂ ಅವನು ಇನ್ನೂ ಬದುಕಿದ್ದರೆ ಏನೋ, ಅವನಿಗಿನ್ನೂ ಅಂದರೆ ಇನ್ನೂ ಏನೋ 3 ಮಕ್ಕಳು 10 ಮಕ್ಕಳು ಆಗುತ್ತಿದ್ದರು. ಮಿಕ್ಕ 10 ಮಕ್ಕಳನ್ನು ಹೇಗೆ ನೆನಪಿಸ್ಕೊಳ್ಳೋರು? ಹುಟ್ಟಲೇ ಇಲ್ವಲ್ಲ, ನೆನಪಿಸ್ಕೊಳ್ಳುವುದು ಹೇಗೆ? ಅವರು ಹುಟ್ಟಲೇ ಇಲ್ಲ. ಯಾರೋ ಒಬ್ಬರಿಬ್ಬರು ಹುಟ್ಟಿದ್ರು ನೆನಪಿಸ್ಕೊಳ್ತಾನೆ, ಮತ್ತು ಮಿಕ್ಕ ಜನ ಹಾಗೆ. ಕನಸು ಸಾಮಾನ್ಯ ಎಂದು ಒಂದು ಥಾಟ್ ಇರುತ್ತದೆ. ಪುತ್ರ ಎಂದು ಸಾಮಾನ್ಯ ಪ್ರತ್ಯಯ, ಅದರಲ್ಲಿ ನಿಮಗೆ ಹುಟ್ಟಿದ್ದವರು ಇಬ್ಬರೇ, ಮಿಕ್ಕ ಅಂದರೆ ಮಿಕ್ಕ ಇಲ್ಲ, ಕಲ್ಪನಾ ಅಷ್ಟೇ, ಅಲ್ಲಿ ಇಲ್ಲವಲ್ಲ, ಸುಮ್ಮನೆ ಊಹಾ ಮಾತ್ರ. ಹಾಗೆ ಕನಸಿನಿಂದ ಯಾವುದು ನೋಡಿದ್ದೀವೋ, ಯಾವುದು ಕಲ್ಪಿಸ್ಕೊಂಡಿದ್ದೀವೋ ಅದು ಮಾತ್ರ ನೋಡ್ತೀವಿ. ಹಾಗೆ ಒಟ್ಟು ಹಾಲು ನೋಡಬೇಕಂದ್ರೆ ಒಟ್ಟು ನೋಡುವಕ್ಕೆ ಹೋದರೆ ಸಾಮಾನ್ಯ ಇರುತ್ತದೆ, ಒಂದೊಂದು ನೋಡುವಕ್ಕೆ ಹೋದರೆ ಕಲ್ಪನಾ ಮಾಡಿದ್ದರೆ ಹೆಚ್ಚಾಗ್ತದೆ. ಈಗ ಪ್ರಶ್ನೆ ಇಷ್ಟು ಹೇಳಿದ ನಂತರ ನೋಡಿ, ಸರ್ವಜ್ಞ ಅಂದರೆ ಇಡೀ ಪ್ರಪಂಚವನ್ನು ವಿವರವಾಗಿ, ಅಂದರೆ ಆ ಡೀಟೇಲ್ ಆಗಿ ವಿವರಗಳಾಗಿ ಪ್ರತಿಯೊಂದು ಪದಾರ್ಥವನ್ನು ಒಟ್ಟು ಎಚ್ಚರ ಪ್ರಪಂಚ ಯಾರಿಂದಾದರೂ ಆಗುತ್ತದೆ? ಸಾಕ್ಷಿ ತಿಳ್ಕೊಳ್ತಾನ ಅಥವಾ ಜೀವ ಅಂದರೆ ಅಂತಃಕರಣ ವೃತ್ತಿ, ಸಾಕ್ಷಿ ಅಂದರೆ ಅರಿವು, ಈಶ್ವರ ಅದೇ ಪರಮಾತ್ಮ. ಸಾಕ್ಷಿ ತಿಳ್ಕೊಳ್ತಾನ ಎಚ್ಚರದಲ್ಲಿರುವ ವಿವರಗಳೆಲ್ಲ, ಅಥವಾ ಒಂದು ಜೀವ ತಿಳ್ಕೊಳ್ತಾನ ಎಚ್ಚರಗಳಲ್ಲಿರುವ ವಿವರಗಳೆಲ್ಲ? ಯಾರಿಂದಾಗುತ್ತದೆ ಹೇಳಿ? ಸಾಕ್ಷಿಗೆ ಇಲ್ಲವಲ್ಲ ಪ್ರಪಂಚ. ಸಾಕ್ಷಿ ಅಂದರೆ ಅರಿವಿನ ಸಾಕ್ಷಿ ಒಟ್ಟು ಅವಸ್ಥೆ ತಿಳ್ಕೊಳ್ಳೋಕೆ ಹೋದರೆ ಎಲ್ಲ ತಾನೇ ಆಗಿಬಿಡ್ತದೆ, ಅಂದರೆ ಅರಿವು ಮಾತ್ರ ಉಳಿಯುತ್ತದೆ. ಸಾಕ್ಷಿ ಸರ್ವಜ್ಞ ಅಂದರೆ ಅರಿವಿನ ರೂಪದಿಂದಲೇ ಸರ್ವಜ್ಞ. ಇದು ಶಂಕರರ ಪ್ರಕ್ರಿಯೆ, ಸಚ್ಚಿದಾನಂದ ಸ್ವಾಮೀಜಿ ಪ್ರಕ್ರಿಯೆ. ಸಾಕ್ಷಿ ಸರ್ವಜ್ಞ ಅಂದರೆ ಅರಿವಿನ ರೂಪವೇ ಸರ್ವಜ್ಞ, ಒಟ್ಟು ಎಚ್ಚರವೂ ಅರಿವಿನ ರೂಪದಿಂದ ಸರ್ವಜ್ಞ. ಇವರು ಹಾಗಲ್ಲ, ವಿವರವೆಲ್ಲ ತಿಳ್ಕೊಳ್ಳುವುದಾಗಿ ಸರ್ವಜ್ಞ ಆಗಬೇಕು, ಅದು ಸಿದ್ಧಪಡಿಸಬೇಕು. ವಿವರವು ತಿಳ್ಕೊಳ್ಳಬೇಕಂದ್ರೇನು? ವೃತ್ತಿಯಿಂದ. ವಿವರ ಅಂದರೆ ವೃತ್ತಿಯಿಂದ ಅಂದರೆ ಒಂದೊಂದು ವೃತ್ತಿ ಮಾಡ್ತೀರಿ ಹೊರತು ಒಟ್ಟು ವೃತ್ತಿಗಳು ಎಲ್ಲ ಅವಸ್ಥವನ್ನು ಒಂದೊಂದು ವೃತ್ತಿ ಹೇಗಾಗುವುದಪ್ಪ? ಇಡೀ ಜಾಗ್ರದ ಅವಸ್ಥೆ ಆಗಬೇಕು, ಒಂದೊಂದು ವೃತ್ತಿಯಿಂದ ಆಗಬೇಕು. ಒಟ್ಟು ನೋಡಿದರೆ ಸಾಮಾನ್ಯ ಆಗುತ್ತದೆ, ಡೀಟೇಲ್ ಆಗಲ್ಲ. ಡೀಟೇಲ್ ಹೋದರೆ ಒಂದೋ ಎರಡೋ ಒಂದೊಂದೇ ತಿಳ್ಕೊಳ್ತೀವಿ. ನೀವು ವಿವರವನ್ನು ವಿಶೇಷವಾಗಿ ತಿಳ್ಕೊಳ್ಳುವಕ್ಕೆ ಸಂಸ್ಕೃತ ಪದವೇ ಬಳಸ್ತೀವಿ. ಏಕೆ? ಇನ್ನು ವಿವರವಾಗಿ ಅಂದರೆ ವಿಶೇಷವಾಗಿ ತಿಳ್ಕೊಳ್ಳರೆ ಒಂದೇ ಆಗುತ್ತದೆ, ಒಂದು ನಂತರ ಇನ್ನೊಂದು ಒಂದೇ ಆಗುತ್ತದೆ. ಒಟ್ಟು ತಿಳ್ಕೊಂಡರೆ ಸಾಮಾನ್ಯವಾಗುತ್ತದೆ. ಆದರೆ ವಿವರವಾಗಿ ಎಲ್ಲವನ್ನು ತಿಳಿಯುವುದು ಹೇಗೆ ಆಗುತ್ತದೆ? ಅದು ಸಂಭವವ? ಅಸಂಭವ. ಆದರೆ ಅವರು ಹೇಳ್ತಾರೆ, ಈಶ್ವರನಿಗೆ, ಸಗುಣ ಬ್ರಹ್ಮಗೆ ಒಟ್ಟು ಜಗತ್ತು ವಿವರವಾಗಿ ಗೊತ್ತಾಗ್ತದೆ, ವಿಶೇಷದಿಂದ ಗೊತ್ತಾಗ್ತದೆ, ಎಲ್ಲವೂ ಗೊತ್ತಾಗ್ತದೆ. ಇದು ಕಲ್ಪನಾ ಆಗಿಬಿಟ್ಟಿತು, ಅಂಧವಿಶ್ವಾಸ ಆಯಿತು. ಏಕೆ? ಯಾರ ಅನುಭವದಲ್ಲೂ ಇಲ್ಲ. ಇದು ವ್ಯಾಖ್ಯಾನಕಾರರ ಪ್ರಕ್ರಿಯೆ. ಮುಂಡಕೋಪನಿಷತ್ತು ನಾನು ಕೇಳುವಾಗ ಮೊದಲನೇ ಸಲ ಒಂದು ಸಲ ಕೇಳಿದೆ, ಹೈದರಾಬಾದ್ನಲ್ಲಿರುವಾಗ ನಮ್ಮ ಫಸ್ಟ್ ಗುರು ಹೇಳುತ್ತಿದ್ದರು. ನಂತರ ಕೇಳಿದೆ, ಮತ್ತೆ ಕೇಳಿದೆ, 2-3 ಸಲ. ಸರ್ವಜ್ಞ ಸರ್ವವಿತ್ತು ಒಂದು ಮಂತ್ರದಲ್ಲಿ ಬರುತ್ತದೆ, ಈಶ್ವರ ಸರ್ವಜ್ಞ ಸರ್ವವಿತ್ತು ಬರುತ್ತದಲ್ಲವೇ? ಸರ್ವಜ್ಞ ಅಂದ್ರೇನು? ಸಾಕ್ಷಿ ರೂಪದಿಂದ, ಚೈತನ್ಯ ರೂಪದಿಂದ ಎಲ್ಲವೂ ತಾನೇ.
ಸರ್ವವಿತ್ತಂದರೆ ಏನಂದರೆ ವೃತ್ತಿ ರೂಪದಿಂದ ಎಲ್ಲ ತಿಳ್ಕೊಳ್ತಾನೆ. ನನ್ನ ಸಂದೇಹ ವೃತ್ತಿಯಿಂದ ಎಲ್ಲ ಹೇಗೆ ತಿಳ್ಕೊಳ್ತಾನೆ? ಅದು ಈಶ್ವರನಿಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ನಾನು ತುಂಬ ಯೋಚನೆ ಮಾಡಿ 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 ಹುಚ್ಚಾಗಿಬಿಟ್ಟೆ, ಹೊರತು ಅರ್ಥವಾಗ್ತಾ ಇಲ್ಲ. ಏನಪ್ಪ, ಒಟ್ಟು ಪ್ರಪಂಚ ವಿವರವಾಗಿ ವಿಶೇಷವಾಗಿ ಎಲ್ಲವೂ ವಿಶೇಷವಾಗಿ ತಿಳಿಯಬೇಕು, ಎಲ್ಲ ತಿಳಿಯಬೇಕು ಆಗುತ್ತದೆ. ವಿಶೇಷ ಅಂದರೆ ವೃತ್ತಿ ಒಂದೊಂದೇ ತಿಳ್ಕೊಳ್ತದೆ ಹೊರತು ಒಟ್ಟೆಲ್ಲ ಹೇಗೆ ಆಗ್ತದೆ? ನೀವು ಒಟ್ಟು ಎಚ್ಚರ ಯಾರಾದರೂ ನೋಡಿದ್ದಾರೆ? ವೃತ್ತಿ ಮೂಲಕ ವೃತ್ತಿ ಇಟ್ಕೊಂಡ್ರೆ ಒಂದೇ, ಒಂದು ನಂತರ ಇನ್ನೊಂದು, ಅದು ಒಂದೇ, ಮತ್ತು ಇನ್ನೊಂದು, ಅದು ಒಂದೇ, ಹೀಗೆ ಒಂದು ಆಗಬೇಕೇ ಹೊರತು ಒಟ್ಟು ಎಚ್ಚರ ಅಂದರೆ ಸಾಮಾನ್ಯ ಆಗಿಬಿಡ್ತದೆ. ಸಾಮಾನ್ಯ ಅಂದರೆ ವಿವರಗಳೆಲ್ಲ ಹೋಗಿಬಿಡ್ತವೆ, ವಿಶೇಷಗಳೆಲ್ಲ ಹೋಗ್ತವೆ. ಸಾಮಾನ್ಯ ಮಾಡಿದ್ದರೆ ವಿಶೇಷಗಳಿಲ್ಲ, ವಿಶೇಷ ಇಟ್ಕೊಂಡ್ರೆ ಒಂದೇ ಆಗುತ್ತದೆ, ಒಟ್ಟಾಗಲ್ಲ. మరి ಅವರೇನು ಹೇಳ್ತಾರೆ ಅಂದರೆ ವಿಶೇಷವಾಗುತ್ತದೆ, ಎಲ್ಲ ಪ್ರಪಂಚವನ್ನು ಬ್ರಹ್ಮಾಂಡವನ್ನೆಲ್ಲ ತಿಳ್ಕೊಳ್ತಾನೆ. ಇದು ಹೇಗೆ? ಯುಕ್ತಿಗೆ ಹೊಂದಲ್ಲ, ಅನುಭವಕ್ಕೆ ಹೊಂದಲ್ಲ. ಅವರು ಕಲ್ಪಿಸಿಬಿಟ್ಟರು ವ್ಯಾಖ್ಯಾನಕಾರರು. ಇದು ಸ್ವಾಮೀಜಿ ಹೇಳಿದ್ದೇನೆಂದರೆ ಇದು ಅನಾವಶ್ಯಕ ಕಲ್ಪನಾ. ಈ ಕಲ್ಪನಾ ಮಾಡಿದ್ದೇ ಹೊರತು ಯಾರಿಗೂ ಅರ್ಥವಾಗಲ್ಲ. ಹೌ ಆರ್ ಯು ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಇಟ್? ನಮ್ಮ ಅನುಭವದಲ್ಲಿದ್ದರೆ ಅರ್ಥವಾಗ್ತದೆ ಹೊರತು ಅನುಭವದಲ್ಲಿದ್ದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು? ಏನಪ್ಪ, ಕನಸಿನಲ್ಲಿ ನೀವು ರೋಡ್ನಲ್ಲಿ ಹೋಗ್ತಾ ಇದ್ದರೆ ಕೆಲವರಿದ್ದರು, ಕೆಲವರನ್ನು ನೋಡಿದ್ದೆ, ಅಷ್ಟರಲ್ಲಿ ಎಚ್ಚರವಾಯಿತು. ಅಯ್ಯೋ, ನಾನು ನೋಡ್ತಾ ಹೋದೆ, ಮಿಕ್ಕ ಜನರಿದ್ದರೆ ಅಲ್ಲಿ, ಅವರು ಎಲ್ಲಿ ನೋಡಲಿಲ್ಲವೇ ಅಂದರೆ ಅವರು ಎಲ್ಲಿದ್ದಾರೆ ಮೊದಲು ಹೇಳು? ಅಲ್ಲ, ನೀವು ನೋಡ್ತಾ ಕೆಲವರನ್ನು ನೋಡಿದ್ದೀವಿ. ಆ ರೋಡ್ ಮೇಲೆ ಇನ್ನೂ ಮುಂದಕ್ಕೆ ಹೋದರೆ ಬೇರೆ ಮನೆಗಳು, ಬೇರೆ ಜನರೆಲ್ಲ ಕಂಡು ಬರುತ್ತಿದ್ದಾರಲ್ಲ ಕನಸಿನಲ್ಲಿ. ಎಚ್ಚರಗೊಂಡಾಗ ಇರ್ತಾರ ಅವರಲ್ಲಿ? ನಾನು ನೋಡದಿದ್ದರೂ ಅಲ್ಲೇ ಇರ್ತಾರ? ಎಲ್ಲಿರ್ತಾರೆ? ಇರುವುದಂದ್ರೇನು? ನಿಮ್ಮ ಮನಸ್ಸು ಕಲ್ಪಿಸ್ಕೊಳ್ತಾ ಇರುವುದು. ನೀವು ಕಲ್ಪಿಸದೇ ಇದ್ದರೆ ಇಲ್ಲ, ನೀವು ಕಲ್ಪಿಸಿದ್ದರೆ ಕಂಡು ಬರ್ತಾರೆ, ಕಲ್ಪಿಸದಿದ್ದರೆ ಇಲ್ಲವೇ ಇಲ್ಲ. ಅವರೇನು ಹೇಳ್ತಾರೆ? ಅಲ್ಲಿದ್ದಾರಲ್ಲ, ಮಿಕ್ಕ ಜನರು ಇರಲೇಬೇಕು, ನಾನು ಅವರನ್ನು ನೋಡಲೇಬೇಕು. ಮಿಕ್ಕ ಜನ ಎಲ್ಲಿದ್ದಾರೆ, ಎಲ್ಲಿ ನೋಡ್ತೇನೆ? ಅದೆಲ್ಲ ಕಲ್ಪನಾ, ಅಂಧವಿಶ್ವಾಸ ಅಷ್ಟೇ, ಅದಿಲ್ಲವೇ ಇಲ್ಲ. ಮನಸ್ಸು ಈ ಕೆಲವರನ್ನಿಟ್ಕೊಂಡು ಮಿಕ್ಕದಿರಬಹುದು ಎಂದು ಊಹಿಸ್ಕೊಳ್ತಾ ಇದೆ ಹೊರತು ಎಲ್ಲಿ ನೋಡಿದ್ದೀವಿ? ನೀವು ನೋಡಿದ್ದರೆ ವಿಶೇಷ ಪ್ರತ್ಯಯ, ಆಗದಿದ್ದರೆ ಸುಮ್ಮನೆ ಇದ್ದರಂತೆ ಊಹಿಸಿಕೊಳ್ಳುವುದೇ ಹೊರತು ಇಲ್ಲ, ಸಾಮಾನ್ಯ ಪ್ರತ್ಯಯ. ಆದ್ದರಿಂದ ವ್ಯಾಖ್ಯಾನಕಾರರು ಹೇಳುವುದೇನೆಂದರೆ ಈಶ್ವರನಿಗೆ ಸರ್ವಜ್ಞವಾಗಿರುತ್ತಾನೆ. ಸರ್ವಜ್ಞ ಅಂದರೆ ಅರ್ಥವೇನು? ವಿವರವಾಗಿ ವಿಶೇಷವಾಗಿ ತಿಳ್ಕೊಳ್ತಾನೆ, ಒಟ್ಟು ಪ್ರಪಂಚ ತಿಳ್ಕೊಳ್ತಾನೆ. ವೃತ್ತಿಯಿಂದ ತಿಳ್ಕೊಳ್ತಾನೆ, ಎಲ್ಲ ಪ್ರಪಂಚ ವೃತ್ತಿಯಿಂದ ಎಲ್ಲ ಪ್ರಪಂಚ ಆಗುವುದು ಹೇಗೆ? ಅದು ಮಾಯಾ ಅಂದರೆ ಆಗುತ್ತದೆ ಹೇಳ್ತಾರೆ. ಮಾಯಾ ಅಂದರೆ ಏನಪ್ಪ ಅಂದರೆ ಯಾವುದು ಹೊಂದಲ್ಲವೋ ಅದು ಹೊಂದಿಸುವುದು ಮಾಯೆ ಅಂತ ಹೇಳ್ತಾರೆ. ನೀವು ಕೇಳಿದ್ದೀರಾ? ವ್ಯಾಖ್ಯಾನಕಾರರನ್ನು ಕೇಳಿ, ಮಾಯಾ ಅಂದ್ರೇನು? ಅಘಟಿತ ಘಟನಾ ಪಟೀಯಸಿ ಮಾಯಾ ಕೇಳಿದ್ದೀರಾ? ಅವರು ಮಾಯಾ ಅಂದರೆ ಅವರು ಮಾಡುವ ಡೆಫಿನಿಷನ್, ಅವರು ಕೊಡುವ ಅದೇನು ಲಕ್ಷಣ ಏನು? ಅಘಟಿತ ಘಟನಾ ಪಟೀಯಸಿ ಮಾಯಾ. ಪಟೀಯಸಿ ಅಂದರೆ ಅರ್ಥವೇನು? ಪಟೀಯಸಿ ಅಂದರೆ ಮಾಡುವ ಸಮರ್ಥರು ಎಂದರ್ಥ. ಪಟೀಯಸ್ ಸಕಾರಾಂತ ಶಬ್ದ ಅಂದರೆ ಪಟು ಅಂದರೆ ಪಟುತ್ವ ಎಂದು ಹೇಳ್ತಾರೆ ನೋಡಿ, ಸಮರ್ಥನಾಗಿದ್ದಾನೆ. ಅಘಟಿತ ಘಟನಾ, ಯಾವುದು ಆಗದೇ ಇರುವಂಥದ್ದು, ಹೊಂದದೇ ಇರುವಂಥದ್ದು ಹೊಂದಿಸ್ತಾನೆ, ಆಗದೇ ಇರುವಂಥದ್ದು ಆಗಿಸ್ತಾನೆ. ಹಗ್ಗದಿಂದ ಹಾವು ಹುಟ್ಟಲ್ಲ ಅನಿಸುತ್ತದೆ, ತಪ್ಪು ತಿಳುವಳಿಕೆ. ಹಾವು ಹುಟ್ಟದಿದ್ದರೂ ಅವರು ಹುಟ್ಟಿಸ್ತಾನೆ, ಅದು ಮಾಯೆ. ಯಾವುದು ಹುಟ್ಟಲಿಲ್ಲವೋ ಸುಮ್ಮನೆ ಅನಿಸುತ್ತದೋ ಅದು ಭ್ರಾಂತಿ ಎಂದು ನಾವು ಹೇಳಿದ್ದೀವಿ. ಅವರು ಹೇಳ್ತಾರೆ ಅಲ್ಲ, ಹಾವು ಹುಟ್ಟುತ್ತದ? ಹುಟ್ಟಲ್ಲ. ಹುಟ್ಟದೇ ಇರುವ ಹಾವು ಹುಟ್ಟಿಸುವುದು ಮಾಯೆ ಎಂದು ಹೇಳ್ತಾರೆ. ಅಂದರೆ ಏನಪ್ಪ? ಇಲ್ಲದೇ ಇರುವ ಮನುಷ್ಯನನ್ನು ಇರುವಂತೆ ಮಾಡ್ತಾನೆ, ಅದು ಮಾಯಾ. ಅಂದರೆ ನೋಡ್ತೇನೆ. ಮೊದಲು ಇಲ್ಲ ಎಂದಾಗ ಮತ್ತೆ ಇರುವುದು ಹೇಗೆ ಮಾಡ್ತೀವಿ? ನೀವು ಇರುವಂತೆ ಮಾಡಿದ್ದೀರಿ ಅಂದರೆ ಮಾಡಾಯಿತು, ಮತ್ತೆ ಇಲ್ಲ ಎಂದು ಹೇಳಬೇಡ ಅಲ್ಲ. ನೀವು ಇರುವಂತೆ ಮಾಡಿದ್ದರೆ ಅದನ್ನು ಇದ್ದಾನೆ ಎಂದು ಹೇಳು, ನೀವು ಇಲ್ಲ ಎಂದು ಏಕೆ ಹೇಳೋದು? ಅವ್ರು ಹೇಳ್ತಾರೆ ಇಲ್ಲ, ಬಟ್ ಇರುವಂತೆ ಮಾಡ್ದ, ಅದು ಹೇಗೆ ಆಗುತ್ತದಪ್ಪ? ಇರುವಂತೆ ಮಾಡಿದ್ದರೆ ಆಯ್ತಲ್ಲ, ಮತ್ತು ಇದೆ ಎಂದು ಹೇಳು, ಇಲ್ಲ ಎಂದು ಹೇಳುವುದು ಏಕೆ? ಇಲ್ಲ ಹೇಳ್ತಾನೆ, ಮತ್ತು ಇರುವಂತೆ ಮಾಡು. ಇದು ಕಲ್ಪನಾ, ಇದು ಅನಾವಶ್ಯಕ ಅಂಧವಿಶ್ವಾಸ. ಅತಿಯಾಗಿ ಕಲ್ಪಿಸುವುದು ಶುಷ್ಕ ತರ್ಕ ಅಷ್ಟೇ. ಶುಷ್ಕ ತರ್ಕ ಅಂದರೆ ಅಂಧವಿಶ್ವಾಸ ಎಂದರ್ಥ. ಅದು ಹೊಂದಲ್ಲ, ಅನುಭವಕ್ಕೆ ಹೊಂದಲ್ಲ, ಯುಕ್ತಿಗೆ ಹೊಂದಲ್ಲ. ಆದ್ದರಿಂದ
ಪ್ರಪಂಚವು ವೃತ್ತಿಯಿಂದ ನೋಡಿದ್ದರೆ ವಿಶೇಷ ಅಂದರೆ ಸ್ವಲ್ಪ ಸ್ವಲ್ಪನೇ ಗೊತ್ತಾಗ್ತದೆ, ಒಂದೊಂದೇ. ಒಟ್ಟು ಪ್ರಪಂಚ ಆಗಲ್ಲ. ಒಟ್ಟು ಪ್ರಪಂಚ ಸಾಕ್ಷಿಗೆ ಗೊತ್ತಾಗ್ತದೆ. ಸಾಕ್ಷಿಗೆ ಯಾವಾಗ ಗೊತ್ತಾಗ್ತದೋ ಸಾಮಾನ್ಯವಾಗಂದ್ರೆ ಏನು? ಇರವು ಎಂದು ರೂಪವಾಗಿ ಗೊತ್ತಾಗ್ತದೆ. ಆ ಇರವು ತಾನೇ ಅರಿವಿನ ರೂಪ ಗೊತ್ತಾಗ್ತದೆ. ಅಂದರೆ ಒಟ್ಟು ಗೊತ್ತಾಗುವುದಂದರೆ ಅರಿವಿನ ರೂಪವಾಗಿ, ಆವಾಗ ಅರಿವೇ ಉಳಿಯುತ್ತದೆ. ಈಗ ಇನ್ನು ಸಾಕ್ಷಿ ಪ್ರಪಂಚ ಎಂಬುದು ಎರಡವಿಲ್ಲ, ಒಬ್ಬನೇ ಅಂದ. ಆದ್ದರಿಂದ ಸಾಕ್ಷಿ ಚೈತನ್ಯ ರೂಪವಾಗೇ ಸರ್ವಜ್ಞ. ಇದು ಶಂಕರರು ಹೇಳುವುದು, ಸಚ್ಚಿದಾನಂದ ಸ್ವಾಮೀಜಿ ಹೇಳುವುದು. ಬ್ರಹ್ಮ ಮಾತ್ರವೇ ಸರ್ವಜ್ಞ. ಈಗ ವ್ಯಾಖ್ಯಾನಕಾರರು ಹೇಳುವ ಹಾಗೆ ಸಗುಣ ಬ್ರಹ್ಮ ಸರ್ವಜ್ಞ, ಕೇವಲ ಚೈತನ್ಯ ಬ್ರಹ್ಮ ಸರ್ವಜ್ಞ ಅಲ್ಲ. ಏನು ಹೇಳ್ತಾರೆ? ಸಗುಣ ಬ್ರಹ್ಮ ಈಶ್ವರ ಎಂದು ಹೆಸರಿಟ್ಟು ಅವನೇ ಸರ್ವಜ್ಞ, ಅವರು ವೃತ್ತಿಯಿಂದ ಸರ್ವಜ್ಞ ಎನ್ನುವುದು ಸುಮ್ಮನೆ ಕಲ್ಪನೆ, ಅಂಥದ್ದಿಲ್ಲ. ಈಗ ಸರ್ವಶಕ್ತಿಮತ್ವ ಸರ್ವಜ್ಞ ಆಯಿತು. ಆ ವ್ಯಾಖ್ಯಾನಕಾರರದು ತಪ್ಪು ವ್ಯಾಖ್ಯಾನಕಾರರ ಮಿಸ್ಕನ್ಸೆಪ್ಷನ್ ಕರೆಕ್ಟ್ ಮಾಡುವುದಲ್ಲವೇ, ತಪ್ಪು ತಿಳುವಳಿಕೆಯನ್ನು ಸರಿ ಮಾಡುವುದೇ ಈಗೋಸ್ಕರನೇ ಈ ಪುಸ್ತಕ. ಇದು ತಪ್ಪು ತಿಳುವಳಿಕೆ, ಇದು ರಾಂಗ್ ಆಯಿತು, ಇಂಥದ್ದು ಇಲ್ಲ. ಸುಮ್ಮನೆ ಕಲ್ಪಿಸಿಕೊಂಡು ಇದ್ದಂತೆ ಕಲ್ಪಿಸಿ ಅದು ಇಲ್ಲಪ್ಪ ಅಂದರೆ ಅದು ನಿಮಗೆ ಗೊತ್ತಿಲ್ಲ ಎಂದು ಹೇಳು. ಅಲ್ಲಿ ಒಂದು ಇದೆ ಎಂದು ಹೇಳ್ತಾರೆ, ಅಲ್ಲಿ ಎರಡಿವೆ ನೋಡು ಅಂದರೆ ಒಂದು ಕಂಡು ಬರ್ತಾ ಇದೆ, ಇನ್ನೊಂದು ನೋಡಿ. ಇದು ನಿಮಗೆ ಕನ್ನಡಕ ಕಂಡು ಬರ್ತದೆ. ಈ ಕನ್ನಡಕ ಹೇಳ್ತಾರಲ್ಲ, ಇದಕ್ಕೇನು ಹೇಳ್ತಾರೆ? ಭೂತ ಕನ್ನಡಿ. ಭೂತ ಕನ್ನಡಿ ಒಂದು ಕಂಡು ಬಂದಿದೆ. ನಾನು ಹೇಳ್ತೀನಿ ಇಲ್ಲಿ ಪಕ್ಕಕ್ಕೆ ಇನ್ನೊಂದಿದೆ ಅಂತ. ಪಕ್ಕಕ್ಕಿದೆಯಾ? ನನಗೆ ಕಂಡು ಬರ್ತಾ ಇಲ್ಲ ಅಂದರೆ ಹೌದು, ನಿಮಗೆ ಕಂಡು ಬರಲ್ಲ, ನಿಮಗೆ ಕಂಡು ಬರದೇ ಇನ್ನೊಂದಿದೆ. ಆವಾಗ ನೀನೇನು ಹೇಳ್ತೀನಿ? మరి ಇದೆ ಎಂದು ಹೇಗೆ ಗೊತ್ತಾಗ್ತದೆ? ಅದು ಕಂಡು ಬರದೇ ಇನ್ನೊಂದಿದೆ ಅಂದರೆ ಏನರ್ಥ? ಏನಿಲ್ಲ, ಸುಮ್ಮನೆ ಒಪ್ಕೋ ಎಂದು ಅರ್ಥ ಅಷ್ಟೇ. ಏನಿಲ್ಲ ಇದೆ ಅಂದರೆ ಏನರ್ಥ? ಅಲ್ಲ, ಇನ್ನೊಂದಿದೆ. ಏಕೆಂದರೆ ಅದು ಮಾಯಾ, ನಿಮಗೆ ಗೊತ್ತಾಗಲ್ಲ. మరి ನಮಗೆ ಗೊತ್ತಾಗದಿದೆ, ನಿಮಗೆ ಗೊತ್ತಾಗ್ತದೆ, ನನಗೂ ಗೊತ್ತಾಗಲ್ಲ. మరి ಏನು ಅಂದರೆ ಅದು ಮಾಯೆ. ಇದೇನು ಭಾಷಪ್ಪ? ನಮಗೂ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗಲ್ಲ, ಆದರೂ ಇದೆ. ಹೇಗಿದೆ ಅಂದರೆ ಮಾಯೆ ಅಂದರೆ ಏನರ್ಥ? ಇದ್ದರೆ ಕಂಡು ಬರಲಿ, ಇಲ್ಲದರೆ ಬಿಡು. ಮಾಯೆ ಎಂದು ಹೇಳುವುದು, ಅಲ್ಲಿ ಇದೆ ಎಂದು ಹೇಳುವುದು ನಮಗೆ ಗೊತ್ತಾಗಲ್ಲ. ಎಷ್ಟು ಬಂದರಪ್ಪ ಅಂದರೆ ಇಬ್ಬರು ಬಂದರು ಅಂತ. ನೀವು ನೋಡಿದ್ದೀಯ ಅಂದರೆ ಒಬ್ಬರನ್ನು ನೋಡಿದೆ ಅಂತ. మరి ಇಬ್ಬರು ಎಂದು ಹೇಳಿದ, ಹೌದು ಇಬ್ಬರು ಬಂದರು ಅಂತ. మరి ಎಷ್ಟು ಜನರು ನೋಡಿದ್ದೀವಿ ಅಂದರೆ ಒಬ್ಬನೇ ನೋಡಿದ್ದು. మరి ಒಬ್ಬನೇ ನೋಡಿ ಇಬ್ಬರಿದ್ದಾರೆ ಎಂದು ಹೇಳೋದು ಹೇಗೆ? ಅದು ಏನರ್ಥ ಮಾತಕ್ಕೆ? ಈ ಮಾತಕ್ಕೆ ಏನರ್ಥ? ಈಗ ಈ ತರಹ ಪ್ರಕ್ರಿಯೆಗಳು ವ್ಯಾಖ್ಯಾನಕಾರರು, ಸಿದ್ಧಹಸ್ತರು ಇಂಥದ್ದು ಮಾಡ್ತಾನೇ ಇರ್ತಾರೆ. ಕನ್ಫ್ಯೂಸ್ ಆಗಲ್ಲ ಕೇಳುವವನಿಗೆ. ನೀವು ಕೇಳಿದ್ದೀರ ವ್ಯಾಖ್ಯಾನ ಗೊತ್ತಿಲ್ಲ. ನಾನು ಮೊದಲು ಅದೇ ಕೇಳಿದೆ. ನನಗೆ ತುಂಬ ಕನ್ಫ್ಯೂಷನ್. ಇದು ಹೇಗೆ ವೃತ್ತಿಯಿಂದ ಸರ್ವಜ್ಞತ ಹೇಗೆ? ತುಂಬ ವರ್ಷಗಟ್ಟಲ ಯೋಚನೆ ಮಾಡಿ ಹೇಗಾದರೂ ಅರ್ಥವಾಗ್ತದ. ಕಂಡು ಬಂದ ಗುರುಗಳನ್ನು, ಸನ್ಯಾಸಿಗಳನ್ನು, ಪೀಠದ ಎಲ್ಲರನ್ನೂ ಕೇಳಿದೆ. ಅವ್ರು ಏನೋ ಹೇಳ್ತಾನೆ. वो तो माया है, वो तो भगवान की है, तुम्हें समझ में नहीं आता है, अब तुम तो जीव की बुद्धि से समझ में ಹಿಂದಿಯಲ್ಲಿ ಹೇಳುತ್ತಿದ್ದಾರಲ್ಲ ಅಲ್ಲಿ ಋಷಿಕೇಶ್ನಲ್ಲಿ. ಆಯಿತು, ನಾನು ಕನ್ನಡದಲ್ಲೇ ಹೇಳ್ತೀನಿ. ನೀವು ಜೀವ ಬುದ್ಧಿಯಿಂದ ನೋಡ್ತಾ ಇದ್ದೀವಿ, ನಿಮ್ಗೆ ಅರ್ಥ. మరి ಜೀವ ಬುದ್ಧಿಯಿಂದ ಈಶ್ವರನ ಬುದ್ಧಿಯನ್ನು ಊಹಿಸ್ಕೊ. ಈಶ್ವರ ಬುದ್ಧಿ ಅಂದರೆ ಇಲ್ಲದ ಬುದ್ಧಿಯನ್ನು ಇರುವ ಬುದ್ಧಿಯಿಂದ ಊಹಿಸ್ಕೊ, ಇದ್ದಂತೆ ಊಹಿಸ್ಕೊ. ಏನರ್ಥ? ಇದು ಏನರ್ಥ ಈ ಮಾತಕ್ಕೆ? ಏನೋ ಒಂದು ಮಿಸ್ಟೀರಿಯಸ್ ಮಾಡ್ತಾರೆ, ಅದು ಇದೆ ಎಂದು ಒಪ್ಪಬೇಕು. ದಿಸ್ ಕಲ್ಪನಾ ವಾಸ್ ಇರಿಟೇಟಿಂಗ್ ಟು ಮಿ. ಅಲ್ಲ, ಈ ಕಲ್ಪನಾ ನನಗೆ ಅವರೇನೋ ದೊಡ್ಡವರು, ಅವರು ಗುರುಗಳವರು ಹೇಳಿದ್ದನ್ನು ನನಗೆ ಅರ್ಥವಾಗ್ತಾ ಇಲ್ಲ. ಮತ್ತೆ ಕೇಳಿದರೆ ಮತ್ತೆ ಅದೇ ಹೇಳ್ತಾರೆ, ಅದೇ ರಿಪೀಟ್ ಮಾಡ್ತಾರೆ. ಅದು ಮಾಯಾರು ಮಾಡ್ತಾ. ಇಲ್ಲಿ ನೋಡಿದ್ದೀನಲ್ಲ, ಇನ್ನು ಎರಡನೇದು ಇದೆ. ಎಲ್ಲಿದೆ ಅಂದರೆ ಇದೆ. ನನಗೆ ಕಂಡು ಬರ್ತಾ ಇಲ್ಲ ಅಂದರೆ ಹೌದು, ನಿಮಗೆ ಕಂಡು ಬರ್ತಾ ಇಲ್ಲ. ಓಹೋ, ನಿಮಗೆ ಕಂಡು ಬರಲ್ಲ, ಆದರೂ ಇದೆ ಅಂದರೆ ನಿಮಗೇನು ಅನಿಸುತ್ತದೆ? ಹೀಗೆ ಹೇಳಿದರೆ ನಿಮಗೆ ಕಂಡು ಬರ್ತಾ ಇಲ್ಲ, ಇಲ್ಲಿ ಕೂತಿರುವವನಿಗೆ ಮಾತ್ರ ಕಂಡು ಬರುತ್ತಿರಬಹುದು ಎಂದು ನೀವು ವಿಶ್ವಾಸದಿಂದ ಇಟ್ಕೊಳ್ತೀರಿ ಅಲ್ಲವೇ? ಅಮ್ಮೋ, ನಮಗೆ ಕಂಡು ಬರ್ತಾ ಇಲ್ಲ, ಅವರೇ ಹೇಳಿದ್ದಾರೆ ನಿಮಗೆ ಕಂಡು ಬರ್ತಾ ಇಲ್ಲ ಅಂದರೆ ಅವರಿಗೆ ಕಂಡು ಬರುತ್ತಿರಬಹುದು ಅಲ್ಲವೇ? ಅವರಿಗೆ ಕಂಡು ಬರುತ್ತಿರಬಹುದು ಅಂದ್ಕೊಳ್ತಾರೆ. ನಿಮ್ಮಲ್ಲಿ ಯಾರೋ ಬುದ್ಧಿವಂತ ಬಂದು, ಗುರುಗಳೇ ನಮಗೆ ಕಂಡು ಬಂದಿಲ್ಲ, ನೀವು ಇದೆ ಎಂದು ಹೇಳಿದರೆ ನಿಮಗೆ ಕಂಡು ಬರ್ತದಾ ಎಂದು ಒಬ್ಬನು ಕೇಳಿದ. ಅವನು ಹೇಳ್ತಾನೆ, ಅಲ್ಲ, ನನಗೂ ಕಂಡು ಬರಲ್ಲ. మరి ಇದೆ ಎಂದು ಯಾಕೆ ಹೇಳಿದ್ದೀರಿ? ಇದೆ ಎಂದು ಯಾಕೆ ಹೇಳಿದ್ದೀರಿ? ಹೌದಪ್ಪ, ಇದೆ ಎಂದು ಹೇಳ್ತಾರೆ. ಇದು ವಿಚಿತ್ರಪ್ಪ, ನಮಗೂ ಕಂಡು ಬರಲ್ಲ, ನಿಮಗೆ ಕಂಡು ಬರಲ್ಲ, ಆದರೂ ಇದೆ. ಇದೇನು ಬುದ್ಧಿ, ಇದು ಏನು ವೇದಾಂತ? ಇದು ವಿಶೇಷ ವೃತ್ತಿಯಿಂದ ಆಗ್ತದೆ ಅಂತೆ ಒಟ್ಟು ಅವಸ್ಥೆ ಗೊತ್ತು. ನೀವು ಕನಸಿನಲ್ಲಿ ಅದಕ್ಕೋಸ್ಕರ ನಾನು ಮೊದಲು ಕನಸಿನ ಉದಾಹರಣೆ ಕೊಟ್ಟೆ. ಎಚ್ಚರಕ್ಕೆ ಅದೇ ವರ್ತಿಸುತ್ತದೆ. ನೀವು ಕನಸಿನಲ್ಲಿ
ಕನಸಿನಲ್ಲಿ ಮನಸ್ಸು ಎಷ್ಟು ಕಲ್ಪಿಸ್ಕೊಳ್ತದೋ ಅಷ್ಟೇ ಕಂಡುಬರ್ತದೆ. ನೀವು ಕಲ್ಪಿಸದೇ ಇದ್ದದ್ದು ಕನಸಿನಲ್ಲಿ ಇದೆಯಾ? ಅವ್ರು ಹೇಳ್ತಾರೆ ಇದೆ. ಏಕೆ? ಪ್ರಪಂಚ ಅಲ್ಲವೇ? ಪ್ರಪಂಚ ಅಂದರೆ ಇರಲೇಬೇಕು. ನೀವು ನೋಡಿದ್ದೀಯಾ? ನಾನು ನೋಡಲಿಲ್ಲ. మరి ಬೇರೆ ಯಾರಾದರೂ ನೋಡಿದ್ದಾರ? ಅವರು ನೋಡಲಿಲ್ಲ. ಸಾಕ್ಷಿ ಕಂಡು ಬಂತ? ಅಲ್ಲ. ಕನಸಿನಲ್ಲಿರುವ ನಿನಗೆ ಅಲ್ಲ, ಕನಸಿನಲ್ಲಿ ಇನ್ನೊಬ್ಬನಿಗೆ ಅವನಿಗೂ ಇಲ್ಲ. ಯಾರಿಗೆ ಕಂಡು ಬರದೇ ಇದೆ ಎಂದು ಹೇಗೆ? ಅದು ಪ್ರಪಂಚ ಅಲ್ಲವೇ? ಅದರಿಂದ ಇರಬೇಕು. ಈಗ ಇದು ಒಂದು ಕಲ್ಪನಾ, ಆಯಿತಾ? ಆದ್ದರಿಂದ ಸಾಕ್ಷಿ ದೃಷ್ಟಿಗೆ ಸಾಕ್ಷಿ ಚೈತನ್ಯನೇ ಎಲ್ಲ ತಿಳ್ಕೊಂಡ. ಏಕೆಂದರೆ ನೀವು ಇವತ್ತೇ ತಿಳ್ಕೊ, ನಾಳೆನೇ ತಿಳ್ಕೊ. ನಾಳೆ ಸಪೋಸಿಂಗ್ ನೀವು ಕಲ್ಪಿಸಿದ್ದೀರಿ. ಇವತ್ತು ನಾನು ಸ್ವಲ್ಪ ಕನಸು ನೋಡಿದೆ. ಕನಸು ಪದಾರ್ಥಗಳು ನೋಡುತ್ತಾ ಇನ್ನೂ ಸ್ವಲ್ಪ ಹೊತ್ತಿಗೆ ಇನ್ನೊಂದು ಕಲ್ಪಿಸ್ಕೊಳ್ತೀರಿ. ಇನ್ನೊಂದು ಸಪೋಸ್ ನಾನು ಕನಸಿನಲ್ಲೇ ಒಂದು 5 ವರ್ಷ ಇದ್ದೀರಾ ನೀವು 5 ವರ್ಷ? ಒಂದು ಸಲ ಟ್ರೈ, 5 ವರ್ಷ ಅಲ್ಲ, ಒಂದು 24 ತಾಸು ಕನಸು ನೋಡಿ ಬನ್ನಿ, ಅಲ್ಲವೇ? ಒಂದು ದಿವಸ ಕನಸೇ ನೋಡಿ, ಅಮ್ಮಯ್ಯ ಒಳ್ಳೆಯದು ಆಗುತ್ತದೆ. ಅಯ್ಯೋ ಹಸಿವು ಬಾಯಾರಿಗೆ ಊಟ ಗಿಡ ಯಾರು ಕೊಡಬೇಕು? ಅಲ್ಲೇ ತಿನ್ನಿಸ್ ಕನಸಿನಲ್ಲಿ, ಎಲ್ಲೇ ಬರಬೇಡ, ಅಲ್ಲೇ ತಿನ್ನಿ, ಅಲ್ಲೇ ಇರಿ, ನಂತರ ಬರ್ಬೋದು. ನಾನು ಇನ್ನೂ ಅವನು ಏನು ತರ್ಕ ಮಾಡ್ತಾನೆ, ನಾನು ಅಲ್ಲಿರುವುದರಿಂದ 3-4 ವಸ್ತುಗಳು ನೋಡಿದೆ, ನಾನು ಯಾರೋ ಎಬ್ಬಿಸಿಬಿಟ್ಟರು, ಅಥವಾ ನಾನು ಏನೋ ಕಾರಣದಿಂದ ಎದ್ದು ಬಿಟ್ಟೆ. ಇನ್ನೂ ನಾನು ಅಲ್ಲೇ ಇದ್ದು ಬಿಟ್ಟರೆ ಇನ್ನೊಂದು 10-6 ವಸ್ತುಗಳನ್ನು ನೋಡುತ್ತಿದ್ದೀನಲ್ಲ. ಹೌದು, ನೋಡುತ್ತಿದ್ದೀವಿ. ಮತ್ತು ನೋಡಲಿಲ್ಲ ಅಂದರೆ ನಾನು ನೋಡಲಿಲ್ಲ, ಆದರೆ ಇತ್ತು ಎನ್ನುವುದಕ್ಕೆ ಪ್ರೂಫ್ ಏನು? ಅಂದರೆ ನಾನು ಅಲ್ಲೇ ಇದ್ದಿದ್ದರೆ ಇನ್ನೂ 4-5 ನೋಡುತ್ತಿದ್ದೀನಲ್ಲ. ನೋಡುತ್ತಿದ್ದೀನಿ ಎಂದು ಸುಮ್ಮನೆ ಊಹಿಸ್ಕೊಂಡಿದ್ದೀವಿ. ನೋಡುತ್ತಿದ್ದೀವೋ ಇರಲಿಲ್ಲವೋ ಏನು ಗೊತ್ತು ಅಲ್ಲ. ನಾನು ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇದ್ದರೆ ಇನ್ನೂ ಕೆಲವು ಕಂಡು ಬರುತ್ತಿತ್ತು ಅಂದರೆ ಇಲ್ಲದೇ ಇದ್ದನ್ನು ಇದ್ದಂತೆ ಊಹಿಸಿಕೊಳ್ಳುವುದು ನೋಡಿ, ಅದು ಭ್ರಾಂತಿ, ಅದು ದೊಡ್ಡ ಭ್ರಾಂತಿ. ಆಯಿತು, ಸಪೋಸಿಂಗ್ ಈಗ ನಾವು ಉತ್ತರ ಕೊಡ್ತೀವಿ. ಆಯಿತು, ನೀವು 3 ವಸ್ತುಗಳನ್ನು ನೋಡಿದ್ದೀವಿ, ಇನ್ನೂ ಸ್ವಲ್ಪ ಹೊತ್ತು ಕನಸಿನಲ್ಲೇ ಇದ್ದಿದ್ದರೆ, ಇನ್ನೂ ಕಲ್ಪಿಸ್ಕೊಳ್ತಾ ನೋಡ್ತಾ ಇದ್ದರೆ ಏನೋ ಬೇರೆ ಇನ್ನೊಂದು 10, 20, 30, 100, 50 ನೋಡ್ತಿದ್ದೀರಿ. 100 ಅಲ್ಲ, 1000 ನೋಡುತ್ತಿದ್ದೀರಿ ಅಂದ್ಕೊಳ್ಳೋಣ. ಆ 1000ವೆಲ್ಲ ಎಲ್ಲಿ ಕಂಡು ಬರುತ್ತಿತ್ತು? ವೃತ್ತಿ ಮೂಲಕವೇ. ವೃತ್ತಿಯೆಲ್ಲ ಎಲ್ಲಿದೆ? ವೃತ್ತಿ ಎಲ್ಲಿರುತ್ತೆ? ಅರಿವಿನಲ್ಲೇ. ಸಾಕ್ಷಿ ಅರಿವಿನಲ್ಲೇ ಅಲ್ಲವೇ? ಸಾಕ್ಷಿ ಅರಿವಿನಲ್ಲೇ. ಅಂದರೆ ನೀವು 1000 ವಸ್ತುಗಳು ನೋಡು, ಅಲ್ಲೇ 1000 ವರ್ಷ ಕನಸು ನೋಡಿ ಬಾ, ಅಲ್ಲವೇ? ನೀವು 100 ವರ್ಷ ಕನಸು ನೋಡಿ ಎಚ್ಚರಕ್ಕೆ ಬಂದರೆ ನಿಮ್ಮ ಯಾರು ಮಕ್ಕಳು ಮೊಮ್ಮಕ್ಕಳು ಇರುವುದಿಲ್ಲ. ಈ ಮನೆಯೂ ಇರುತ್ತದೋ ಇಲ್ಲವೋ? 100 ವರ್ಷ ನಂತರ ಮನೆ ಇರುತ್ತದೆ. ನಾವು ಶಾಲೆಯಲ್ಲಿರುವಾಗ ಒಬ್ಬನ ರಿಪ್ ವ್ಯಾನ್ ವಿಂಕಲ್ ಅಂದರೆ ಒಬ್ಬನಿದ್ದನಂತೆ. ನೀವೆಲ್ಲರೂ ಕೇಳಿರ್ಬೋದು. ನಮ್ಮ ಕುಂಭಕರ್ಣ ಹಾಗೆ ಅವನು ಸಣ್ಣ ಮಗುವಾಗಿರುವಾಗ ಎಲ್ಲೋ ಹೋದನಂತೆ. ಹೋದಾಗ ಅವರು ಏನೋ ಮಾಡಿದ್ದರು, ಕೊಟ್ಟರು, ಕುಡಿದು ಬಿಟ್ಟ, ಮಲ್ಕೊಂಡು ಬಿಟ್ಟ. ಎದ್ದು ನೋಡಿದ್ದರೆ ಏನೇನೋ ಕಂಡು ಬರ್ತಾ ಇದೆ. ಕಣ್ಣು ಹೀಗೆ ಮಾಡಿಕೊಂಡು ನೋಡಿದ. ಏನಿದ್ದ? ಎಲ್ಲ ಬದಲಾಯಿಸಿಬಿಟ್ಟಿತು. ಪ್ರಪಂಚವೇ ಬೇರೆ, ಏನೇನೋ ಕಂಡು ಬರ್ತಾ ಇದೆ. ಅವ್ರಿಗೆಲ್ಲ ನೋಡಿಕೊಂಡ್ರೆ ತನಗಿಷ್ಟೆಲ್ಲ ಗಡ್ಡ ಬೆಳೆಯಿತು, ತಾನು ಮುದುಕನಾಗಿಬಿಟ್ಟ. ತಾನು ಏನೋ 18 ವರ್ಷ ಹುಡುಗ ಮಲ್ಕೊಂಡ, ಎದ್ದು ಬಿಟ್ಟರೆ ಅವನು ಮುದುಕನಾಗಿಬಿಟ್ಟ. 80 ವರ್ಷನೂ 90 ವರ್ಷ ಹುಡುಗ, 90 ವರ್ಷ ಮನುಷ್ಯನಾಗಿಬಿಟ್ಟ. ತನ್ನನ್ನು ನೋಡಿಕೊಂಡ್ರೆ ನಾನೇ ಮುದುಕನಾಗಿಬಿಟ್ಟೆ. ಇಷ್ಟು ವರ್ಷ ಮಲಗಿದ್ದೀನ ಅವ್ರಿಗೆ ಅನಿಸಿತಂತೆ. ಹೊರಗೆ ಹೋದ. ಅವ್ರು ಯಾರೋ ಮುದುಕ ಬಂದು ಎಂದು ಕೇಳಿದ. ಅವ್ರು ಕೇಳಿದ್ದ ಇವನ ಹೆಸರು ರಿಪ್ ವ್ಯಾನ್ ವಿಂಕಲ್ ಅಂತೆ. ಅದು ಎಲ್ಲೋ ಕೇಳಿದ್ದು, ನೀವು ಕೇಳಿರ್ಬೋದು ಶಾಲೆಯಲ್ಲಿ, ಕೇಳಲಿಲ್ಲವಾ? ನಾವು ಕೇಳಿದ್ದಾಗ ಎಲ್ಲ ಬ್ರಿಟಿಷ್ ಕಾಲದ ಪುಸ್ತಕಗಳೇ ನಮಗೆ ಹೇಳ್ಕೊಡ್ತಿದ್ದರು. ಇ.ವಿ. ಲೂಕಸ್ ಎಂದು ಯಾರೋ ಕೇಸಬಿಯಾಂಕ, ಅದೆಲ್ಲ ಕಥೆಗಳು ಆ ಬ್ರಿಟಿಷರು ಹೋಗಿ ಆಗಾಗಲೇ ಅಲ್ಲವೇ 15 ವರ್ಷ 20 ವರ್ಷ ಆಯಿತು. ಆವಾಗ ಆ ಬ್ರಿಟಿಷ್ ಪುಸ್ತಕಗಳೇ ಬರುತ್ತಿತ್ತು ನಮಗೆ. ಅದರಿಂದ ಆ ಕಥೆಗಳೇ ಅವೇ ಕೇಳಿದ್ದೀವಿ. ಕೇಸಬಿಯಾಂಕ ನೀವು ಕೇಳಲಿಲ್ಲವಾ? ನಾವು ಶಾಲೆ ಮಕ್ಕಳಿರುವಾಗ ಕೇಸಬಿಯಾಂಕ ಶಾಲೆಯಲ್ಲಿ ಹೇಳುತ್ತಿದ್ದರು. ಆಯಿತಾ? ಅದು ಬ್ರಿಟಿಷ್ ಕಾಲದ ಪದ್ಧತಿಗಳು. ಅವನು ಹೋಗ್ತಾ ಇದ್ದರೆ ರಿಪ್ ವ್ಯಾನ್ ವಿಂಕಲ್ ಎಂದು ಒಬ್ಬನಿದ್ದನಂತೆ. ನಮ್ಮ ಕುಂಭಕರ್ಣ ಹಾಗೆ ಅವರು ಮಲ್ಕೊಳ್ತಾನೆ. ಎಷ್ಟೋ ವರ್ಷ, ಸುಮಾರು 15-18 ವರ್ಷ ಮಲಗಿದ್ದರೆ 80-90ಕ್ಕೆ ಎದ್ದ.
ಅಷ್ಟು ವರ್ಷ ಹೇಗೆ ಕೆಳಗಡೆ ಸುಮ್ಮನೆ ಕತೆ, ಅದು ಅಷ್ಟೇ, ಅದು ಕತೆ, ಕಲ್ಪಿತ ಕತೆ ಅದೊಂದು. ಅವರು ಊರಿನಲ್ಲಿ ರೋಡ್ ಮೇಲೆ ಹೋಗ್ತಾ ಇದ್ದಾನೆ. ಯಾರೋ ಒಬ್ಬ ಹುಡುಗಿ ಇದ್ದಾಳಂತೆ. ಹುಡುಗಿಯನ್ನು ಸ್ವಲ್ಪ ಯುವತೆ ತನ್ನ ಮಗುವನ್ನು ಎತ್ಕೊಂಡು ಕೈ ಹೀಗೆ ನಿಂತಿದ್ದಾರೆ ಮನೆ ಎದುರಾಗಿ. ಅವನು ಹೋಗಿ ಕೇಳ್ತಾನೆ, ನೀವು ರಿಪ್ ವ್ಯಾನ್ ವಿಂಕಲ್ ಕೇಳಿದ್ದೀಯಾ ಎಂದು ಹೇಳ್ತಾನೆ. ಅವ್ರು ಹೇಳ್ತಾರೆ, ಏನು ಹೆಸರು? ರಿಪ್ ವ್ಯಾನ್ ವಿಂಕಲ್. ತದ್ದು ಕೇಳಲಿಲ್ಲವೇ ಹೇಳ್ತಾನೆ. ಆಯಿತು, ಇನ್ನೊಬ್ಬರನ್ನು ಎಲ್ಲರನ್ನು ಕೇಳ್ತಾ ಹೋದಾಗ ಒಬ್ಬ ಮುದುಕ ಇರುತ್ತಾನೆ. ಅವನು ಹೇಳ್ತಾನೆ, ರಿಪ್ ವ್ಯಾನ್ ವಿಂಕಲ, ನಾನು ಚಿಕ್ಕನಾಗಿರುವಾಗ ಕೇಳಿದೆ, ನಮ್ಮ ಅಪ್ಪ ಅಜ್ಜ ಹೇಳುತ್ತಿದ್ದರು, ಒಬ್ಬ ರಿಪ್ ವ್ಯಾನ್ ವಿಂಕಲಿಂದ ಇಲ್ಲಿದ್ದಂತೆ ಊರಿನಲ್ಲಿ. ಹೌದು, ನಮ್ಮ ಊರಿನಲ್ಲಿದ್ದರಂತೆ. ಅವರು ಈಗ ಎಲ್ಲಿದ್ದಾನೋ ಗೊತ್ತಿಲ್ಲ, ತುಂಬ ವರ್ಷ ಆಯಿತು. ಅವನು ಹೇಳ್ತಾನೆ, ನಾನೇ ಆ ರಿಪ್ ವ್ಯಾನ್ ವಿಂಕಲ್ ಅಂದೆ. ನೀನಾ? ನಾವು ಇಷ್ಟು ದಿವಸ ನೋಡಲೇ ಇಲ್ಲವೇ? ಹಾಗೆ ನೀವು ಊಹಿಸ್ಕೊಂಡ್ರೆ ಆಗುತ್ತದೆ. ಹಾಗೆ ಮಲ್ಕೊಂಡು ಬಿಡ್ತಾನ. ನೀವು ಹಾಗೆ ಒಂದು 100 ವರ್ಷ ಕನಸು ನೋಡಿ ಎಚ್ಚರಗೊಂಡರೆ ಪ್ರಪಂಚ ಗೊತ್ತಾಗ್ತದೆ ನಿಮಗೆ? ಈ ಕಾರ್ಯಾಲಯಕ್ಕೆ ಬಂದರೆ ಯಾರಾದರೂ ಗೊತ್ತಾಗ್ತಾರಾ? ಇವ್ರು ಹೇಳ್ತಾರೆ, ಅಲ್ಲಿ ಏನೋ ಬಿಲ್ಡಿಂಗ್ ಬರ್ತದೆ. ಕಾರ್ಯಾಲಯ ಏನೋ ಹೊಸ ಬಿಲ್ಡಿಂಗ್ ಇದೆ. 100 ವರ್ಷ ನಂತರ ಕನಸು ನೋಡಿ ಬಂದರೆ ಏನಾದ್ರು ಕಂಡು ಬರ್ತದೆ? ಹಾಗೆ ನೀವು ಕನಸಿನಲ್ಲಿ ಕೆಲವು ನೋಡಿದ್ದರೆ ಮಿಕ್ಕದೆಲ್ಲ ಇದೆ ಎಂದಂಥ ಸುಮ್ಮನೆ ವಿಶ್ವಾಸವೇ ಹೊರತಲ್ಲೇನಿಲ್ಲ. ನೀವು ನೋಡುತ್ತಿರುವ 3 ವಸ್ತುಗಳೇ ಇಲ್ಲ, ಮಿಕ್ಕದು ಇದೆ ಎಂದೇನಪ್ಪ? ನೀವು ನೋಡಿರುವ 3 ವಸ್ತುಗಳೇ ಇಲ್ಲ, ಇತ್ತಾ? ನೀವು ನೋಡಿರುವ 3 ವಸ್ತುಗಳೇ ಇಲ್ಲ, ಸುಮ್ಮನೆ ಕಲ್ಪಿಸ್ಕೊಂಡಿದ್ದೀವಿ, ಯಾವುದೂ ಇಲ್ಲ. ನಾನು ಮಿಕ್ಕದು ಇತ್ತು, ಮಿಕ್ಕದು ಇಲ್ಲ, ನೋಡಿದ್ದು ಇಲ್ಲ. ಮಿಕ್ಕದು ಇಲ್ಲ, ನೋಡಿದ್ದು ಇಲ್ಲ, ಯಾವುದೂ ಇಲ್ಲ. ಹಾಗೆ ಇದೆಲ್ಲವೂ ಸಪೋಸಿಂಗ್ ನೀವು ನೋಡಿದ್ದರೆ ಎಲ್ಲಿ ನೋಡುತ್ತಿದ್ದೀವಿ? ಎಲ್ಲ ಅರಿವಿನಲ್ಲೇ ನೋಡ್ತೀವಿ. ಇನ್ನು 10 ನೋಡಲಿ 100 ನೋಡಲಿ ಅವೆಲ್ಲ ಎಲ್ಲಿ ನೋಡ್ತೀವಿ? ಅರಿವಿನಲ್ಲೇ ನೋಡ್ತೀವಿ. ಅಂದರೆ ಈ ಅರಿವಿನಿಂದಲೇ ಎಲ್ಲ ನೋಡುವುದರಿಂದ ಅರಿವೊಂದೇ ಸರ್ವಜ್ಞ, ಸಾಕ್ಷೇ ಸರ್ವಜ್ಞ. ಅದಕ್ಕೋಸ್ಕರ ಶಂಕರರು ಹೇಳಿದ್ದರು, ಸಾಕ್ಷಿ ಚೈತನ್ಯವೇ, ಅದ್ವಿತೀಯ ಚೈತನ್ಯವೇ ಸರ್ವಜ್ಞ. ವ್ಯಾಖ್ಯಾನಕಾರರು ಹೇಳುವ ವೃತ್ತಿಮೂಲಕ ಸರ್ವಜ್ಞ ಎನ್ನುವುದು ಸುಮ್ಮನೆ ಕಲ್ಪನಾ, ಅರ್ಥರಹಿತ ಕಲ್ಪನಾ. ಅದು ಯಾರು ಊಹಿಸ್ಕೊಳ್ಳೋಕ್ಕಾಗಲ್ಲ, ಅರ್ಥ ಮಾಡಿಕೊಳ್ಳೋಕ್ಕಾಗಲ್ಲ. ರಿಪ್ ವ್ಯಾನ್ ವಿಂಕಲ್ ಇದ್ದರೆ ಅರ್ಥವಾಗ್ತದೆ ಏನೋ, ಇಲ್ಲದಿದ್ದರೆ ಅರ್ಥವಾಗಲ್ಲ ಅಲ್ಲ. ಹಾಗೆ ಆದ್ದರಿಂದ ಸರ್ವಜ್ಞತ ಎಂಬುದು ಸಾಕ್ಷಿ ಸ್ವರೂಪದಿಂದಲೇ ಸರ್ವಜ್ಞ, ವೃತ್ತಿಯಿಂದ ಯಾರೂ ಆಗಲ್ಲ. ಅದು ಕ್ಲಿಯರ್. ಸರ್ವಶಕ್ತಿತ್ವ ಹೇಗೆ? ಅದು ಅಷ್ಟೇ, ಅವನೇ ಸರ್ವಶಕ್ತಿ. ಸರ್ವಶಕ್ತಿ ಅಂದ್ರೇನು? ಸರ್ವಶಕ್ತಿ ಪರಮಾತ್ಮನಿಗಿದೆ ಎಂದು ಹೇಗೆ ಸಿದ್ಧಪಡಿಸುವುದು? ಜಗತ್ತು ಮಾಡಿದ, ಅದರಿಂದ ಸರ್ವಜ್ಞ. ಇನ್ನೇನು ಸರ್? ಅಲ್ಲ ಸರ್ವ ಇದೆ ಎಂದು ತೋರಿಸಬೇಕಲ್ಲಿ. ಹೇಗೆ ತೋರಿಸ್ತೀಯಪ್ಪ? ಹೇಗೆ ತೋರಿಸ್ತೀಯ? ಒಬ್ಬನು ಕಾರ್ನಿಂದ ಹೋದ. ಕಾರ್ ಮೇಲೇನೋ ಅಥವಾ ನಡ್ಕೊಂಡೋ, ಸೈಕಲ್ ಮೇಲೇನೋ, ಸ್ಕೂಟ್ರ್ ಮೇಲೇನೋ ಇಲ್ಲಿಂದ ದಿಲ್ಲಿವರೆಗೂ ಹೋದರೆ ಮಧ್ಯದಲ್ಲಿ ಎಲ್ಲ ಸ್ಟೇಷನ್ಗಳು, ಊರುಗಳು, ಏನೇನೋ ಎಲ್ಲ ಕಂಡು ಬಂತು. ಇನ್ನೊಬ್ಬನು ಏನು ಮಾಡಿದ? ವಿಮಾನ ಹತ್ತಿ ಇಲ್ಲಿಂದ ದಿಲ್ಲಿಯಲ್ಲಿ ಇಳಿದುಬಿಟ್ಟ. ಅವನು ಹೇಳ್ತಾನೆ, ಮಧ್ಯದಲ್ಲಿ ನೀವು ಯಾವ ಸ್ಟೇಷನ್ ಬಂತು ಹೇಳಿ ಎಂದು ಕೇಳ್ತಾನೆ. ಅವರು ಹೇಳ್ತಾರೆ, ಯಾವ ಸ್ಟೇಷನ್ ಇಲ್ಲ. ಯಾವ ಸ್ಟೇಷನ್ ಇಲ್ಲದ್ರೆ ದಿಲ್ಲಿಗೆ ಹೇಗೆ ಹೋಗ್ತಿ ಅಂತ ಕೇಳ್ತಾನೆ. ಯಾವ ಸ್ಟೇಷನ್ ಇದ್ದರೆ ಡಿಲ್ಲಿಗೆ ಹೇಗೆ ಹೋಗೋದಪ್ಪ? ಇವನು ಹೇಳ್ತಾ, ಹೌದಪ್ಪ, ಯಾವ ಸ್ಟೇಷನ್ ಇರಲಿಲ್ಲ, ನೇರ ದಿಲ್ಲಿಗೆ. ಸೊಳ್ಳು, ಯಾವ ದಿಲ್ಲಿಗೆ ಬರೋದೇ ಅಲ್ಲ. ಮಧ್ಯದಲ್ಲಿ ಎಷ್ಟು ಸ್ಟೇಷನ್ಗಳು ಬಂತು ಹೇಳು? ಅವ್ರು ಹೇಳ್ತಾನೆ, ಸ್ಟೇಷನೇ ಇರಲಿಲ್ಲ. ಅಲ್ಲ, ಇರಲೇಬೇಕು. ಯಾರೋ ಮನುಷ್ಯರು ಕಂಡು ಬರಲೇಬೇಕು, ಇಲ್ಲದಿದ್ದರೆ ಹೇಗೆ ಕಂಡು ಬರ್ತಾನೆ? ಅಂದರೆ ಏನು ಹೇಳಬೇಕು? ಅವ್ರು ಏನು ಹೇಳಬೇಕು? ಹೇಳೋಕ್ಕಾಗ್ತದೆ? ಇವನು ಕೆಲಸ ಸ್ವಲ್ಪ ಮಾಡ್ತಾನೆ. ಅಲ್ಪಶಕ್ತಿ ಇರುವವನು ಒಂದು 100 ಕಿಲೋ ಅಕ್ಕಿ ಇದ್ದರೆ, ಅಕ್ಕಿ ಇಷ್ಟವ ಸಕ್ಕರೆ ಇಷ್ಟವ? ನಿಮಗೆ ಸಕ್ಕರೆ ಇಷ್ಟ. 100 ಕಿಲೋ ಸಕ್ಕರೆ ಇದ್ದರೆ ಅವರು ಒಂದೇ ಸಲ 1 ಟ್ರಿಪ್ನಲ್ಲಿ ತೊಗೊಂಡು ಹೋಗೋಕ್ಕಾಗಲ್ಲ. ಅದೇನು 20 ಕಿಲೋ ಹೋಗಿ 5 ಸಲ ತೊಗೊಂಡು. ನನ್ನಂಥವನಂದರೆ 50 ಸಲ ಆದರೂ ತಗೊಳ್ತಾರೋ ಆಗುತ್ತದೋ ಅಲ್ಲವೋ? 50 ಸಲ 100 ಸಲ ತೊಗೊಂಡು ಹೋಗ್ತೀನಿ, 1 ಕಿಲೋ ಅಷ್ಟೇ. ಸೊ 100 ಸಲ 1 ಕಿಲೋ ತೊಗೊಂಡು ಹೋದರೆ ಅವನು ಒಂದೊಂದು ತೊಗೊಂಡು ಹೋಗ್ತಾನೆ. ಎಷ್ಟೊತ್ತು ಟೈಮ್ ಆಯಿತು? ಅಯ್ಯೋ, ಬೆಳಗಿನಿಂದ ಸಂಜೆವರೆಗೆ ಆಯಿತು 100 ಸಲ ಅಂದರೆ. ಇವು ಸ್ವಲ್ಪ ಎತ್ಕೊಂಡ, ಹೀಗೆ ಎತ್ಕೊಂಡ, ಹಾಗೆ ಹೋಗ್ತಾನೆ. ಇವನನ್ನು ಒಂದು ಕೈಯಲ್ಲೇ ಎತ್ತಿ ಹಾಕಿಬಿಟ್ಟ. ಅವನು ಹೇಳ್ತಾನೆ, ಎಷ್ಟು ಸಲ ಮಾಡಿದ್ದೀವಿ ಅಂದರೆ, ಎಷ್ಟು ಸಲ ಏನು ತಗೊಂಡು ಬಂದಿದ್ದೀನಲ್ಲ. ಅಲ್ಲ, ನೀವು ಎಷ್ಟು ಸಲ ಹೇಳು? ಹೇಗೆ ಹೇಳೋಕ್ಕಾಗ್ತದೆ?
ಅಲ್ಪಶಕ್ತಿಮಂತ ಸ್ವಲ್ಪ 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 ಕೆಲಸ ಮಾಡ್ತಾನೆ. ಅದು ಕೆಲಸ ಮಾಡುವುದು ಕಂಡು ಬರುತ್ತದೆ. ಮಾಡುತ್ತಾ ಇದ್ದರೆ ಇಲ್ಲಿಂದ ಅಲ್ಲಿಗೆ ಒಂದೊಂದು ಹೆಜ್ಜೆ ಹೋಗ್ತಾನೆ. ಸರ್ವವ್ಯಾಪಕನಾದ ಆಕಾಶ ಹೇಗೆ ಹೋಗ್ತಾನೆ? ನಮ್ಮ ಹಾಗೆ ಒಂದೊಂದು ಹೆಜ್ಜೆ ನಡ್ಕೊಂಡು ಹೋಗ್ತಾನೆ. ಸರ್ವವ್ಯಾಪಕನ ಆಕಾಶ ಇಲ್ಲಿ ಹೇಗಿದೆಯೋ ಅಲ್ಲಿ ಇದ್ದು ಬಿಟ್ಟಿದೆ. ತಕ್ಷಣವೇ ಒಂದೇ ಕ್ಷಣದಲ್ಲಿ ಒಟ್ಟು ಎಚ್ಚರಾವಸ್ಥೆಯನ್ನು ನೋಡುವ ಸಾಕ್ಷಿ ಒಂದು ವಸ್ತುವಿನಲ್ಲಿ ಹೇಗಿದೆಯೋ ಇನ್ನೊಂದು ವಸ್ತುವಿನಲ್ಲಿ ಅದೇ ಕ್ಷಣದಲ್ಲಿದೆ. ತಕ್ಷಣವೇ ಇನ್ನೊಂದು ವಸ್ತುವಿನಲ್ಲಿದೆ. ಈ ವಸ್ತು ನೋಡ್ತದೆ, ಇನ್ನೊಂದು ವಸ್ತು ನೋಡ್ತದೆ, ಎಲ್ಲ ವಸ್ತುಗಳು ಒಟ್ಟಿಗೆ ನೋಡಿಬಿಡ್ತದೆ. ಇವನೇನು ಹೇಳ್ತಾನೆ? ಅಲ್ಪಶಕ್ತಿಮಂತ ಒಂದೊಂದು ತಗೊಂಡು ಹೋಗಿದ. ಸರ್ವಶಕ್ತಿಮಂತ ಹೇಗೆ ತಗೊಂಡು ಹೋಗ್ತಾನೆ? ಸರ್ವಶಕ್ತಿಮಂತಕ್ಕೆ ಕೆಲಸನೇ ಮಾಡಬೇಕಾಗಿಲ್ಲ. ಅಲ್ಪಶಕ್ತಿ ಇರುವವನು ಒಂದೊಂದು ಕೆಲಸ ಮಾಡ್ತಾನೆ. ಸರ್ವಶಕ್ತಿಮಂತ ಕೆಲಸ ಮಾಡಬೇಕಾಗಿಲ್ಲ. ಏಕೆ? ಎಲ್ಲವೂ ತಾನೆ ಆಲ್ ಕೆಲಸ ಒಟ್ಟಿಗೆ ಮಾಡಿಬಿಟ್ಟ. ಮಾಡತಕ್ಕ ಕೆಲಸಗಳೆಲ್ಲ 1 ಸೆಕೆಂಡಿನಲ್ಲಿ ಮಾಡಿದ ಅಂದರೆ ಜಗತ್ತು ತೋರ್ತದೆ ಅಷ್ಟೇ. ಸರ್ವಶಕ್ತಿಮಂತ ಅಂದರೆ ಏನು? ಎಲ್ಲವೂ ತಾನೇ ಎಂದರ್ಥ. ಅಲ್ಪಶಕ್ತಿ ಆಗಿದ್ದರೆ ಅವರ ಶಕ್ತಿ ಮಾಡುವ ಕೆಲಸ ಎಲ್ಲ ಕಂಡು ಬರ್ತದೆ. ಅಯ್ಯೋ ಬೆಳಗಿನಿಂದ ಪಾಪ ಸಂಧ್ಯೆವರೆಗೆ ಮಾಡ್ತಾ ಇದ್ದಾನೆ, ಸ್ವಲ್ಪ ಸ್ವಲ್ಪ ಕ್ರಿಯೆ ಎಂದು. ಅನಂತ ಶಕ್ತಿ ಇರುವವನು ಏನು ಮಾಡ್ತಾನೆ? 1 ಸೆಕೆಂಡು ಬೇಕಾಗಿಲ್ಲ, ಎಲ್ಲವೂ ಒಟ್ಟಿಗೆ ಮಾಡೇ ಬಿಟ್ಟ. ಆದ್ದರಿಂದ ಪರಮಾತ್ಮ ಅದ್ವಿತೀಯನಾಗುವುದರಿಂದ ಸರ್ವಶಕ್ತಿ ಎನ್ನುವುದು ಬಿಡಿಯಾಗಿಲ್ಲ. ಅವನ ಸ್ವರೂಪವೇ ಸರ್ವಶಕ್ತಿ, ಅವನ ಸ್ವರೂಪವೇ ಸರ್ವಜ್ಞ, ಅವನ ಸ್ವರೂಪವೇ ಸರ್ವಶಕ್ತಿ. ಸರ್ವಶಕ್ತಿ ಇರುವವನು ಕಂಡು ಬರ್ತಾನ ಮಾಡುವುದು. ಸ್ವಲ್ಪ ಶಕ್ತಿ ಇರುವವನು ಸ್ವಲ್ಪ ನಡೆಯುವುದು ಕಂಡು ಬರ್ತದೆ. ಅಲ್ಪಶಕ್ತಿ ಇರುವವನು ಕಂಡು ಬರ್ತದೆ. ವಿಮಾನದಲ್ಲಿ ಹೋಗುವವನು ಒಂದೊಂದು ಸ್ಟೇಷನ್ ನೋಡಿದ್ದು ಕಂಡು ಬರ್ತಾನ. ಏನಪ್ಪ ನೀವು ದಿಲ್ಲಿಗೆ ಹೋಗಿದ್ದರೆ ಮಧ್ಯದಲ್ಲಿ ಯಾರನ್ನು ನೋಡಿದ್ದೀವಿ, ಯಾವ ಸ್ಟೇಷನ್ನಲ್ಲಿ ಕಂಡು ಬಂದಿದ್ದೆ ಹೇಳು ಅಂದರೆ ಯಾರನ್ನು ನೋಡಲಿಲ್ಲ, ಇನ್ನು ಹೋಗಲೇ ಇಲ್ಲ. ಅಲ್ಲಪ್ಪ ಹೋಗಿದೆ ಅಂದರೆ ಏನು? ಹೆಚ್ಚಿನ ಶಕ್ತಿ ಇರುವವನು 1 ಸೆಕೆಂಡಕ್ಕೆ ಹೋಗ್ತಾನೆ. ಅಲ್ಪಶಕ್ತಿ ಇರುವವನು ಎಲ್ಲ ಕೆಲಸ ನಿಧಾನವಾಗಿ ಮಾಡ್ತಾನೆ. ಹಾಗೆ ಸರ್ವಶಕ್ತಿಮಂತ ಹೇಗೆ ಮಾಡ್ತಾನೆ? ಸರ್ವಶಕ್ತಿಮಂತ ಸರ್ವ ಜಗತ್ತು ಮಾಡ್ತಾನೆ. ಎಷ್ಟು ಟೈಮ್ನಲ್ಲಿ? ಅವ್ರಿಗೆ ಟೈಮೇ ಬೇಕಾಗಿಲ್ಲ. ಅಂದ್ರೇನು? ಹಗ್ಗ ಹಾವಾಗಿ ತೋರ್ತಾ ಇದೆ ಅಷ್ಟೇ. ಪರಮಾತ್ಮ ಜಗತ್ತಾಗಿ ತೋರ್ತಾ ಇದ್ದಾನಷ್ಟೇ. ತೋರುವುದೇ ಸೃಷ್ಟಿ, ಇನ್ನೇನು. ಸರ್ವಶಕ್ತಿ ಅಂದರೆ ಇವರೇನು ಹೇಳ್ತಾರೆ? ಅಲ್ಲ, ಸರ್ವಶಕ್ತಿಮತ್ವ ಅಲ್ಲಿರಬೇಕು. ಎಲ್ಲಿದೆ ಸರ್ವಶಕ್ತಿತ್ವ? ವ್ಯಾಖ್ಯಾನಕಾರರು ಸಿದ್ಧಪಡಿಸು. ಏಕೆ? ಸ್ವಲ್ಪ ಶಕ್ತಿ ಇರುವವನು ಸ್ವಲ್ಪ ಕೆಲಸ ಮಾಡ್ತಾನೆ, ಹೆಚ್ಚಿನ ಶಕ್ತಿ ಇರುವವನು ಹೆಚ್ಚಿನ ಕೆಲಸ ಮಾಡ್ತಾನೆ. ಸರ್ವಶಕ್ತಿ ಇರುವವನು ಸರ್ವ ಕೆಲಸ ಮಾಡಬೇಕಲ್ಲವೇ? ಆದ್ದರಿಂದ ಅವರಿಗೆ ಸರ್ವಶಕ್ತಿ ಇದೆ ಎಂದು ಸಿದ್ಧಪಡಿಸು. ಸರ್ವಶಕ್ತಿ ಹೇಗೆ ಸಿದ್ಧಪಡಿಸುವುದಪ್ಪ? ಸರ್ವಜ್ಞತ ಹೇಗೆ ಸಿದ್ಧಪಡಿಸುವುದು? ಎಲ್ಲವೂ ಶಕ್ತಿ ಇದ್ದರೆ ತಾನೇ ಆಗಿಬಿಡ್ತಾನೆ. ಸ್ವಲ್ಪ ಇದ್ದರೆ ತೋರಿಸಕ್ಕಾಗುತ್ತದೆ. ಸ್ವಲ್ಪ ಅಂದರೆ ವೃತ್ತಿ, ಒಂದೊಂದು ವೃತ್ತಿ ಆದರೆ ತೋರಿಸಕ್ಕಾಗ್ತದೆ, ಒಂದೊಂದು ವೃತ್ತಿ ಆದರೆ ಸರ್ವಶಕ್ತಿ ಆಗಲ್ಲ. ಸರ್ವಶಕ್ತಿ ಅಂದರೆ 1 ಸೆಕೆಂಡು, ತೋರಿಸಕ್ಕಾಗಲ್ಲ. ಹೇಗೆ ಸರ್ವಜ್ಞ ಎಂಬುದು ಸಾಕ್ಷಿಯಾದರೆ ಒಟ್ಟು ತಾನೇ ಆಗುವುದರಿಂದ ಬಿಡಿ ತೋರಿಸಕ್ಕಾಗಲ್ಲ. ವೃತ್ತಿ ಇಟ್ಕೊಂಡರೆ ಸ್ವಲ್ಪನೇ ಇರುತ್ತದೆ ಹೊರತು ಒಟ್ಟು ತೋರಿಸಕ್ಕಾಗಲ್ಲ. ಹಾಗೆ ಸರ್ವಜ್ಞತ ಅಂದರೆ ಸಾಕ್ಷಿ ಮಾತ್ರವೇ ಸರ್ವಜ್ಞ, ಬ್ರಹ್ಮಸ್ವರೂಪವೇ ಸರ್ವಜ್ಞ, ಚೈತನ್ಯ ಮಾತ್ರವೇ ಸರ್ವಜ್ಞ. ಸರ್ವಶಕ್ತಿಮತ್ವವೂ ಹಾಗೆ, ಎಲ್ಲವೂ ತಾನೇ ಆಗುವುದೇ ಸರ್ವಶಕ್ತಿಮತ್ವ. ಈ ಅರ್ಥದಲ್ಲೇ ಭಾಷಾಕಾರರು ತಗೊಂಡರು. ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಈ ಉಪನಿಷತ್ತು ಮಂತ್ರ ಬಲದಿಂದ ತಾನು ಸರ್ವಶಕ್ತಿ ಅಂದರೆ ಇಲ್ಲೊಂದು ವಾಕ್ಯ ಹೇಳ್ತಾರೆ, ಕಾರಣಸ್ಯ ಆತ್ಮಭೂತ ಶಕ್ತಿ. ಶಕ್ತಿ ಎನ್ನುವುದು ಪರಮಾತ್ಮಕ್ಕಿಂತ ಬಿಡಿಯಾಗಿ ಒಂದು ವೃತ್ತಿಯಾಗಿ ಕಂಡು ಬರಲ್ಲ. ಸರ್ವಜ್ಞತ ಹೇಗೆ ಪರಮಾತ್ಮಕ್ಕಿಂತ ಬೇರೆ ವೃತ್ತಿಯಾಗಿ ಕಂಡು ಬರಲ್ಲವೋ, ಸರ್ವಶಕ್ತಿಮತ್ವವು ಪರಮಾತ್ಮಕ್ಕಿಂತ ಬಿಡಿಯಾಗಿ ವೃತ್ತಿಯಾಗಿ ಕಂಡು ಬರಲ್ಲ. ಸರ್ವಶಕ್ತಿತ್ವ ಅಂದರೆ ತಾನೇ, ಎಲ್ಲವೂ ತಾನೇ. ಹಾಗೆ ಸರ್ವಜ್ಞತ ತಾನೇ, ಸರ್ವಶಕ್ತಿ ತಾನೇ, ಸೃಷ್ಟಿ ಮಾಡುವ ಕ್ರಿಯಾ ತಾನೇ, ಸಲಕರಣೆಗಳು ತಾನೇ, ಜಗತ್ತಾಗಿ ತೋರುವುದು ತಾನೇ. ಈಶ್ವರ ಸೃಷ್ಟಿಕರ್ತ ಅಂದರೆ ಈ ಅರ್ಥದಲ್ಲೇ ನೋಡಬೇಕೇ ಹೊರತು ಅವರೇನು ಹೇಳ್ತಾರೆ? ಮಾಯಿಕ ಸರ್ವಜ್ಞತ, ಮಾಯಿಕ ಸರ್ವಶಕ್ತಿಮತ್ವ, ಮಾಯಿಕವಾದ ಏನದು ಕ್ರಿಯೆ. ಈಶ್ವರ ಸೃಷ್ಟಿ ಮಾಡ್ತಾನೆ ಹೇಗೆ ಅಂದರೆ ಮಾಯಿಕ ಸೃಷ್ಟಿ. ನಾನು ಅಂದ್ಕೊಂಡೆ, ನಮ್ಮ ಮೊದಲು ಗುರುಗಳು ಹೇಳಿದಾಗ ಮೂಲವಿದ್ಯಾ ಗುರುಗಳು ಈಶ್ವರ ಸೃಷ್ಟಿ ಮಾಡ್ತಾನೆ, ಹೌದು ಮಾಡ್ತಾನೆ ಹೇಳ್ತಾನೆ. ಹೇಗೆ ಅಂದರೆ ಅದು ಮಾಯಿಕ, ನಮ್ಗೆ ಅರ್ಥವಾಗಲ್ಲ, ನಿಮ್ಗೆ ಅರ್ಥವಾಗಲ್ಲ.
ಅಯ್ಯೋ ನಮಗೆ ಅರ್ಥವಾಗದೆ, ಗುರುಗಳಿಗೆ ನಿಮಗೆ ಅರ್ಥವಾಯ್ತಾ? ಅವ್ರು ಹೇಳ್ತಾರೆ ಯಾರಿಗೂ ಅರ್ಥ. మరి ಯಾರಿಗೂ ಅರ್ಥವಾಗದೇ ಇದ್ದರೆ, ಯಾರೂ ನೋಡದಿದ್ದರೆ ಅವರು ಸೃಷ್ಟಿ ಮಾಡುವುದು ಮಾಡಿದೆ ಎಂದು ಏಕೆ ಹೇಳುವುದು? ಹಗ್ಗ ಹಾವಾಗಿ ಹುಟ್ಟಿದ್ದು ನೀವು ನೋಡಿದ್ಯಾ ಅಂದರೆ ನಿಮ್ಗೆ ಆಗಲ್ಲ ಹೇಳ್ತಾರೆ. ತಾವು ನೋಡಿದ್ದೀರಾ ಗುರುಗಳಂದರೆ ಆಹಾ ನಾನು ನೋಡಲಿಲ್ಲ. ಅವರು ಯಾರೂ ನೋಡದಿದ್ದರೆ ಹಗ್ಗ ನಾನು ಕೇಳ, ಅಲ್ಪ ಹಗ್ಗ ನೀವು ಹೇಗೆ ಮಾಡಿದ್ದಿ ತೋರಿಸ್ಕೊಡು ನಮಗೆ, ಹೇಗೆ ಮಾಡಿದ್ದಿ ಹಾವು ಅಂತ. ಮಾಡುವುದೇನು ನಿಮಗೆ ತೋರುವುದೇ ಅಷ್ಟೇ, ಬಿಟ್ಟು ಏನಿಲ್ಲವೇ ಇಲ್ಲ. ಮಾಡುವುದೊಂದು ಕ್ರಿಯೆ ಇತ್ತಾ? ಹಗ್ಗದಲ್ಲಿ ಕ್ರಿಯೆ ಇತ್ತಾ? ಕ್ರಿಯೆ ಇದ್ದಂತೆ ಸುಮ್ಮನೆ ಕಲ್ಪಿಸಿಕೊಳ್ಳುವುದಷ್ಟೇ, ಅಲ್ಲಿ ಏನಿಲ್ಲ. ಆದ್ದರಿಂದ ಸರ್ವಜ್ಞತಾ ಸರ್ವಶಕ್ತಿಮತ್ವ ಎಲ್ಲವೂ ಬ್ರಹ್ಮವೇ. ತನಗೆ ಸರ್ವಜ್ಞ ಎಂದು ಹೆಸರು, ತನಗೆ ಸರ್ವಶಕ್ತಿ, ತನಗೆ ಸರ್ವ ಕಾರಣಗಳು, ತನಗೆ ಸರ್ವಕರಣಗಳು ಸಲಕರಣಗಳು, ಕ್ರಿಯಾ ತಾನೇ, ಎಲ್ಲವೂ ತಾನೇ. ಇದು ಶಂಕರರ ಪ್ರಕ್ರಿಯೆ ಅಲ್ಲ. ಮಾಯದಿಂದ ಅವರಲ್ಲಿ ಕೆಲಸ ಇರುತ್ತದೆ, ಕ್ರಿಯೆ ಇರುತ್ತದೆ, ಜ್ಞಾನ ಇರುತ್ತದೆ ಎಂದು ಹೇಳುವುದು ಮೂಲವಿದ್ಯಾ ಪ್ರಕ್ರಿಯೆ. ಅದು ಸುಮ್ಮನೆ ಕಲ್ಪನಾ, ಅದು ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ. ಏನೋ ಮಿಸ್ಟೀರಿಯಸ್ ಆಗಿರುತ್ತದೆ ಎಂದು ಹೇಳುವುದು ಸುಮ್ಮನೆ ವ್ಯರ್ಥ ಕಲ್ಪನೆ, ಅನಾವಶ್ಯಕ ವ್ಯರ್ಥ ಕಲ್ಪನಾ. ಏಕೆಂದರೆ ಅದು ನೋಬಡಿ, ಈವನ್ ಇಫ್ ಯು ಟ್ರೈ ಯು ಕಾಂಟ್ ಅಂಡರ್ಸ್ಟ್ಯಾಂಡ್. ಹ್ಯೂಮನ್ ಮೈಂಡ್ ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್. ಮನುಷ್ಯನ ಬುದ್ಧಿಗೆ ಅರ್ಥವಾಗದಿದ್ದರೆ ಕಲ್ಪಿಸೋದೇಕೆ? ಕಲ್ಪಿಸುವುದು ನಿಮಗೆ ಅರ್ಥವಾಗಲ್ಲ ಹೇಳೋದು. ಅಲ್ಲಿ ಇದೆ ಎಂದು ಹೇಳುವುದು ನಿಮಗೆ ಅರ್ಥವಾಗಲ್ಲ. ಇಲ್ಲಿ ನೀವು ಮಾಡಿದ್ದೀಯಾ ಅಂದರೆ ಹೌದು ಮಾಡಿದೆ ಎಂದು ಹೇಳು, ತೋರಿಸು ಅಂದರೆ ನಿಮಗೆ ಅರ್ಥವಾಗಲ್ಲ. ಇನ್ನೊಂದು ಇದೆ ಎಂದು ಹೇಳುವುದು, ಎಲ್ಲಿದೆ ಅಂದರೆ ನಿಮಗೆ ಕಂಡು ಬರಲ್ಲ ಎಂದು ಕಂಡು ಬರಲ್ಲ, ಮತ್ತೆ ಇದೆ ಹೇಳುವುದು. ಈ ಎಲ್ಲ ಏನು ಪ್ರಕ್ರಿಯೆ ಅಪ್ಪ? ಇದು ಬೇಡ ಅಷ್ಟೇ. ಅದರಿಂದ ಕಾಸ್ ಆ್ಯಂಡ್ ಎಫೆಕ್ಟ್ ಎನ್ನುವುದು ನೋಡಿ 12, 13 ಇವತ್ತು 2 ಹೇಳಿಬಿಟ್ಟಿದ್ದೇವೆ. ಈಗ ಇನ್ನೊಂದು 14ನೇದಿದೆ. ಕಾರ್ಯಕಾರಣ ಎಂಬುದು ಐಕ್ಯವನ್ನು ತೋರಿಸುವುದಕ್ಕೆ. ಈಶ್ವರನು ಸರ್ವಜ್ಞ ಸರ್ವಶಕ್ತಿಮತ್ವ ಏನೇನು ಬೇಕೋ ಅದೆಲ್ಲ ಬ್ರಹ್ಮವೇ. ಡೀಟೇಲ್ ಕೇಳಬೇಡಿ. ಅವರಿಗೆ ಜ್ಞಾನವಿದೆ ತೋರಿಸು, ಕ್ರಿಯಾ ಇದೆ ತೋರಿಸು, ಒಂದೊಂದು ಬಿಡಿಯಾಗಿ ತೋರಿಸೋಕ್ಕಾಗಲ್ಲ. ಬ್ರಹ್ಮಕ್ಕೆ ಜ್ಞಾನ, ಬ್ರಹ್ಮಕ್ಕೆ ಕ್ರಿಯಾ, ಬ್ರಹ್ಮಕ್ಕೆ ಸರ್ವಶಕ್ತಿಮತ್ವ ಎಲ್ಲವೂ ಅವನೇ. ಈಗ ಬಿಡಿ ಬಿಡಿ ತೋರಿಸೋಕ್ಕಾಗಲ್ಲ. ಯಾರಿಗೆ ತೋರಿಸಬೇಕು, ಯಾರು ತೋರಿಸಬೇಕು? ಜೀವನಿಗೆ ಕಂಡು ಬರಲ್ಲ. ಏಕೆಂದರೆ ಜೀವ ಆವಾಗಲೂ ಇರಲಿಲ್ಲ. ಓಕೆ, ಜೀವನು ನೋಡಬೇಕಾದರೆ ಹೇಗೆ ನೋಡ್ತಾನೆ? ತಮ್ಮ ಬುದ್ಧಿಯಿಂದ. ತನ್ನ ಬುದ್ಧಿ ಹುಟ್ಟುವಕ್ಕೆ ಮುಂಚೆ ಇರುವುದು ತನ್ನ ಬುದ್ಧಿನಿಂದ ಹೇಗೆ ನೋಡ್ತಾನೆ? ಜೀವ ಬುದ್ಧಿ ಹುಟ್ಟುವಕ್ಕೆ ಮುಂಚೆ ಇನ್ನೊಂದು ನಾನು ಹೇಳಿದ್ದೀನಿ ನೋಡಿ, ಅದಕ್ಕೋಸ್ಕರನೇ ಸುಷುಪ್ತಿಯಲ್ಲಿರುವವನು ಎಚ್ಚರ ಸೃಷ್ಟಿ ಮಾಡಿದ್ದ ಅಂದರೆ ಹೇಗೆ ಮಾಡಿದ? ನಾನು ತುಂಬ ಹೊತ್ತಾಯಿತು ಮಲ್ಕೊಂಡೆ, ಈಗ ಸ್ವಲ್ಪ ಹೇಳೋಣ ಎಂದು ಸಂಕಲ್ಪ ಮಾಡಿ ಎಚ್ಚರ ಆಗುವುದಂದರೆ ಏನು ಮಾಡ್ತಾನೆ? ಕಣ್ಣು ಹೀಗೆ ತೆಗೆದು ಹೀಗೆ ಮಾಡಿಬಿಟ್ಟು ಎಂದು ಹೀಗೆ ಎಚ್ಚರವನ್ನು ಸೃಷ್ಟಿ ಮಾಡ್ತಾನೆ. ನೀವು ಹೇಗೆ ಎಚ್ಚರ ಬಂದಿದ್ದೀರಿ ಹೇಳ್ರಿ? ಕಣ್ಣು ಅಥವಾ ಕೈಯಿಂದ ಹೀಗೆ ಮಾಡಿದ್ದೀರಾ ಹೇಗೆ? ಅಥವಾ ತುಂಬ ಹೊತ್ತಾಯಿತು ಮಲ್ಕೊಂಡೆ ಎಂದು ಸಂಕಲ್ಪ ಮಾಡಿದ್ದೀರಾ? ಹೌದು, ಸಂಕಲ್ಪ ಮಾಡಿದ್ದಾನೆ ಅಂದರೆ ಏನು ಹೇಳಬೇಕು? ಅದೆಲ್ಲ ಸುಮ್ಮನೆ ಕಲ್ಪನೆ ಅಪ್ಪ. ಸಂಕಲ್ಪ ಅಂದರೆ ಶಾಸ್ತ್ರ ಹೇಳ್ತದೆ, ಈಕ್ಷತ ಎಂದು ಹೇಳ್ತದಲ್ಲ. ತಾನು ಯೋಚನೆ ಮಾಡಿ ಸೃಷ್ಟಿ ಮಾಡಿದ ಉಪನಿಷತ್ತು ಹೇಳ್ತದೆ. ಅದಕ್ಕೆ ಅರ್ಥ ಯೋಚನೆ ಮಾಡಿದ ಅಂದರೆ ಅವನು ಚೈತನ್ಯ ಸ್ವರೂಪ ಎಂದು ಅರ್ಥ ಅಷ್ಟೇ ಹೊರತು, ಇವನು ವ್ಯಾಖ್ಯಾನಕಾರರು ಹೇಳ್ತಾರೆ ನಿಜವಾಗಿ ಸಂಕಲ್ಪ ಮಾಡಿದ ಹೇಳ್ತಾನೆ. ಸಂಕಲ್ಪ ಹೇಗೆ ಅಂದರೆ ಒಂದು ಮಾಯಾವೃತ್ತಿ ಇರುತ್ತದೆ ಪರಮಾತ್ಮಕ್ಕೆ. ನಮಗೆ ಅಂತಃಕರಣದಲ್ಲಿ ಸಂಕಲ್ಪ ಆಗಬೇಕಂದ್ರೆ ಮನಸ್ಸು ಬೇಕು, ಮನಸ್ಸಿನಲ್ಲಿ ಸಂಕಲ್ಪ ಹುಟ್ಟುತ್ತದೆ. ಬರೀ ಸುಷುಪ್ತಿ ಸ್ವರೂಪ ಅದ್ವೈತದಲ್ಲಿ ಸಂಕಲ್ಪ ಎಲ್ಲಿದೆ ಅಂದರೆ ಮಾಯ ಇರುತ್ತದಲ್ಲ, ಮಾಯದಲ್ಲಿ ಸಂಕಲ್ಪ ಇರುತ್ತದೆ ಅಂತೆ. ಮಾಯ ಅಂದರೆ ಏನು? ಅದು ನನಗೆ ಅರ್ಥವಾಗಲ್ಲ. మరి ಮಾಯದಲ್ಲಿ ಸಂಕಲ್ಪ ಅದು ನನಗೆ ಅರ್ಥವಾಗಲ್ಲ. మరి ಇದೆ ಎಂದು ಹೇಗೆ ಹೇಳಿದ್ದೀರಿ ಅಂದರೆ ಅದು ಇದೆ ಎಂದು ನೀವು ಒಪ್ಪಬೇಕು. ಮಾಯಾ ಎಂದು ಜೀವನಿಗೆ ಹೇಗೆ ಅಂತಃಕರಣದಲ್ಲಿ ಸಂಕಲ್ಪ ಇರುತ್ತದೋ ಅದೊಂದು ಮಾಯಾ ಸಂಕಲ್ಪ ಇರುತ್ತದಂತೆ. ಭಗವಂತನಿಗೆ ಮಾಯಿಕ ಸಂಕಲ್ಪ, ಭಗವಂತನಿಗೆ ಮಾಯಿಕ ವೃತ್ತಿ, ಮಾಯಿಕ ಸಂಕಲ್ಪ ಇರುತ್ತದೆ. ಅದರಿಂದ ಕಲ್ಪಿಸಿ ತಯಾರು ಮಾಡಿದ. ಇದು ಚೆನ್ನಾಗಿದೆ. ಈ ಮಾಯಿಕ ಎಲ್ಲಿದೆ ಅಪ್ಪ? ಮಾಯಿಕ ಅಂದರೆ ಏನಿಲ್ಲ, ಇದೆಲ್ಲವೂ ಬ್ರಹ್ಮ ಎಂದೇ ಹೇಳುವುದು, ಅದೇ ತಾತ್ಪರ್ಯ. ಅವರು ಹೇಳ್ತಾರೆ ಅಲ್ಲ, ಅದೊಂದು ಸೃಷ್ಟಿ ಇತ್ತು. ಈ ಕಲ್ಪನಾ ಅದಕ್ಕೋಸ್ಕರ ಜನರು ಇನ್ನೊಂದು 5 ನಿಮಿಷ ಇದೆ, ಆದರೆ ಮುಗಿಸ್ಬಿಡ್ತೀನಿ ಸ್ವಲ್ಪ ಹೇಳಿ. ನಮಗಿಂತ ಸೀನಿಯರ್ ಒಬ್ಬ ಸನ್ಯಾಸಿ ಇದ್ದನಂತೆ.
ಸನ್ಯಾಸಿ ಅಲ್ಲ, ಯಾರೋ ಪಂಡಿತ, ಒಬ್ಬ ಪಂಡಿತ. ಅವನು ವೇದಾಂತ ಪ್ರವಚನ ಮಾಡುತ್ತಿದ್ದ ಕಲ್ಕತ್ತಾಯಲ್ಲಿ. ಒಬ್ಬ ಸ್ನೇಹಿತ ನಮ್ಮ ಜೊತೆಗೆ ಓದಿಕೊಂಡ ಬ್ರಹ್ಮಚಾರಿ ಅಲ್ಲಿ ಹೋಗಿ ಅದು ನೋಡಿ ಕೇಳಿ ಬಂದ. ಬಂದು ಹೇಳ್ತಿದ್ದ, ಎಲ್ಲ ಭೇಟಿ ಮಾಡಿದ್ದೀವಿ ಋಷಿಕೇಶ್ನಲ್ಲಿ. ಅವರು ಹೇಳ್ತಾನೆ, ಅವನು ಮಾಯಾ ಹೇಳ್ತಾನೆ. ಮಾಯಾ ಅಂದರೆ ಏನು ನಿಮಗೆ ಅರ್ಥವಾಯ್ತಾ ಅಂತ ಹೇಳ್ತಾನೆ ಶ್ರೋತೃಗಳಿಗೆ. ಅವ್ರು ಹೇಳ್ತೀನಿ ಅಂದು, ಎಲ್ಲ ಕೇಳ್ತೀನಿ ಕೇಳಿ ಅಂದು. ಅರ್ಧ ಗಂಟೆ ಎಲ್ಲ ಹಾಗಿದೆ ಹೀಗಿದೆ ಹೀಗಿದೆ ಎಲ್ಲ ಹೇಳ್ತಾನೆ. ಹೇಳಿದ ನಂತರ ಈಗ ಅರ್ಥವಾಯ್ತಾ ಎಂದು ಹೇಳಿದರಂತೆ. ಅವರು ಹೇಳಿದಂತೆ ಹೌದು ಅರ್ಥವಾಯಿತು ಎಂದು. ಅರ್ಥವಾಗಲಿಲ್ಲ. ನಿಮಗೆ ಮಾಯಾ ಅರ್ಥವಾಯಿತು ಅಂದರೆ ನಿಮಗೆ ಅರ್ಥವಾಗಲಿಲ್ಲ ಎಂದರ್ಥ. ಮತ್ತೆ ಹೇಳ್ತೀನಿ ಕೇಳು ಅಂದರೆ ಮತ್ತೆ ಇನ್ನೊಂದು ಅರ್ಧ ಗಂಟೆ ಹೇಳ್ತೀನಿ. 1 ಗಂಟೆ ಮುಗಿಯಿತಪ್ಪ, ಅರ್ಧ ಗಂಟೆ ಮೊದಲಾಯಿತು, ಇನ್ನೊಂದು ಅರ್ಧ ಗಂಟೆ ಎಲ್ಲ ಮಾಯಾ ಅಂದರೆ ಹಾಗಿದೆ ಹೀಗಿದೆ ಎಂದು ಎಲ್ಲ ಹೇಳಿದ ನಂತರ ಈಗ ಎಲ್ಲರಿಗೂ ಅರ್ಥವಾಯಿತಾ ಎಂದು ಹೇಳಿದಂತೆ. ಯಾರೂ ಹೇಳಲಿಲ್ಲ. ಏಕೆ? ಅರ್ಥವಾಯಿತು ಅಂದರೆ ಬೇಡ ಹೇಳ್ತಾನೆ. ಏನು ಹೇಳೋದು ಸುಮ್ಮನೆ ಕೂತಿದ್ದರಿಂದ ಯಾರೇನು ಮಾತಾಡಲಿಲ್ಲ. ಒಬ್ಬನು ಹೇಳಿದಂತೆ, ಸಾರ್ ಅರ್ಥವಾಗಲಿಲ್ಲ ಸರ್, ಪ್ಲೀಸ್ ಟೆಲ್ ಮಿ ಒನ್ಸ್ ಅಗೇನ್ ಅಂತ ಹೇಳಿದ್ರೆ. ಮತ್ತೊಂದು ಸಲ ಹೇಳಿ ನನಗೆ ಅರ್ಥವಾಗಲಿಲ್ಲ ಎಂದು. ಆವಾಗ ಹೇಳಿದನಂತೆ, ನಿನಗೆ ಅರ್ಥವಾಯಿತು. ಮಾಯಾ ಅಂದರೆ ಈಗ ನಿನ್ನೊಬ್ಬನಿಗೆ ಅರ್ಥವಾಯಿತು, ಈಗ ಯಾರಿಗೂ ಅರ್ಥವಾಗಲಿಲ್ಲ. ಅಂದರೆ ನಿನಗೆ ಮಾತ್ರ ಅರ್ಥವಾಯಿತು ಎಂದು ಹೇಳಿದೆ. ಏನಪ್ಪ ಹೀಗಿರುತ್ತದೆ ಅಂದರೆ ಅದು ಏನೋ ಹೇಳ್ತಾರೆ, ನಿಮಗೆ ಅರ್ಥವಾಗಲ್ಲ ಹೇಳ್ತಾರೆ, ಹಾಗದು ಮಾಯಾ ಮಾಡ್ತದೆ, ಹೇಗೆ ಮಾಡ್ತೀವಿ ನಿಮಗೆ ಅರ್ಥವಾಗಲ್ಲ ಇದೆಲ್ಲ ಇಲ್ಲದೆ ಸಲ್ಲದೆ ಕಲ್ಪನಾ, ಅನಾವಶ್ಯಕ ಕಲ್ಪನಾ, ಶುಷ್ಕ ಕಲ್ಪನಾ, ವೇಸ್ಟ್ಫುಲ್ ಕಲ್ಪನಾ ಅಲ್ಲ, ಸ್ಪೆಕ್ಯುಲೇಷನ್, ಮೀನಿಂಗ್ಲೆಸ್, ಫೂಲಿಶ್ ಕಲ್ಪನಾ. ಇದು ವ್ಯಾಖ್ಯಾನಕಾರರು ಮಾಡಿಕೊಂಡಿದ್ದು. ಪೀಪಲ್ಗೆ ಕಲ್ಪನಾ ಮಾಡ್ತಾರೆ, ಪೀಪಲ್ಗೆ ಇರಿಟೇಟ್ ಆಗ್ತಾಯಿದೆ. ಏನಿದೆ? ಆ ಮಾಧ್ವರು ಅಷ್ಟೇ, ರಾಮಾನುಜರಷ್ಟೇ ಈ ಕಲ್ಪನಾ ಇಟ್ಟುಕೊಂಡೇ ತುಂಬ ಖಂಡನ ಮಾಡಿದ್ದರು, ದಪ್ಪ ಪುಸ್ತಕಗಳು ಬರೆದರು. ಇದೆಲ್ಲ ಹೊಂದಲ್ಲ ಈ ಅದ್ವೈತಿಗಳದು ಎಂದು. ಅದು ಭಾಷ್ಯಕಾರರಲ್ಲಿಲ್ಲ, ಅನಂತರ ಕಾಲದ ವ್ಯಾಖ್ಯಾನಕಾರರು ಇದು ಮಾಡಿಬಿಟ್ಟರು. ಶ್ರುತಿ ಇದೆಲ್ಲವೂ ಪರಮಾತ್ಮನಿಂದ ಬಂದಿದೆ ಅಂದರೆ ಪರಮಾತ್ಮನೇ ಹೊರತು ಬಿಡಿಯಾಗಿಲ್ಲ ಅಷ್ಟೇ ಹೇಳಿದೆ ಹೊರತು ಹೇಗೆ ಹುಟ್ಟಿದು ಎಂತೂ ಆ ಹುಟ್ಟುವಿಕೆ ಸಂಕಲ್ಪ ಪ್ರಾಸೆಸ್ಸು ಅದೆಲ್ಲ ಹೇಳ್ತಾ ಇಲ್ಲ. ಅದರಲ್ಲಿ ತಾತ್ಪರ್ಯವಿಲ್ಲ. ಅದು ನಿಜವಾಗಿ ನಡೆಯಿತು ಎಂದು ಹೇಳುವುದು ವ್ಯಾಖ್ಯಾನಕಾರರ ಅನಾವಶ್ಯಕ ಕಲ್ಪನಾ. ಆ ಕಲ್ಪನೆ ಮಾಡಿದ್ದು ಯಾರಿಗೂ ಅರ್ಥವೂ ಆಗಲ್ಲ, ಅವರು ಹೇಳುವವನಿಗೆ ಹೇಳಕ್ಕೆ ಬರಲ್ಲ, ಕೇಳುವವನಿಗೆ ಅರ್ಥವೂ ಆಗಲ್ಲ. ಈಗ ಹೇಳಿದ್ದೀನಲ್ಲ, ಒಂದು ಮಾಯೆ ಅಂದರೆ ಅರ್ಧ ಗಂಟೆ ಹೇಳಿದನಂತೆ. ಒಬ್ಬರು ಹೇಳಿದಾಗ ಅರ್ಥವಾಯಿತು ಗುರುಗಳೇ ಅಲ್ಲ, ನಿಮಗೆ ಯಾರಿಗೂ ಅರ್ಥವಾಗಲಿಲ್ಲ. ಅವ್ರು ಪಾಪ ಬೇಜಾರು ಮಾಡಿಕೊಂಡು ಅರ್ಥವಾಯಿತು ಅಂದರೆ ಅರ್ಥ ಅಲ್ಲ ಹೇಳ್ತಾರೆ. ಆಯಿತು, ಮತ್ತೊಂದು ಸಲ ಹೇಳ್ತೀನಿ, ಮತ್ತೊಂದು ಅರ್ಧ ಗಂಟೆ ಹೇಳಿದ ನಂತರ ಮತ್ತೆ ನೀವು ಏನು ಹೇಳಿಲ್ಲ, ಸುಮ್ಮನೆ ಕೂತಿದ್ದಾರೆ. ಹೇಗೆ? ಈಗ ಒಬ್ಬನು ಮಾತ್ರ ಹೇಳಿದ, ಅರ್ಥವಾಗಲಿಲ್ಲ, ಪ್ಲೀಸ್ ದಯವಿಟ್ಟು ಇನ್ನೊಂದು ಸಲ ಹೇಳಿ. ನಿನಗೆ ಅರ್ಥವಾಯಿತು. ಇಷ್ಟು ಜನರಿಗೆ ಅವರು ಹೇಳ್ತಾರೆ, ನನ್ನ ಲೈಫ್ನಲ್ಲಿ ಎಷ್ಟೋ ಜನರಿಗೆ ಉಪದೇಶ ಮಾಡಿದ್ದೇನೆ, ಯಾರಿಗೂ ಮಾಯ ಅರ್ಥವಾಗಲಿಲ್ಲ, ನಿನ್ನೊಬ್ಬನಿಗೆ ಅರ್ಥವಾಯಿತು. ಯು ಆರ್ ಎ ಗ್ರೇಟ್ ಮ್ಯಾನ್, ನೀವು ನಿಜವಾಗಿ ವೇದಾಂತಿ, ನೀವು ಅರ್ಥ ಮಾಡ್ಕೊಂಡಿದ್ದು ಏನು, ನನಗೇನು ಅರ್ಥವಾಗಲಿಲ್ಲ ಅಂದರೆ ನಿನಗೆ ಅರ್ಥವಾಯಿತು ಅಂತ ಹೇಳಿ. ಇದು ಏನು ವೇದಾಂತಪ್ಪ? ಈಗ ಈ ತರಹ ಹೇಳುತ್ತಾ ಗೊಂದಲ ಮಾಡಿಬಿಟ್ಟರು ಈ ವ್ಯಾಖ್ಯಾನಕಾರರು. ಅದಕ್ಕೋಸ್ಕರ ಅದಲ್ಲ ಎಂದು ಹೇಳುವುದಕ್ಕೆ ಇಷ್ಟೆಲ್ಲ ಸಿಂಪಲ್, ಇಷ್ಟೆಲ್ಲ ಹೇಳಬೇಕಾಯ್ತೆ. ಏನಾಯಿತು ಗೊತ್ತಾ? ಇಲ್ಲದ ಸಲ್ಲದೆ ಕಲ್ಪನೆ ಮಾಡಬೇಡಿ. ಹಗ್ಗದಿಂದ ಹಾವು ಹುಟ್ಟಿತು ಅಂದರೆ ಹೇಗೆ ಹುಟ್ಟಿತು ಎಂದು ಕೇಳಬೇಡಿ, ಏನೂ ಹುಟ್ಟಲಿಲ್ಲ. ಹುಟ್ಟಿತು ಎಂದು ನಾವು ಹೇಳುವುದಕ್ಕೆ ಅರ್ಥ ಇದೆ. ಅಂದರೆ ಹಾವೆಂಬುದು ಹಗ್ಗವೇ ಅಂತ ಅರ್ಥ ಅಷ್ಟೆ. ಅದು ಸುಮ್ಮನೆ ಭ್ರಾಂತಿಗೆ ತರ್ಕ ಇಲ್ಲ, ಲಾಜಿಕ್ ಇಲ್ಲ, ಪ್ರಾಸೆಸ್ ಇಲ್ಲ. ಭ್ರಾಂತಿಗೆ ಒಂದು ತರ್ಕ ಇರುತ್ತದ, ಪ್ರಾಸೆಸ್ ಇರುತ್ತದ. ಹೇಗೆ ಆಯಿತು? ತಪ್ಪು, ಒಬ್ಬನೇನೋ ಹೋಗುವಾಗ ತಪ್ಪು ಮಾಡಿದ, ಅಲ್ಲಿ ನೋಡ್ತಾ ಇರುವಾಗ ಈ ಬಾಗಿಲಿನಿಂದ ಹೋದಕ್ಕೆ ಆ ಬಾಗಿಲು ಹೋದ, ಈ ಮನೆ ಅಂದ್ಕೊಂಡು ಆ ಮನೆ ಹೋದ, ಈ ಸ್ಕೂಟ್ರ್ ಅಂದ್ಕೊಂಡು ಇನ್ನೊಂದು ಸ್ಕೂಟ್ರ್ ಮುಟ್ಟಿದ. ಅದೇ ತಪ್ಪು ಹೌದಪ್ಪ ಸಾರಿ, ಈ ತಪ್ಪು ನಾನು ಇನ್ನೊಬ್ಬರು ಸ್ಕೂಟ್ರ್ ಮುಟ್ಟೆ, ಇದಲ್ಲ ನನ್ನದು ಅದೇ ಅಂತ ನಂತರ ಗೊತ್ತಾಯ್ತು. ಅವ್ರು ಹೇಳ್ತಾರೆ, ತಪ್ಪೇಕೆ ಮಾಡಿದ್ವಿ? ತಪ್ಪು ಮಾಡುವುದಕ್ಕೆ ಒಂದು ಲಾಜಿಕ್ ಇರಬೇಕಾ? ಏನು ಯೋಚನೆ ಮಾಡಿಕೊಂಡು ತಪ್ಪು ಮಾಡ್ತಾನೆ? ತಪ್ಪು ಆಯಿತು ಅಷ್ಟೇ. ಹಾಗೆ ತಪ್ಪುಗೆ ಭ್ರಾಂತಿಗೆ ಒಂದು ಕಾರಣ ಇಲ್ಲ, ಒಂದು ಪ್ರಾಸೆಸ್ ಇಲ್ಲ. ಹೇಗೆ ಆಗುತ್ತದೆ? ಇವರು ಆ ಭ್ರಾಂತಿ ಹೇಗೆ ಹುಟ್ಟಿತು ಎನ್ನುವುದು ಸಿದ್ಧಪಡಿಸುವುದಕ್ಕೆ ಒಂದು ಕ್ರಮ ಇಟ್ಕೊಂಡರು, ಒಂದು ಪ್ರಾಸೆಸ್ ಇಟ್ಕೊಂಡರು. ಇದೇ ಶಂಕರರಿಗೆ, ಶಂಕರಾನಂತರ ಬಂದಿರುವ ವ್ಯಾಖ್ಯಾನಕಾರರಿಗೆ ಈ ಮುಖ್ಯ ಪಾಯಿಂಟಿನಲ್ಲಿ ವ್ಯತ್ಯಾಸ. ಭ್ರಾಂತಿ ಹೇಗೆ ಹುಟ್ಟಿತು, ಅಧ್ಯಾಸ ಹೇಗೆ ಹುಟ್ಟಿತು, ಅದಕ್ಕೆ ಪ್ರಾಸೆಸ್ ಏನು, ಅದಕ್ಕೆ ಕ್ರಿಯಾಕ್ರಮ ಏನು? ಭ್ರಾಂತಿ ಅಂದರೆ ಹುಟ್ಟಲಿಲ್ಲ,
ಅದಕ್ಕೆ ಪ್ರಾಸೆಸ್ ಹೇಳೋದೇನಪ್ಪ? ಅವ್ರು ಪ್ರಾಸೆಸ್ ಹೇಳೋದು ಶುರು ಮಾಡಿಬಿಟ್ಟು, ಇದು ಸ್ವಾಮೀಜಿ ಹೇಳಿದ್ದರು, ನೀ ಪ್ರಕ್ರಿಯೆಯನ್ನು ಹಾಳು ಮಾಡಿಬಿಟ್ಟು ಅದು ಯಾರಿಗೂ ಅರ್ಥವೂ ಆಗಲ್ಲ, ಪ್ರಾಸೆಸ್ಸಲ್ಲಿ ಇಲ್ಲವೂ ಇಲ್ಲ. ಯಾವ ಭ್ರಾಂತಿಗೆ ಪ್ರಾಸೆಸ್ ಇರುತ್ತದೆ? ಭ್ರಾಂತಿಗೊಂದು ಕ್ರಮ ಇರುತ್ತದೆ. ನೀವು ಕನಸು ಹೋದರೆ ಕನಸಿನ ಪ್ರಪಂಚವನ್ನು ಹೇಗೆ ಸೃಷ್ಟಿ ಮಾಡಿದ್ದೀರಿ ಹೇಳಿ? ಕನಸಿನ ಪ್ರಪಂಚದಲ್ಲಿ ಒಂದು ಮನೆ ಇರಬೇಕಲ್ಲವೇ? ಇಲ್ಲಿಂದ ಇಟ್ಟಿಗೆಗಳು, ಫ್ಲೋರ್ಗಳು, ಈ ಕಲ್ಲು ಸಿಮೆಂಟ್ ಎಲ್ಲ ತೊಗೊಂಡು ಹೋಗಿ ಒಂದು ಮೇಸ್ತ್ರಿಯನ್ನು ತೊಗೊಂಡು ಹೋಗಿ ಎಲ್ಲ ಮಾಡಿಸ್ಕೊಂಡಿದ್ದೀರಾ ಅಲ್ಲಿ? ಈ ಕುರ್ಚಿಗಳು ಹೇಗಿತ್ತು ಅಂದೆ ಅಂಗಡಿಯಿಂದ ಹೊಂದ್ಕೊಂಡು, ಕೆಲವು ಹಣ ಬೇಕಲ್ಲವೇ, ಸ್ವಲ್ಪ ಬ್ಯಾಂಕ್ ಅಕೌಂಟು ಅಥವಾ ಒಂದು ಸೆಲ್ ಫೋನು ತೊಗೊಂಡು ಹೋಗಿ ಅಲ್ಲಿ ಮಾಡ್ಕೊಂಡಿದ್ದೀರಾ? ಯಾವ ಪ್ರಾಸೆಸ್ನಿಂದ ಕನಸಿನ ಪ್ರಪಂಚ ಸೃಷ್ಟಿ ಮಾಡಿದ್ದೀರಿ? ಯಾವ ಕ್ರಮದಿಂದ? ಕನಸು ತೋರಿತಷ್ಟೇ ಭ್ರಾಂತಿ, ಅದಕ್ಕೆ ಕ್ರಮವೇನು, ಉತ್ಪತ್ತಿ ಏನು? ಅವರು ಹೇಳ್ತಾರೆ ಒಂದು ಕ್ರಮ, ಉತ್ಪತ್ತಿ ಹೇಳ್ತೀವಿ. ಇದು ವೇದಾಂತ ಸ್ಪೆಷಲ್, ಯಾರು ವ್ಯಾಖ್ಯಾನಕಾರರ ಸ್ಪೆಷಲ್. ಇದು ಪ್ರಾಬ್ಲಮ್. ಸ್ವಾಮೀಜಿ ಹೇಳಿದ್ದು ಅದು ಅನಾವಶ್ಯಕ, ಅದಿಲ್ಲ. ಶಂಕರರ ಪ್ರಕ್ರಿಯೆಯಲ್ಲಿ ಅದಿಲ್ಲವೇ ಇಲ್ಲ. ಇಷ್ಟೆಲ್ಲ ಏಕೆ ಹೇಳಬೇಕಂದ್ರೆ, ನಾನು ಕರ್ನಾಟಕಕ್ಕೆ ಬಂದು ಸುಮಾರು 20 ವರ್ಷ ಆಯಿತು. ಈಗಲೂ ಕೇಳ್ತಾರೆ, ಏನು ಪ್ರಶ್ನೆ ಗೊತ್ತಾ? ಸಚ್ಚಿದಾನಂದ ಸ್ವಾಮೀಜಿ ವೇದಾಂತ ಏನೋ ಬೇರೆ ಹೇಳ್ತಾರಂತೆ, ಅದು ಏನು ಎಂದು ಹೇಳ್ತಾರೆ. ನಾನು ಕೇಳಿದ್ರೆ ಎಷ್ಟು ವರ್ಷದಿಂದ ಕಾರ್ಯಾಲಯಕ್ಕೆ ಬರ್ತಾಯಿದ್ದೆ? ಬಹಳ ವರ್ಷದಿಂದ ಕೇಳ್ತಾ ಇದ್ದೀನಿ, 10 ವರ್ಷ ಆಯಿತು. ನೀವು 10 ವರ್ಷದಲ್ಲಿ ವ್ಯತ್ಯಾಸ ಗೊತ್ತೇ ಆಗಲಿಲ್ಲವ ನಿಮಗೆ? 10 ವರ್ಷದಿಂದ ಕೇಳ್ತಾ ಇದ್ದಾನಂತೆ, ಮತ್ತೆ ಹೇಳ್ತಾನೆ ಸಚ್ಚಿದಾನಂದ ಸ್ವಾಮೀಜಿ ಏನೋ ಬೇರೆ ಹೇಳಿದ್ದಾರಂತೆ, ಏನು ಏನು? ಪ್ರತಿ ದಿವಸ ಅದೇ ಹೇಳ್ತಾ ಇದ್ದೀವಿ, ಕೇಳ್ತಾ ಇಲ್ಲವಾ? ಕೇಳಿದೆ, ಆದರೆ ಮತ್ತೊಂದು ಸಲ ಹೇಳಿ. ಎಷ್ಟು ಕೇಳಿದ್ದರೂ ಅವ್ರಿಗೆ ಅರ್ಥವಾಗ್ತಾ ಇಲ್ಲ ಅಂತೆ. మరి ಏನು ಹೇಳಬೇಕಪ್ಪ? ಇವತ್ತು ಇಷ್ಟೆಲ್ಲ ಬಿಡಿಸಿ ಏಕೆ ಹೇಳಬೇಕಾಯಿತು? ಈಗಾದರ ಪ್ರಶ್ನೆ ಬರಲ್ಲ ಅನಿಸುತ್ತದೆ. ಮತ್ತೆ ಬರ್ತು ಮಾಡ್ತೀರಾ ಏನು ಪ್ರಶ್ನೆ? ಇಷ್ಟು ಕೇಳಿದ ನಂತರ ಮಾತ್ರ ಆ ವ್ಯತ್ಯಾಸವೇನು ಎಂದೀಗ ಮತ್ತೆ ಪ್ರಶ್ನೆ ಬರಲ್ಲ. ಗೊತ್ತಾಯ್ತಲ್ಲ ವ್ಯತ್ಯಾಸ ಏನು? ಅಧ್ಯಾಸವನ್ನು ಅಥವಾ ಭ್ರಾಂತಿ ಒಂದು ಕ್ರಿಯೆ ಎಂದು, ಒಂದು ಘಟನೆ ಎಂದು, ಅದಕ್ಕೆ ಒಂದು ವಸ್ತು ಬೇಕೆಂದು, ಒಂದು ಕ್ರಮ ಇದ್ದೆಂದು, ಅದೆಲ್ಲ ನಡೆಯುತ್ತೆಂತು, ಅದು ಹೇಗೆ ನಡೆಯಿತು ಎಂಬುದು ವರ್ಣಿಸುತ್ತಾರೆ ವ್ಯಾಖ್ಯಾನಕಾರ. ಭ್ರಾಂತಿ ಅಂದರೆ ಅದೊಂದು ಘಟನೆ ಅಲ್ಲ, ಒಂದು ಕ್ರಿಯೆ ಅಲ್ಲ, ಅದೊಂದು ಪದಾರ್ಥ ಅಲ್ಲ, ಒಬ್ಬನು ಸೃಷ್ಟಿ ಬೇಕಾಗಿಲ್ಲ. ಸುಮ್ಮನೆ ತೋರ್ತಾ ಇದೆ ಅಂದರೆ ಅದರ ನಿಜ ಸ್ವರೂಪ ಬ್ರಹ್ಮವೇ. ಇಷ್ಟೇ ಹೇಳುವುದೇ ಹೊರತು ಇದೆಲ್ಲ ಬೇಕಾಗಿಲ್ಲ ಎಂದು ಸ್ವಾಮೀಜಿ ಪ್ರಕ್ರಿಯೆ, ಶಂಕರರ ಪ್ರಕ್ರಿಯೆ. ಆಯಿತಾ? ಈಗ ಮತ್ತೆ ಪ್ರಶ್ನೆ ಬರಲ್ಲವಲ್ಲ? ಆ ಪ್ರಶ್ನೆ ಅರ್ಥವಾಯಿತಲ್ಲ? ಅದೆಷ್ಟೇ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇವತ್ತು ಭಾನುವಾರನ ಸೋಮವಾರ, ಸೊ ನಾಳೆನೇ ಶಂಕರ ಜಯಂತಿ ಅಲ್ಲವೇ? ಮತ್ತೇನು ಉಳಿದಿದೆ? ಒಂದು ವ್ಯಾವಹಾರಿಕ ಪ್ರಪಂಚ ಒಂದಿದೆ, ವ್ಯಾವಹಾರಿಕ ಸತ್ತ, ಅದೊಂದೇ ಹೇಳೋಕ್ಕಾಗ್ತದೆ. ಈಗ ಆದ ನಂತರ ಮಿಕ್ಕದು ಶಂಕರ ಜಯಂತಿ ನಂತರ ಹೇಳೋಣ, ಕೆಲವು ದಿವಸ ಹೇಳುತ್ತಾ ಇರೋಣ ಅಲ್ಲವೇ? ನಾನು ಎಷ್ಟು ದಿವಸ ಆಗ್ತದೋ ಅಷ್ಟು ದಿವಸ ಹೇಳ್ತಾನೆ ಇರ್ತೀನಿ. ಈ ಪುಸ್ತಕ ಮುಗಿಸಬೇಕು, ಎಷ್ಟು ದಿವಸ ಆಗಬೇಕು. ಸೊ ನಾಳೆ ಒಂದು ವ್ಯಾವಹಾರಿಕ ಸತ್ತ ಅಂದರೆ ಏನದು ವ್ಯತ್ಯಾಸ. ವ್ಯಾಖ್ಯಾನಕಾರರು ಹೇಳಿದವೇನು, ಇದು ಹೇಳಿದೆ ವ್ಯತ್ಯಾಸ ಹೇಳಿ. ಓ